wait for another 2-3 minutes. Let your friends join the class. ನಿಮ್ಮ ಗ್ರೂಪಲ್ಲಿ ಇದ್ದರೆ ಒಂದು ಮೆನ್ಷನ್ ಮಾಡಿಬಿಡಿ, ಒಂದು ಮೆಸೇಜ್ ಹಾಕ್ಬಿಡಿ. ಬೇರೆ ಏನಾರು ವಾಟ್ಸಪ್ ಗ್ರೂಪಲ್ಲಿದ್ದರೆ ನಾನು ಕಳಿಸಿದ್ದೀನಿ ಆಲ್ರೆಡಿ, ಜಾಯ್ನ್ ಆಗಿ ಅಂತ ಕಳಿಸಿದ್ದೀನಿ. ಸೊ ಲೆಟ್ ದೆಮ್ ಜಾಯ್ನ್. ಇಫ್ ದೇ ಜಾಯ್ನ್ ಐಲ್ ಸ್ಟಾರ್ಟ್ ವಿತ್ ದ ಕ್ಲಾಸಸ್, ಟುಡೇಸ್ ಕ್ಲಾಸಸ್. ಐಲ್ ಸ್ಟಾರ್ಟ್ ವಿತ್ ಟುಡೇಸ್ ಕ್ಲಾಸ್. ಓಕೆ. Okay, I hope my screen is visible for you. Even I'll drop a message in your group, and ನೀವು ನಿಮ್ಮ ಏನಾರ ಬೇರೆ ಗ್ರೂಪ್ ಇಟ್ಕೊಂಡಿದ್ರೆ ಪ್ಲೀಸ್ ಡೂ ಡ್ರಾಪ್ ಅ ಮೆಸೇಜ್ ದೇರ್ ಟು. ಓಕೆ, ಐ ಹೋಪ್ ನಿಮ್ಮ ಫ್ರೆಂಡ್ಸ್ಗಳು ನೋಡಿ ಜಾಯ್ನ್ ಆಗ್ತಾರೆ ಅಂದ್ಕೊಳ್ತೀನಿ. ಸಿ, ಎವ್ರಿ ಮಂಡೇ, ಟ್ಯೂಸ್ಡೇ, ವೆಡ್ನೆಸ್ಡೇ, ಥರ್ಸ್ಡೇ, ಓಕೆ, ಸ್ಟಾರ್ಟಿಂಗ್ ಫ್ರಮ್ ಮಂಡೇ ಟು ಥರ್ಸ್ಡೇ ವಿತೌಟ್ ಮೆಸ್ ಐ ವಿಲ್ ಬಿ ಟೇಕಿಂಗ್ ಅ ಕ್ಲಾಸ್. ಓಕೆ, ಏನಾದರೂ ಕ್ಲಾಸ್ ತಗೊಳ್ಳಲ್ಲ ಅಂದರೆ ಐ ವಿಲ್ ಡ್ರಾಪ್ ಅ ಮೆಸೇಜ್ ಇನ್ ವಾಟ್ಸಪ್ ಗ್ರೂಪ್. ಇಫ್ ನಾನೇನಾದರೂ ಹೊರಗಡೆ ಹೋಗ್ತಿದ್ದೀನಿ, ಇಲ್ಲ ಹೊರಗಡೆ ಇದ್ದೀನಿ, ಇಲ್ಲ ನಾನು ಮನೆಗೆ ಬರೋದು ಲೇಟ್ ಆಯಿತು ಅಂತ ಅಂದರೆ ಐ ಡೂ ಮೆಸೇಜ್ ದ್ಯಾಟ್ ಐ ವೋಂಟ್ ಟೇಕ್ ಕ್ಲಾಸ್. ಇಲ್ಲ ಅಂತ ಅಂದರೆ ಒಂದು 10-15 ಮಿನಿಟ್ಸ್ ಹಿಂದೆ ಮುಂದೆ ಹೋಗ್ಬೋದು. ಯೂಶಲಿ 7-7:15ಗೆ ನಾನು ನಿಮ್ಗೆ 7 o'clock ಇಲ್ಲ 7:15ಗೆ ಲಿಂಕ್ ಕಳಿಸ್ತಿದ್ದೆ. ಬಟ್ ಟುಡೇ ಐ ವಾಸ್ ಟೇಕಿಂಗ್ ಕ್ಲಾಸ್ ಫಾರ್ ಅನದರ್ ಗ್ರೂಪ್. ಅವ್ರಿಗೆ ಕ್ಲಾಸ್ ಮಾಡ್ತಾ ಮಾಡ್ತಾ ಅವ್ರೇನೋ ಡೌಟ್ ಕೇಳಿಕೊಂಡು ಕ್ಲಾಸ್ ಗಾಟ್ ಎಕ್ಸ್ಟೆಂಡೆಡ್ ಟಿಲ್ 7:20 ಗಂಟೆ ಎಕ್ಸ್ಟೆಂಡ್ ಆಗೋಯ್ತು. ಸೊ ದಟ್ಸ್ ದ ರೀಸನ್ ಐ ಸೆಂಟ್ ಲಿಟಲ್ ಲೇಟ್. 7:20 ಗಂಟೆ ಆದಮೇಲೆ ನಾನು ನಿಮಗೆ ಕಳಿಸ್ಕೊಟ್ಟಿದ್ದೀನಿ. ಎನಿಹೌ, ಪ್ಲೀಸ್ ಡೂ ಇನ್ಫಾರ್ಮ್ ಯುವರ್ ಫ್ರೆಂಡ್ಸ್ ಟು ಅವೈಲೇಬಲ್, ಮೇಕ್ ದೆಮ್ಸೆಲ್ಫ್ ಅವೈಲೇಬಲ್ ಫ್ರಮ್ 7:15 or 7 to 8:15. ಅವ್ರಿಗೆ ಸ್ವಲ್ಪ ಫ್ರೀ ಮಾಡ್ಕೊಳ್ಳೋಕೆ ಹೇಳಿ 7 to 7:15 ಗಂಟ, 7:15 ಇಂದ 8:30 ಗಂಟ. ಸೊ ದಟ್ ಪೈಥಾನ್ ಕಲಿಯೋದಕ್ಕೆ ಪೈಥಾನ್ ಕ್ಲಾಸಸ್ಸು ಆ ಟೈಮಲ್ಲಿ ನಾನು ನಿಮಗೆ ಅಂತ ರಿಸರ್ವ್ ಮಾಡಿ ಮಾಡ್ಕೊಳ್ತಾ ಇದ್ದೀನಿ. ಓಕೆ, ಸೊ ಬಿಫೋರ್ ಯುವರ್ ಫ್ರೆಂಡ್ಸ್ ಜಾಯ್ನ್, ಬೇರೆಯವರೆಲ್ಲ ಜಾಯ್ನ್ ಆಗೋದಕ್ಕಿಂತ ಮುಂಚೆ ಲೆಟ್ ಮೀ ಬ್ರಷ್ ಅಪ್ ದ ಕಾನ್ಸೆಪ್ಟ್ಸ್. ಇನ್ನೊಂದು 2-3 ಮೆಂಬರ್ಸ್ ಜಾಯ್ನ್ ಆಗ್ತಾರೆ ಅಂದ್ಕೊಳ್ತೀನಿ. ಅವ್ರ ಜಾಬ್ ಮೇ ಬಿ ಮೆಸೇಜ್ ನೋಡಿರಲ್ಲ. ನಿಮ್ಮ ಫ್ರೆಂಡ್ಸ್ಗಳಾಗಿದ್ದರೆ ಅವ್ರಿಗೆ ಒಂದು ಮೆಸೇಜ್ ಡ್ರಾಪ್ ಮಾಡಿಬಿಡಿ, ಕ್ಲಾಸ್ ಶುರು ಆಗಿದೆ ಅಂದ್ಕೊಂಡು. ಗೂಗಲ್ ಕೊಲ್ಯಾಬ್ ಅಂತ ಹೇಳಿ ಟೈಪ್ ಮಾಡಿ ಫಸ್ಟ್ ಲಿಂಕ್ನ ಸೆಲೆಕ್ಟ್ ಮಾಡಿದ್ರೆ ನನಗೆ ಗೂಗಲ್ ಕೊಲ್ಯಾಬ್ ಓಪನ್ ಆಗುತ್ತೆ. ರೀಸೆಂಟ್ ಅಂತ ಸೆಲೆಕ್ಟ್ ಮಾಡಿದ್ರೆ ಈಗ ತಾನೇ ನಾನು ಯಾವುದನ್ನು ಮಾಡ್ತಿರ್ತೀನಿ ಅದನ್ನು ಓಪನ್ ಮಾಡಿ ನೋಡ್ಬೋದು. ಓಕೆ, ಪೈಥಾನ್ ಡೆಮೋ ಅಂತ ಹೇಳಿ ಇದೆ, ಪೈಥಾನ್ GS ಅಂತ ಇದೆ, ಪೈಥಾನ್ GS 2026 ಅಂತ ಇದೆ. ಲೆಟ್ ಮೀ ಗೋ ಆ್ಯಂಡ್ ಚೆಕ್ ಯಾವುದ್ರಲ್ಲಿ ಮಾಡ್ತಿದ್ದೆ ಕ್ಲಾಸು ಅಂತ ಹೇಳಿ. ಇಫ್ ನಾಟ್ ಲೆಟ್ ಮಿ ಡಿಲೀಟ್, ಯಾವ್ದು ಮಾಡಿಲ್ಲ ಅಂದರೆ ಡಿಲೀಟ್ ಮಾಡೋಣ. ಲಾಸ್ಟ್ ಕ್ಲಾಸಲ್ಲಿ ನಾನು ನಿಮಗೆ ತುಂಬ ಬೇಸಿಕ್ ಕಾನ್ಸೆಪ್ಟ್ಸ್ನ ಹೇಳ್ಕೊಟ್ಟಿದ್ದೆ. ತುಂಬ ಬೇಸಿಕ್ ಕಾನ್ಸೆಪ್ಟ್ಸ್ ಅಂದರೆ, ಒಂದು ಮನೆ ಕಟ್ಟಬೇಕು ಅಂತ ಅಂದರೆ ನೀವೇನು ಮಾಡ್ಕೋಬೇಕು, ನೀವು ಫಸ್ಟು ಬ್ರಿಕ್ಸ್ ಅಂದ್ರೇನು, ಸಿಮೆಂಟ್ ಅಂದ್ರೇನು, ಅದಾದಮೇಲೆ ಸೈಟ್ ಅಂದ್ರೇನು, ಸೈಟ್ ಡೈಮೆನ್ಷನ್ ಅಂದ್ರೇನು, ಪ್ರತಿಯೊಂದನ್ನು ನೀವು ಅರ್ಥ ಮಾಡ್ಕೊಂಡಿರಬೇಕು. ಇದನ್ನೆಲ್ಲ ನೀವು ಅರ್ಥ ಮಾಡ್ಕೊಂಡಿದ್ರೆ ದೆನ್ ನೀವೇನು ಮಾಡ್ಬೋದು ಅಂದರೆ ಮನೆ ಕಟ್ಬೋದು. ಸಿಮಿಲರ್ಲಿ ಒಂದು ಪ್ರೋಗ್ರಾಮ್ ಬರೆದು ಸಾಫ್ಟ್ವೇರ್ನ ನಾನು ಕ್ರಿಯೇಟ್ ಮಾಡ್ತೀನಿ, ಇಲ್ಲ ಅಂತ ಅಂದರೆ ನನ್ನದೇ ಓನ್ ಆರ್ಕ್ ಪೈನ ಕಲ್ತ್ಕೊಂಡು ಎಲ್ಲನೂ ಒಂದು ಸಾಫ್ಟ್ವೇರ್ ಡೆವಲಪರ್ ಥರ ನಾನು ಒಂದು ನನ್ನದೇ ಓನ್ ಐಡೆಂಟಿಟಿ ಕ್ರಿಯೇಟ್ ಮಾಡ್ಕೋತೀನಿ ಅಂದರೆ ಕೆಲವು ಬೇಸಿಕ್ ಥಿಂಗ್ಸ್ಗಳು ಒಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಲ್ಲಿ ಕಲ್ತ್ಕೊಳ್ಬೇಕಾಗಿರುತ್ತೆ. ಸೊ ಆ ಥರ ಪರ್ಸೆಪ್ಷನಲ್ಲಿ ನೋಡೋದಾದರೆ ಕೆಲವು ಕಾನ್ಸೆಪ್ಟ್ಸ್ಗಳು ತುಂಬ ಸೇಮ್ ಇರುತ್ತೆ ಬೇರೆ ಬೇರೆ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಲ್ಲೂ. ಅಂದರೆ ಈಗ ನಾನೇನು ಹೇಳ್ಕೊಡ್ತಿದ್ದೀನಿ ಅದು ಸೇಮ್ ಇರುತ್ತೆ C++ ಪ್ರೋಗ್ರಾಮಲ್ಲೂ, ಜಾವಾ ಪ್ರೋಗ್ರಾಮಲ್ಲೂ, ಪೈಥಾನ್ ಪ್ರೋಗ್ರಾಮಲ್ಲೂ. ಅಂದರೆ ಐ ಆಮ್ ಎಕ್ಸ್ಪ್ಲೇನಿಂಗ್ ಡಿಫ್ರೆಂಟ್ ಟೈಪ್ಸ್ ಆಫ್ ಕಾನ್ಸೆಪ್ಟ್ಸ್ ಇಲ್ಲಿ.
ಐ ಆಮ್ ಎಕ್ಸ್ಪ್ಲೈನಿಂಗ್ ಐಡೆಂಟಿಫೈಯರ್ ಅಂದ್ರೇನು ಅಂತ ಹೇಳ್ಕೊಡ್ತಾ ಇದ್ದೀನಿ, ಅದ್ರದ್ದು ರೂಲ್ಸ್ ಹೇಳ್ತಾ ಇದ್ದೀನಿ, ಕೀವರ್ಡ್ ಅಂದ್ರೇನು, ಅದು ಆಗಂದ್ರೇನು ಅಂತ ಹೇಳ್ಕೊಡ್ತಾ ಇದ್ದೀನಿ ಅಲ್ವಾ. ಸೊ ಇಲ್ಲಿ ಹೇಳಿಕೊಡ್ತಾ ಇರುವಂಥ ಕಾನ್ಸೆಪ್ಟು ವಾಟ್ ಎವರ್ ಐ ಆಮ್ ಎಕ್ಸ್ಪ್ಲೈನಿಂಗ್ ಇಯರ್ ರಿಮೇನ್ ಸೇಮ್. ಯಾವುದರಲ್ಲಿ? ಜಾವಾ ಪ್ರೋಗ್ರಾಮ್, C++ ಪ್ರೋಗ್ರಾಮ್, PHP ಪ್ರೋಗ್ರಾಮ್, ಪರ್ಲ್ ಪ್ರೋಗ್ರಾಮ್, ಆರ್ ಪ್ರೋಗ್ರಾಮ್. ಅಂದರೆ ಇದೆಲ್ಲ ಕಾಮನ್ ಕಾನ್ಸೆಪ್ಟ್ಸು, ವೆರಿ ಬೇಸಿಕ್ಸ್ ಆಗಿರೋದ್ರಿಂದ ABCD I ಅಂತೆಲ್ಲ ನಮಗೆ ಬೇಸಿಕ್ಸ್ ಇರುತ್ತೆ ಅಲ್ವಾ, ಅದನ್ನು ಕಲ್ತ್ಕೊಂಡ್ರೆ ನಾನು ಹಳೆಗನ್ನಡನು ಪ್ರಾಕ್ಟೀಸ್ ಮಾಡ್ತಾ ಹೋಗ್ಬೋದು, ಹೊಸ ಕನ್ನಡದಲ್ಲೂ ನಾನು ನನಗೇನು ಬೇಕು ಅದನ್ನು ಲೆಟ್ರ್ ಬರೀಬೋದು, ಇಲ್ಲಾಂದರೆ ಒಂದು ಪೊಯಮ್ ಬರಿಬೋದು, ಇಲ್ಲ ಸ್ಟೋರಿ ಬರಿಬೋದಲ್ವಾ. ಅದೇ ರೀತಿ ಇದೆಲ್ಲ ಕಾಮನ್ ಕಾನ್ಸೆಪ್ಟ್ಸ್ ಎಲ್ಲ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಲ್ಲೂ. ಸೊ ಬೇಸಿಕ್ ಬಿಲ್ಡಿಂಗ್ ಬ್ಲಾಕ್ಸ್ ಅಂತ ಹೇಳ್ಕೊಡ್ಬೇಕಾದ್ರೆ ಫಸ್ಟ್ ಹೇಳ್ಕೊಟ್ಟಿದ್ದು ನಾನು ನಿಮಗೆ ಐಡೆಂಟಿಫೈಯರ್. ಅಂದರೆ ಈಗ ಕ್ಲಾಸ್ ಗ್ರೂಪಲ್ಲಿ ಇಲ್ಲೇ ವಾಟ್ಸಪ್ ಗ್ರೂಪಲ್ಲಿ ನೋಡಿ 4 ಸ್ಟೂಡೆಂಟ್ಸು ಜಾಯ್ನ್ ಆಗಿದ್ದೀರಾ. ಎಲ್ಲರೂ ಸ್ಟೂಡೆಂಟ್ 1, ಸ್ಟೂಡೆಂಟ್ 2, ಸ್ಟೂಡೆಂಟ್ 3, ಸ್ಟೂಡೆಂಟ್ 4 ಅಂತ ನಾನು ಹೇಳ್ಬೋದು. ಬಟ್ ಇವಾಗ ನಿಮ್ಮನ್ನ ಐಡೆಂಟಿಫೈ ಮಾಡೋದಕ್ಕೆ, ಫಾರ್ ಎಕ್ಸಾಂಪಲ್ ಗೀತಾಂಜಲಿ ಅಂತ ನಾನು ಅವ್ರಿಗೆ ಏನಾರ ಹೇಳ್ಕೊಡ್ಬೇಕು ಅಂದರೆ ಐ ವಿಲ್ ಸೇ ಗೀತಾಂಜಲಿ ಅಂತ ಹೇಳಿ. ಅದೇ ಥರ ಕೋಕಿಲ ಅವ್ರಿಗೆ ನಾನು ಏನಾರ ಹೇಳಬೇಕು ಅಂದರೆ ಅಲ್ಲಿ ಕಾಲರ್ ನೇಮ್. ಸಿಮಿಲರ್ಲಿ ಪ್ರಿಯಾ ಅವ್ರಿಗೂ ಮತ್ತು ನಿಶ್ಚಿತಾ ಅವ್ರಿಗೂ ಹೇಳಬೇಕು ಅಂದರೆ ಐ ಕಾಲ್ ಯುವರ್ ನೇಮ್, so that by calling your name I can identify you. Okay, similarly when I write a code, ಒಂದು ಪ್ರೋಗ್ರಾಮ್ ಬರೆದಾಗ in my program I may have like 1 2 3 ಈ ಥರ ABCXYZ ಈ ಥರ ಎಲ್ಲ ಏನೇನೋ ಒಂದು ಇದು ನೇಮ್ಗಳು ಬರ್ಕೋತಾ ಇದ್ದೀನಿ, ನೇಮ್ಗಳು ಕೊಡ್ತಾ ಇದ್ದೀನಿ. ಸೊ ನನಗೆ ನಾನೇ ಸ್ವಂತವಾಗಿ ನೇಮ್ಗಳು ಕೊಡೋದು. ಆನ್ ಮೈ ಓನ್ ಐ ಕ್ಯಾನ್ ಗಿವ್ ಅ ನೇಮ್ ಯಾವುದಾದ್ರು ಕೊಡ್ತೀರಾ? ವಾಟ್ ಆರ್ ದ ನೇಮ್ ಯು ಕ್ಯಾನ್ ಗಿವ್ ಅನ್ನೋದಾದರೆ ವೇರಿಯಬಲ್, ಫಂಕ್ಷನ್, ಕ್ಲಾಸ್, ಮಾಡ್ಯೂಲ್, ಆಬ್ಜೆಕ್ಟ್. ಅಂದರೆ ಇದೆಲ್ಲ ನಿಮ್ಗೆ ಈ ಮೂಮೆಂಟ್ ಆಫ್ ಟೈಮಲ್ಲಿ ವರ್ಡ್ಸ್ಗಳು ಏನೋ ಹೇಳ್ತಿದ್ದಾರೆ, ನನಗೇನೋ ಅರ್ಥ ಆಗ್ತಿಲ್ಲ. ವೇರಿಯಬಲ್ ಅಂದರು ಆಗಂದ್ರೇನು, ಫಂಕ್ಷನ್ ಅಂದರು ಆಗಂದ್ರೇನು, ಕ್ಲಾಸ್ ಅಂದ್ರೇನು ಆಗಂದ್ರೇನು ಅಂತ ಗೊತ್ತಾಗಲ್ಲ ಈಗ. ಬಟ್ ಒಂದು ಪ್ರೋಗ್ರಾಮ್ ಬರೀಬೇಕಾದ್ರೆ ನಾನೇ ಸ್ವಂತವಾಗಿ ಏನೆಲ್ಲ ನೇಮ್ ಕೊಡ್ತೀನಿ, ಅದನ್ನೇ ಐಡೆಂಟಿಫೈಯರ್ ಅಂತ ಹೇಳ್ತಾರೆ. ಸಿಮಿಲರ್ಲಿ ವೆನ್ ಯು ಕ್ರಿಯೇಟ್ ಅ ವರ್ಡ್ ಡಾಕ್ಯುಮೆಂಟ್, ನೀವು ರೆಕಾರ್ಡ್ ಬರೀತಿರ್ತೀರಾ, ಇಲ್ಲಾಂದರೆ ನಿಮ್ಮದೇ ಮ್ಯಾನ್ಯುಲ್ನ ಪ್ರಿಪೇರ್ ಮಾಡ್ತಿರ್ತೀರಾ ಪ್ರಾಕ್ಟಿಕಲಲ್ಲಿ. ArcGIS ಮತ್ತು R-Pro ಯೂಸ್ ಮಾಡಿಕೊಂಡು, ಎರಡಾ ಸಾಫ್ಟ್ವೇರ್ ಯೂಸ್ ಮಾಡಿಕೊಂಡು ಪ್ರಾಕ್ಟಿಕಲ್ ರೆಕಾರ್ಡ್ ಬರೀಬೇಕಾದ್ರೆ ಏನು ಮಾಡ್ತೀರಾ? ಇದಕ್ಕೊಂದು ನೇಮ್ ಕೊಡ್ತೀರಾ, ಫೈಲ್ ಅಂತ ಹೇಳಿ ನೇಮ್ ಕೊಡ್ತೀರಾ. ಯಾಕೆ ನೇಮ್ ಕೊಡ್ತೀರಾ? ಬಿಕಾಸ್ ನಿಮ್ಮ ಸಿಸ್ಟಮಲ್ಲಿ ಮೋರ್ ದೆನ್ 1 ಫೈಲ್ಸ್ಗಳಿರ್ಬೋದು, ಡಾಕ್ಯುಮೆಂಟ್ ಫೈಲ್ಸ್ಗಳು, ವರ್ಡ್ ಡಾಕ್ಯುಮೆಂಟ್ ಫೈಲ್ಸ್ಗಳು. ಫಸ್ಟ್ ಸೆಮಿಸ್ಟ್ರಲ್ಲಿ 1 ಇರುತ್ತೆ, ಸೆಕೆಂಡ್ ಸೆಮಿಸ್ಟರ್ ಅದೇ 1, ಥರ್ಡ್ ಸೆಮಿಸ್ಟರ್ ಇನ್ನೊಂದು ಇರುತ್ತೆ. ಸೊ ಪ್ರತಿ ಸೆಮಿಸ್ಟರಲ್ಲೂ ಒಂದೊಂದು ರೆಕಾರ್ಡ್ನ ಕ್ರಿಯೇಟ್ ಮಾಡೋಕ್ಕೆ ಒಂದೊಂದು ಡಾಕ್ಯುಮೆಂಟ್ನ ನೀವು ಯೂಸ್ ಮಾಡಿದ್ರೆ, ಆ ಡಾಕ್ಯುಮೆಂಟ್ಗೆ ನೀವೇ ಓನಾಗಿ ನೇಮ್ಸ್ಗಳು ಕೊಡ್ತೀರಲ್ಲ, ಆ ನೇಮ್ಸ್ಗಳು ಕೊಡೋದನ್ನು ನೀವು ಯುನೀಕ್ ಆಗಿ ನೇಮ್ ಕೊಡ್ತೀರಾ. ಯಾಕೆ? ಟು ಐಡೆಂಟಿಫೈ. ಫಸ್ಟ್ ಸೆಮಿಸ್ಟ್ರಲ್ಲಿ ಯಾವುದಿದೆ, ಸೆಕೆಂಡ್ ಸೆಮಿಸ್ಟ್ರಲ್ಲಿ ಯಾವುದಿದೆ ಅಂತ ಐಡೆಂಟಿಫೈ ಮಾಡೋದಕ್ಕೆ ಅದರದ್ದೇ ನೇಮ್ ಕೊಟ್ಕೊ ಬರ್ತೀರಾ. ಅದೇ ರೀತಿ ನನ್ನ UUCMS ಅಲ್ಲಿ ಕೋರ್ಸ್ ರಿಜಿಸ್ಟ್ರೇಷನ್ಗೆ ಹೋದರೆ ಪೇಪರ್ 1, ಪೇಪರ್ 2, ಪೇಪರ್ 3 ಈ ಥರ ನನಗೆ ಪೇಪರ್ಸ್ಗಳಿರುತ್ತೆ, ಪಕ್ಕದಲ್ಲಿ ನೇಮ್ಸ್ ಮೆನ್ಷನ್ ಮಾಡಿರ್ತಾರೆ ಐಡೆಂಟಿಫೈ ಮಾಡೋಕ್ಕೆ. ಹಾಗೆಯೇ ನನ್ನ ಪ್ರೋಗ್ರಾಮಲ್ಲಿ ನಾನೇ ಓನಾಗಿ ಏನು ನೇಮ್ ಕೊಟ್ಕೋತೀನಿ, ಆ ನೇಮಿಂಗ್ ಮಾಡೋ ಅಂಥ ಕಾನ್ಸೆಪ್ಟ್ ನೋಡಿ. ಇಲ್ಲಿ ರೇಡಿಯಸ್ ಈಕ್ವಲ್ 5, ಪೈ ಈಕ್ವಲ್ 3.14 ಈ ಥರ ಬರಿತಾ ಇದ್ದೀನಿ. ಇದು ನಾನು ಬರ್ಕೊಳ್ತಾ ಇರೋದು, ನಾನೇ ನೇಮ್ ಕೊಟ್ಟು ಬರಿತಾ ಇರೋದು. ಈ ಥರ ನಾವೇ ನೇಮ್ ಕೊಟ್ಟು ಬರೆಯೋದನ್ನ ವಿ ಕಾಲ್ ಇಟ್ ಆಸ್ ಐಡೆಂಟಿಫೈಯರ್ಸ್. ಓಕೆ, ನಾವೇ ಸ್ವಂತವಾಗಿ ಬರೆಯೋದನ್ನ, ನೇಮ್ಗಳು ಕೊಡೋದನ್ನ ಐಡೆಂಟಿಫೈಯರ್ಸ್ ಅಂತ ಹೇಳ್ತೀವಿ. ಇದೆಲ್ಲ ವ್ಯಾಲ್ಯೂಸ್ಗಳು. ಇಲ್ಲಿ ಬರ್ತಾ ಇರೋ ಕಾನ್ಸೆಪ್ಟ್ಸು ವ್ಯಾಲ್ಯೂಸ್ಗಳು. ಇಲ್ಲಿ ಶಶಿ ಅನ್ನೋದು ವ್ಯಾಲ್ಯೂನೇ. ಅಂದರೆ ಇವಾಗ ನೀವು ಬ್ಯಾಂಗ್ಳೂರ್ ಸಿಟಿದು ಲ್ಯಾಟಿಟ್ಯೂಡ್ ಅಂದರೆ ಏನು, ಲಾಂಜಿಟ್ಯೂಡ್ ಅಂದರೆ ಏನು ಅಂತ ನೋಡಬೇಕು ಅಂದಾಗ ನೀವೇನು ಮಾಡ್ತೀರಾ? ಗೂಗಲ್ಗೆ ಹೋಗ್ಬಿಟ್ಟು ಬ್ಯಾಂಗ್ಳೂರ್ ಲ್ಯಾಟಿಟ್ಯೂಡ್ ಆ್ಯಂಡ್ ಲಾಂಜಿಟ್ಯೂಡ್ ಅಂತ ಹೇಳಿ ಸರ್ಚ್ ಮಾಡಿದ್ರೆ ಬ್ಯಾಂಗ್ಳೂರ್ದು, ಓಕೆ, ಬ್ಯಾಂಗ್ಳೂರ್ ಲ್ಯಾಟಿಟ್ಯೂಡ್ ಲಾಂಗಿಟ್ಯೂಡ್ ಅಂತ ಹೇಳಿ ಸರ್ಚ್ ಮಾಡಿದ್ರೆ ಓಕೆ, ಬ್ಯಾಂಗ್ಳೂರ್ದು ಲ್ಯಾಟಿಟ್ಯೂಡ್ ಈ ವ್ಯಾಲ್ಯೂ ಇದೆ, ಲಾಂಜಿಟ್ಯೂಡ್ ವ್ಯಾಲ್ಯೂ ಈ ಥರ ಇದೆ ಅಂತ ನೋಡ್ಬೋದು ನೀವು, ರೈಟ್. ಇಲ್ಲಿ ನೋಡಿ 12.976 ಅಂತ ಹೇಳಿ ನಾರ್ತ್, 77.5946 ಡಿಗ್ರಿ ಈಸ್ಟ್ ಅಂತ ಹೇಳಿ ತೋರಿಸ್ತಾ ಇದೆ ಲ್ಯಾಟಿಟ್ಯೂಡ್ ವ್ಯಾಲ್ಯೂ, ಲಾಂಜಿಟ್ಯೂಡ್ ವ್ಯಾಲ್ಯೂ. ಲ್ಯಾಟಿಟ್ಯೂಡ್ ವ್ಯಾಲ್ಯೂ ಈ ಥರ ತಗೊಳ್ತಿದ್ದೀನಿ, ಲಾಂಜಿಟ್ಯೂಡ್ ವ್ಯಾಲ್ಯೂ ಈ ಥರ ಬರಿತಾ ಇದ್ದೀನಿ ಅಲ್ವಾ. ಸೊ ಇದನ್ನು ಪ್ರೋಗ್ರಾಮಲ್ಲಿ ಯಾವ ಥರ ಬರಿಬೋದು? ಪ್ರೋಗ್ರಾಮಲ್ಲಿ ಲ್ಯಾಟಿಟ್ಯೂಡ್ ಈಕ್ವಲ್ ಅಂತ ಬರೆದ್ಬಿಟ್ಟು ನಾನೇನು ಬರಿಬೋದು? 12.97 ಡಿಗ್ರಿ ನಾರ್ತ್ ಅಂತ ಬರ್ಕೋಬೋದು. ಅದೇ ರೀತಿ ಲಾಂಜಿಟ್ಯೂಡ್ ವ್ಯಾಲ್ಯೂ ಏನಿದೆ ಅಂತ ಹೇಳಿ ಬರ್ಕೊಳ್ಬೋದು. ನೋಡಿ, ಲಾಂಜಿಟ್ಯೂಡ್ ಇದೆ ಟಿವರ್ಡ್ಸ್ ಈಸ್ಟ್ ಡೈರೆಕ್ಷನ್ಗಿದೆ, ವಿಚ್ ಇಸ್ ಲೈಕ್ 77.59
59 ಈಸ್ಟ್ ಅಂತ ಹೇಳಿ ಡಿಗ್ರಿ ತೋರಿಸ್ತಾ ಇದೆ. ಅಂದರೆ ಇದೊಂದು ವ್ಯಾಲ್ಯೂ ಒಂದಕ್ಕೆ ಸೇವ್ ಮಾಡ್ತಿದ್ದೀರಾ, ಇದಕ್ಕೆ ಒಂದು ಡೇಟಾ ತಗೊಂಡು ಇದಕ್ಕೊಂದು ಸೇವ್ ಮಾಡ್ತಿದ್ದೀರಾ ಅಲ್ವಾ. ಅಂದರೆ ಈ ವ್ಯಾಲ್ಯೂನ ತಗೊಂಡೋಗಿ ಇಲ್ಲಿ ಸೇವ್ ಮಾಡ್ತಿದ್ದೀನಿ, ಈ ವ್ಯಾಲ್ಯೂನ ತಗೊಂಡೋಗಿ ಇದಕ್ಕೆ ಕೊಡ್ತಾ ಇದ್ದೀನಿ. ಈಗ ತಗೋಗಿ ಕೊಡೋದನ್ನೇ ಅಸೈನ್ಮೆಂಟ್ ಅಂತ ಹೇಳೋದು. ಈ ವ್ಯಾಲ್ಯೂನ ಇದಕ್ಕೆ ಅಸೈನ್ ಮಾಡ್ತಿದ್ದೀವಿ. ಈಗ ನಿಮಗೆ ಎಕ್ಸಾಮ್ಸ್ಗೆ ಟೆಸ್ಟ್ಗೆ ಅಂತ ಹೇಳಿ ದೇ ಗಿವ್ ಸಮ್ ಅಸೈನ್ಮೆಂಟ್ಸ್ ಟು ಮೇಕ್ ಯು ಅಂಡರ್ಸ್ಟ್ಯಾಂಡ್. ದೇ ಗಿವ್ ಸಮ್ ಅಸೈನ್ಮೆಂಟ್ 1 ಅಸೈನ್ಮೆಂಟ್ 2 ಅಂತ. ಆ್ಯಂಡ್ ಸೆಮಿನಾರ್ಸ್ಗಳು ಟಾಪಿಕ್ ನಿಮಗೆ ಕೊಡ್ತಾರೆ, ಆ ಟಾಪಿಕ್ನ ಯೂಸ್ ಮಾಡಿಕೊಂಡು ನೀವು ಸೆಮಿನಾರ್ಸ್ ಮಾಡ್ತೀರಾ, ಅಸೈನ್ ಮಾಡಿರ್ತಾರೆ ಒಬ್ರೊಬ್ರಿಗೆ ಒಂದೊಂದು ಟಾಪಿಕ್ಕು. ಅದೇ ಥರ ಒಂದು ವರ್ಡ್ಗೂ ಒಂದೊಂದು ವ್ಯಾಲ್ಯೂಗಳನ್ನ ಇಲ್ಲಿ ನಾನು ಕೊಡ್ತಾ ಇದ್ದೀನಿ, ಅಸೈನ್ ಮಾಡ್ತಿದ್ದೀನಿ. ಇಲ್ಲಿ ನನಗೆ ನಾನು LAT ಅಂತ ಬರಿಬೋದಾಯ್ತು, LONG ಅಂತ ಬರಿಬೋದಾಯ್ತು. ನೋಡಿ ಈ ಥರ LONG LAT ಅಂತ ಇಲ್ಲೂ ಬರಿಬೋದಾಗಿತ್ತು ನಾನು, ಬಟ್ ದೊಡ್ಡದಾಗಿ ಬರ್ಕೋತಾ ಇದ್ದೀನಿ ಏನು ಅಂತ, ಲ್ಯಾಟಿಟ್ಯೂಡ್ ಲಾಂಜಿಟ್ಯೂಡ್ ಅಂತಾನೆ ಬರೆದ್ಬಿಡ್ತಾ ಇದ್ದೀನಿ. ಈ ಥರ ನಾನೇ ನೇಮ್ ಕೊಡೋದನ್ನ ಐಡೆಂಟಿಫೈಯರ್ ಅಂತ ನೆನ್ನೆ ಕ್ಲಾಸ್ ಹೇಳ್ಕೊಟ್ಟೆ. ರೂಲ್ಸ್ ಇದೆ ಏನಪ್ಪ, ಕೇಸ್ ಸೆನ್ಸಿಟಿವ್, ಕ್ಯಾಪಿಟಲ್ ಲೆಟರ್ಗೂ ಸ್ಮಾಲ್ ಲೆಟರ್ಗೂ ಡಿಫ್ರೆನ್ಸಸ್ ಇದೆ. ಅಂಡರ್ಸ್ಕೋರಿಂದ ಶುರು ಆಗ್ಬೋದು, ಇದನ್ನ ಅಂಡರ್ಸ್ಕೋರ್ ಅಂತಾರೆ, ಆ ಡ್ಯಾಶ್ನ ಅಂಡರ್ಸ್ಕೋರ್ ಅಂತ ಹೇಳ್ತಾರೆ. ನಂಬರಿಂದ ಶುರು ಆಗಬಾರ್ದು, ನಾನು ಬರೀಬೇಕಾದ್ರೆ ನಂಬರಿಂದ ಶುರು ಆಗಬಾರ್ದು. ನಂಬರಿಂದ ಶುರು ಆದರೆ ಎರರ್ ಬರುತ್ತೆ, ಆ ಎರರ್ನೇ ಸಿಂಟ್ಯಾಕ್ಸ್ ಎರರ್ ಅಂತಾರೆ. ಸಿಂಟ್ಯಾಕ್ಸ್ ಎರರ್ ಅಂದರೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸು ಫಾಲೋ ಮಾಡಲಿಲ್ಲ ಅಂದರೆ ಬರೋದು ಸಿಂಟ್ಯಾಕ್ಸ್ ಎರರ್. ರೂಲ್ ಇದೆ, ಆ ರೂಲ್ನ ಫಾಲೋ ಮಾಡಲಿಲ್ಲ ಅಂದರೆ ಸಿಂಟ್ಯಾಕ್ಸ್ ಎರರು. ಅದೇ ಥರ ಸ್ಪೇಸ್ ಕೊಡೋ ಆಗಿಲ್ಲ ನೋಡಿ, ಈ ಥರ ಸ್ಪೇಸ್ ಕೊಡೋ ಆಗಿಲ್ಲ. ವರ್ಡ್ಗಳ ಮಧ್ಯದಲ್ಲಿ ನೋಡಿ ಸ್ಟೂಡೆಂಟ್ ಸ್ಪೇಸ್ ನೇಮ್ ಕೊಡೋ ಆಗಿಲ್ಲ, ಪ್ರೋಗ್ರಾಮ್ ಸ್ಪೇಸ್ ಲ್ಯಾಂಗ್ವೇಜ್ ಅಂತ ಬರೆಯೋಕ್ಕಾಗಲ್ಲ, ಒಂದೇ ವರ್ಡ್ ಇಟ್ಕೋಬೇಕು. ಸ್ಟೂಡೆಂಟ್ ನೇಮ್ ಸ್ಪೇಸ್ ಕೊಡೋ ಆಗಿಲ್ಲ, ಸ್ಪೇಸ್ ಜಾಗದಲ್ಲಿ ಅಂಡರ್ಸ್ಕೋರ್ ಯೂಸ್ ಮಾಡ್ಬೋದು. ಸ್ಪೇಸು, ವೈಟ್ ಸ್ಪೇಸು, ಬ್ಲ್ಯಾಂಕ್ ಸ್ಪೇಸ್ ಅಂತೆಲ್ಲ ಹೇಳ್ಕೊಟ್ಟೆ. ಅಂದರೆ ನಾನು ಒಂದೇ ಲೈನಲ್ಲಿ ಈ ಥರ ಹಿಂಗೆ ಕೊಡೋಕ್ಕಾಗಲ್ಲ, ಹಿಂಗೆ ಇದನ್ನೇ ವೈಟ್ ಸ್ಪೇಸ್ ಬ್ಲ್ಯಾಂಕ್ ಸ್ಪೇಸ್ ಅಂತೆಲ್ಲ ಹೇಳೋದು. ಆ ಥರ ಎಲ್ಲ ಕೊಡೋಕ್ಕಾಗಲ್ಲ, ಕೊಡಬಾರ್ದು ಅಂತ ರೂಲ್ಸ್ ಹೇಳ್ತಿದ್ದಾರೆ. ಬಿಟ್ಟರೆ ಲಾಸ್ಟ್ ಏನು ಸಿಂಬಲ್ಸ್ಗಳು ಯೂಸ್ ಮಾಡೋ ಹಾಗಿಲ್ಲ. ನನಗೆ ಅಂಡರ್ಸ್ಕೋರ್ ಒಂದು ಬಿಟ್ಬಿಟ್ಟು ಬೇರೆ ಈ ಥರ ಎಲ್ಲ ಸಿಂಬಲ್ ಎಲ್ಲ ಬರೀಬಾರ್ದು ಐಡೆಂಟಿಫೈಯರಲ್ಲಿ ಅಂತ ಹೇಳ್ಕೊಟ್ಟೆ. ಕೀವರ್ಡ್ ಅಂದೆ, ಕೀವರ್ಡ್ ಅಂದ್ರೇನು, ಕೀವರ್ಡ್ ಅಂದರೆ ರಿಸರ್ವ್ ವರ್ಡು. ಆಲ್ರೆಡಿ ಕೆಲವು ಮೀನಿಂಗ್ಗಳು ಕೊಟ್ಬಿಟ್ಟಿದ್ದಾರೆ. ಏನು ಮೀನಿಂಗು, ಕಂಡೀಷನ್ಗಳು ಬರೀಬೇಕು ಅಂದಾಗ ಇದನ್ನು ಯೂಸ್ ಮಾಡ್ತೀವಿ. ಇಫ್ ಅನ್ನೋದನ್ನು ಯಾವಾಗ ಯೂಸ್ ಮಾಡ್ತೀವಿ ಅಂದರೆ, ಫಾರ್ ಎಕ್ಸಾಂಪಲ್ ನಾನಿಲ್ಲಿ ನೋಡಿ 5 ಅನ್ನೋದು ಗ್ರೇಟರ್ ದ್ಯಾನ್ 0ನ 5 ಅನ್ನೋದು 0ಗಿಂತ ಜಾಸ್ತಿ ಇದೆಯಾ ಅಂತ ಚೆಕ್ ಮಾಡಬೇಕು ಅಂದಾಗ ಇಫ್ ಅಂತ ಬರಿತೀನಿ. ಈ ಥರ ಕಂಡೀಷನ್ನ ಚೆಕ್ ಮಾಡೋಕ್ಕೆ ಬರೆಯೋದು ಇಫ್ ಅನ್ನೋ ವರ್ಡು. ಇಫ್ ಅನ್ನೋ ವರ್ಡ್ಗೆ ಕಂಡೀಷನ್ ಆಗಿ ಮಾಡು ಅಂತ ಹೇಳಿ ಮೀನಿಂಗ್ ಆಲ್ರೆಡಿ ಕೊಟ್ಬಿಟ್ಟಿದ್ದಾರೆ, ಆ ಮೀನಿಂಗ್ನ ನಾನು ಚೇಂಜ್ ಮಾಡೋದಕ್ಕಾಗಲ್ಲ. ಅದನ್ನೇ ವಿ ಕಾಲ್ ಇಟ್ ಆಸ್ ರಿಸರ್ವ್ ವರ್ಡ್. ಸ್ಪೆಷಲ್ ಮೀನಿಂಗ್ ಕೊಟ್ಟಿದ್ದಾರೆ, ಆ ಸ್ಪೆಷಲ್ ಮೀನಿಂಗ್ನ ನಾವು ಚೇಂಜ್ ಮಾಡೋದಕ್ಕಾಗಲ್ಲ. ಎಕ್ಸಾಂಪಲ್ಲು ಇಫ್, ವೈಲು, ಫಾರು, ಈ ಥರ ಇನ್ನೂ ತುಂಬ ವರ್ಡ್ಸ್ಗಳಿದೆ, ಇನ್ನು 32 ವರ್ಡ್ಸ್ಗಳಿದೆ ಟೋಟಲ್ ಆಗಿ. ಅದು ಒಂದೊಂದು ರೆಪ್ರೆಸೆಂಟ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್ ಈಗ ನಾವು ಲ್ಯಾಟಿಟ್ಯೂಡ್ ಲಾಂಗಿಟ್ಯೂಡ್ ಅಂದರೆ ಒಂದು ವ್ಯಾಲ್ಯೂ, ಆಲ್ರೆಡಿ ಒಂದು ನಂಬರ್ಗಳು ಕೊಡಬೇಕು ಅದಕ್ಕೆ ಅಂತ ನಮಗೆ ಗೊತ್ತಿದೆ. ಆ್ಯಂಡ್ ಡಿಜಿಟಲೈಸೇಷನ್ ಅಂದರೆ ಒಂದು ಗೊತ್ತಿದೆ, ಅದು ಹಂಗಂದ್ರೆ ಏನು ಅಂತ. ಬಿಲ್ಟಪ್ ಅಂದ್ರೆ ಏನು ಅಂತ ಗೊತ್ತಿದೆ, ಅದಕ್ಕೊಂದು ಮೀನಿಂಗ್ ಕೊಟ್ಟಿದ್ದಾರೆ. ವಾಟರ್ ಬಾಡಿ ಅಂದ್ರೇನು, ಅದಕ್ಕೊಂದು ಮೀನಿಂಗ್ ಕೊಟ್ಟಿದ್ದಾರೆ. ಹಾಗೇನೆ ಇಫ್ ಅಂದ್ರೇನು, ವೈಲ್ ಅಂದ್ರೇನು, ಫಾರ್ ಅಂದ್ರೇನು ಅಂತ ಆಲ್ರೆಡಿ ಅದಕ್ಕೊಂದು ಮೀನಿಂಗ್ ಮತ್ತು ವ್ಯಾಲ್ಯೂ ಕೊಟ್ಬಿಟ್ಟಿರ್ತಾರೆ, ಅದನ್ನು ಚೇಂಜ್ ಮಾಡೋದಕ್ಕಾಗಲ್ಲ. ಅದನ್ನೇ ಕೀವರ್ಡ್ಸ್ ಅಂತ ಹೇಳೋದು. ಸೊ ನಾನಿಲ್ಲಿ ಕೀವರ್ಡ್ ಇಫ್ ಈಕ್ವಲ್ 5, ಇಫ್ ಈಕ್ವಲ್ 3.14, ಇಫ್ ಈಕ್ವಲ್ ಶಶಿ ಅಂತ ಬರೆಯೋದಕ್ಕಾಗಲ್ಲ. ಬರೆಯೋದಕ್ಕೆ ಟ್ರೈ ಮಾಡಿದ್ರೆ ಎರರ್ ಕೊಡುತ್ತೆ. ನೋಡಿ ಇಫ್ ಈಕ್ವಲ್ 5 ಅಂತ ಬರೆದ್ರೆ ನಾನು ಇದನ್ನು ರನ್ ಮಾಡೋಕ್ಕೆ ಹೋದರೆ ಎರರ್ ಕೊಡುತ್ತೆ. ಹೊಸದಾಗಿ ನಾನು ಈ ಥರ ಬರೆಯೋದಕ್ಕಾಗಲ್ಲ, ಹೊಸ ಮೀನಿಂಗ್ ಅದಕ್ಕೆ ಕೊಡೋದಕ್ಕಾಗಲ್ಲ. ಇದನ್ನೇ ಕೀವರ್ಡ್ಸ್ ಅಂತ ಹೇಳೋದು. ಇಷ್ಟು ಅರ್ಥ ಆಯ್ತಾ? ಕ್ಯಾನ್ ಐ ಗೆಟ್ ಥಮ್ಸ್ ಅಪ್ ಅಟ್ ಲೀಸ್ಟ್? ನೋಡಿ ಎರರ್ ಕೊಡುತ್ತೆ ನನಗೆ. ಓಕೆ, ತೆಗೆದು ಬಿಡ್ತೀನಿ. ಲೆಟ್ ಮಿ ರಿಮೂವ್ ದಿಸ್. ಇವಾಗ ನೋಡಿ ರನ್ ಮಾಡಿದ್ರೆ ನನಗೇನು ಎರರ್ ಕೊಡಲ್ಲ. ಓಕೆ, ಅರ್ಥ ಆಯ್ತಾ ಇಷ್ಟುವೆ? ಕ್ಯಾನ್ ಐ ಗೆಟ್ ಥಮ್ಸ್ ಅಪ್? ಓಕೆ ಫೈನ್. ಇದು ಬಿಟ್ಟರೆ ಈಗ ಹೊಸ ಕಾನ್ಸೆಪ್ಟ್ ಹೇಳ್ಕೊಡ್ತಾ ಇದ್ದೀನಿ, ವಿಚ್ ಇಸ್ ಕಾಲ್ಡ್ ಆಸ್ ವೇರಿಯೇಬಲ್. ವೇರಿಯೇಬಲ್ ಅಂದ್ರೇನು? ಸಿ, ನನ್ನ ಈ ಕಂಪ್ಯೂಟರಲ್ಲಿ ಏನು ವರ್ಕ್ ಆದರೂ ಮಾಡಲಿ, ವಾಟ್ ಎವರ್ ದ ವರ್ಕ್ ದಟ್ ಐ ಡೂ ಇನ್ ಮೈ ಕಂಪ್ಯೂಟರ್, ವಾಟ್ ಎವರ್ ಇಟ್ ಮೈಟ್ ಬಿ. ನಾನು ಇವಾಗ ಇಲ್ಲಿ ಏನೋ ಒಂದು ಗೂಗಲ್ ಕ್ರೋಮಲ್ಲಿ ಏನೋ ಓಪನ್ ಮಾಡಿದ್ದೀನಿ, ಗೂಗಲ್ ಕೊಲ್ಯಾಬ್ ಓಪನ್ ಮಾಡಿ ಎಕ್ಸ್ಪ್ಲನೇಷನ್ ಕೊಡ್ತಾ ಇದ್ದೀನಿ. ಸಿಮಿಲರ್ಲಿ ನೋಡಿ ಇಲ್ಲಿ OBC ಸ್ಟುಡಿಯೋ ಓಪನ್ ಮಾಡಿ ರೆಕಾರ್ಡ್ ಮಾಡ್ತಿದ್ದೀನಿ, ಅದು ರೆಕಾರ್ಡ್ ಆಗ್ತಿದೆ, ಕ್ಲಾಸಸ್ದು ರೆಕಾರ್ಡ್ ಆಗ್ತಿದೆ. ಇಲ್ಲಿ ನೋಡಿ ಟೈಮ್ ಓಡ್ತಿದೆ, ಡೇಟ್ ಕಾಣ್ತಿದೆ, ನೆಟ್ವರ್ಕು ಮತ್ತು ಮ್ಯೂಸಿಕ್ದು ಸ್ಪೀಕರ್ ಎಷ್ಟಿದೆ ಅಂದ್ಕೊಂಡೆಲ್ಲ ತೋರಿಸ್ತಾ ಇದೆ, ಬ್ಯಾಟ್ರಿ ಎಷ್ಟು ಪರ್ಸೆಂಟೇಜ್ ಇದೆ, ಯಾರ್ಯಾರು ಇದ್ದೀರಾ ಅಂತೆಲ್ಲ ತೋರಿಸ್ತಿದೆ ಅಲ್ವಾ.
ಇದೆಲ್ಲ ಎಲ್ಲಿ ರನ್ ಆಗ್ತಿರುತ್ತೆ? ಇನ್ಸೈಡ್ ಕಂಪ್ಯೂಟರ್ ರ್ಯಾಮ್. ನನ್ನ ಕಂಪ್ಯೂಟರಲ್ಲಿ ನೋಡಿ, ನನ್ನ ಕಂಪ್ಯೂಟರ್ ಓಪನ್ ಮಾಡಿದ್ರೆ ರ್ಯಾಮ್ ಇರುತ್ತೆ. ಆ ರ್ಯಾಮ್ ಒಳಗಡೆ ಪ್ರತಿಯೊಂದು ವರ್ಕ್ ಆಗೋದು. ನೋಡಿ, ರೈಟ್ ಕ್ಲಿಕ್ ಮಾಡಿದೆ, ಟಾಸ್ಕ್ ಮ್ಯಾನೇಜರ್ ಅನ್ನೋದನ್ನ ಓಪನ್ ಮಾಡಿದ್ರೆ ನನಗೆ ಕಂಪ್ಯೂಟರಲ್ಲಿ ಎಷ್ಟು ಪರ್ಸೆಂಟೇಜ್ ಯೂಸೇಜ್ ಆಗ್ತಿದೆ, ಕಂಪ್ಯೂಟರ್ ಮೆಮೊರಿ ಎಷ್ಟು ಪರ್ಸೆಂಟೇಜ್ ಯೂಸ್ ಆಗ್ತಿದೆ, ನನ್ನ ಡಿಸ್ಕೋ ಎಷ್ಟಿದೆ, ನೆಟ್ವರ್ಕ್ ಎಷ್ಟಿದೆ, ಎಷ್ಟು ಪರ್ಸೆಂಟೇಜ್ ಯೂಸ್ ಆಗ್ತಿದೆ ಅಂತೆಲ್ಲ ಡೇಟಾ ತೋರಿಸ್ತಾ ಇದೆ. ಆ್ಯಂಡ್ ಇಲ್ಲಿ ನೋಡಿ, ಕಂಪ್ಯೂಟರ್ ಮೆಮೊರಿ ಒಳಗಡೆ OBC ಸ್ಟುಡಿಯೋ ರನ್ ಆಗ್ತಿದೆ, ರೆಕಾರ್ಡ್ ಆಗ್ತಾ ಇದೆ. ಕಂಪ್ಯೂಟರ್ ಒಳಗಡೆ ನೋಟ್ ಪ್ಯಾಡ್, ಇಲ್ಲಿ ಇದು ಓಪನ್ ಆಗಿದೆಲ್ಲ, ಇದು ಓಪನ್ ಆಗಿರೋದು ತೋರಿಸ್ತಾ ಇದೆ, ಓಪನ್ ಆಗಿದೆ. ಕ್ಲೋಸ್ ಮಾಡಿದೆ ನೋಡಿ, ಕ್ಲೋಸ್ ಮಾಡಿದ ತಕ್ಷಣ ಕ್ಲೋಸ್ ಆಗೋಯ್ತು ಅದು. ಅದೇ ಥರ ಗೂಗಲ್ ಕ್ರೋಮ್ ಅನ್ನೋದು ರನ್ ಆಗ್ತಾ ಇದೆ ನನಗೆ ಕಂಪ್ಯೂಟರ್ ಮೆಮೊರಿ ಒಳಗಡೆ. ಅದು ಬಿಟ್ಟರೆ ನೋಡಿ, ಸಿಸ್ಟಮ್ ಕ್ಲಾಕು, ಸಿಸ್ಟಮ್ ಟೈಮು, ಸಿಸ್ಟಮ್ ನೆಟ್ವರ್ಕ್ ಎಲ್ಲನೂ ಕಂಪ್ಯೂಟರಲ್ಲಿ ವರ್ಕ್ ಆಗ್ತಿದೆ. ತುಂಬ ಸಿಂಪಲ್ ಆಗಿ ಹೇಳಬೇಕು ಅಂದರೆ, ನಾನು ಇವಾಗ ಯಾವುದೇ ಒಂದು ವ್ಯಾಲ್ಯೂನ ತಗೋತೀನಿ ಅನ್ಕೊಳ್ಳೋಣ. ಫಾರ್ ಎಕ್ಸಾಂಪಲ್ 5 ಅನ್ನೋ ವ್ಯಾಲ್ಯೂನ ಯೂಸ್ ಮಾಡೋಕ್ಕೆ, ಅವರೆಲ್ಸ್ 3.14 ಅನ್ನೋ ವ್ಯಾಲ್ಯೂನ ಯೂಸ್ ಮಾಡಬೇಕು ನನ್ನ ಪ್ರೋಗ್ರಾಮಲ್ಲಿ. ಯಾಕೆ? ಏರಿಯಾ ಆಫ್ ಸರ್ಕಲ್ನ ಫೈಂಡ್ ಔಟ್ ಮಾಡೋದಕ್ಕೆ. ಓಕೆನಾ? ಏರಿಯಾ ಆಫ್ ಸರ್ಕಲ್ ಫಾರ್ಮುಲಾ ಏನು? ಪೈ ಇಂಟು ಆರ್ ಸ್ಕ್ವಯರ್, ಆರ್ ಇಂಟು ಆರ್, ರೇಡಿಯಸ್ ಇಂಟು ರೇಡಿಯಸ್ ಅಂತ ಹೇಳಿ ಫಾರ್ಮುಲಾ ಇದೆ. ಈ ಫಾರ್ಮುಲಾ ಯೂಸ್ ಮಾಡಿದ್ರೆ ನನಗೆ ಇದು ಏರಿಯಾ ಆಫ್ ಸರ್ಕಲ್ಲು ಕ್ಯಾಲ್ಕುಲೇಟ್ ಆಗುತ್ತೆ. ಈಗ ಏರಿಯಾ ಆಫ್ ಸರ್ಕಲ್ನ ನಾನು ಕ್ಯಾಲ್ಕುಲೇಟ್ ಮಾಡಬೇಕು ಅಂದರೆ ಫಸ್ಟ್ ನಾನು ಈ ನಂಬರ್ ಏನಿದೆ, ಈ ನಂಬರ್ನ ಕಂಪ್ಯೂಟರ್ ಮೆಮೊರಿ ಒಳಗಡೆ ಹಾಕ್ಕೊಳ್ಬೇಕು. ಆ ಕಂಪ್ಯೂಟರ್ ಮೆಮೊರಿ ಒಳಗಡೆ ಬಂತು ಅಂದರೆ ನಾನು ಇದನ್ನು ಯೂಸ್ ಮಾಡ್ಕೊಳ್ಬೋದು. ಈಗ ಕಂಪ್ಯೂಟರ್ ಮೆಮೊರಿ ಅಂದರೆ ಎಲ್ಲಿ ಇರುತ್ತೆ ಇದು? ರ್ಯಾಮ್ ಅಂದ್ರೇನು? ರ್ಯಾಮ್ ಅಂದರೆ ಇಟ್ಸ್ ಅ ಬಿಗ್ ಮೆಮೊರಿ ಸ್ಪೇಸ್. ನೋಡಿ, ಪೇಂಟ್ ಓಪನ್ ಮಾಡ್ತಿದ್ದೀನಿ, ಈ ಪೇಂಟಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಇದು ಕಂಪ್ಯೂಟರ್ ರ್ಯಾಮ್ ಥರ ಈ ಥರ ಕಂಟಿನ್ಯೂಸ್ ಆಗಿ ಸ್ಪೇಸ್ ಇರುತ್ತೆ. ಕಂಟಿನ್ಯೂಸ್ ಬಾಕ್ಸಸ್ಗಳು, ಅಡ್ರೆಸ್ ಥರ ಅದು. ಹೇಗೆ ಅಂದರೆ ಈ ಕಂಟಿನ್ಯೂಸ್ ಬಾಕ್ಸಸ್ ಇರುತ್ತೆ, ಪ್ರತಿಯೊಂದು ಬಾಕ್ಸಲ್ಲೂ ಒಂದೊಂದು ಸ್ಮಾಲ್ ಸಾಫ್ಟ್ವೇರ್ಗಳು ರನ್ ಆಗ್ತಿರುತ್ತೆ. ಈಗ ಫಾರ್ ಎಕ್ಸಾಂಪಲ್ ನಾನು ಎ ಅನ್ನೋದು 5 ಅಂತ ಬರೆದ್ರೆ, ಎ ಈಕ್ವಲ್ 5 ಅಂತ ಬರೆದ್ರೆ, ಈ ಕಂಪ್ಯೂಟರ್ ಮೆಮೊರಿ ರ್ಯಾಮ್ ಅಂತ ಇರುತ್ತಲ್ಲ, ಈ ರ್ಯಾಮ್ ಅನ್ನೋ ಒಳಗಡೆ 5 ಅನ್ನೋದು ಯಾವುದೋ ಒಂದು ಜಾಗದಲ್ಲಿ ಬಂದು ಕೂತ್ಕೊಳ್ಳುತ್ತೆ. ಈ 5 ಅನ್ನೋದು ಕಂಪ್ಯೂಟರ್ ಮೆಮೊರಿ ಬಾಕ್ಸ್ ಒಳಗಡೆ ಬಂದು ಕೂತ್ಕೊಂಡಿರುತ್ತೆ. ಇದಕ್ಕೆ ಈ ಬಾಕ್ಸ್ಗೆ ಒಂದು ನೇಮ್ ಕೊಡಬೇಕಲ್ವಾ? ಆ ನೇಮ್ ಕೊಡೋದನ್ನೇ ನಾನು ಎ ಅಂತ ನೇಮ್ ಕೊಟ್ಟಿರ್ತೀನಿ. ಇವಾಗ ಎ ಅಂತ ನೇಮ್ ಕೊಟ್ಟರೆ ಏನದು? ಬಾಕ್ಸ್, ಅದು ಕಂಟೈನರ್ ಬಾಕ್ಸು. ಆ ಬಾಕ್ಸ್ ಒಳಗಡೆ ಏನಿದೆ? 5 ಅನ್ನೋ ವ್ಯಾಲ್ಯೂ ಇದೆ. ಅಂದರೆ ನಾನು ಕಂಪ್ಯೂಟರ್ ಪ್ರೋಗ್ರಾಮ್ ಬರೀಬೇಕಾದ್ರೆ ಕಂಪ್ಯೂಟರಲ್ಲಿ ನಾನು ಕೆಲವು ನಂಬರ್ಸ್ಗಳು, ಕೆಲವು ವ್ಯಾಲ್ಯೂಸ್ಗಳನ್ನ ತಗೊಂಡು ವರ್ಕ್ ಮಾಡ್ತಿರ್ತೀನಿ. ಆ ಕಂಪ್ಯೂಟರ್ಗೆ ನಂಬರ್ ತಗೊಂಡಾಗ ಇದು ಎಲ್ಲಾದರೂ ಒಂದು ಕಡೆ ಕಂಪ್ಯೂಟರ್ ಮೆಮೊರಿಯಲ್ಲಿ ಸೇವ್ ಆಗಿರಬೇಕು. ಸೇವ್ ಆಗಿದ್ರೆ ನಾನು ಮುಂದೆ ಯಾವುದೋ ಒಂದು ಪ್ರೋಗ್ರಾಮಲ್ಲಿ ಅನ್ನೋದು A+B ಅನ್ನೋದನ್ನು ಮಾಡು ಅಂದರೆ ಎ ಅನ್ನೋದು ಇವಾಗ 5 ಅನ್ನೋದು ಬಂದಲ್ಲಿ ಕೂತ್ಕೊಳ್ಳುತ್ತೆ. ಬಿಗೆ ಏನಾರ ಒಂದು ವ್ಯಾಲ್ಯೂ ಕೊಟ್ಟಿದ್ರೆ ಬಿಗೆ ಇಲ್ಲಿ ಬಿ ಅನ್ನೋ ಜಾಗದಲ್ಲಿ 10 ಅಂತ ಬರುತ್ತೆ, ಎ ಅನ್ನೋ ಜಾಗದಲ್ಲಿ 5 ಅಂತ ಬರುತ್ತೆ. ಆನ್ಸರ್ ಏನಾಗುತ್ತೆ? 15 ಅಂತ ಬರುತ್ತೆ. ಈಗ ನನಗೆ ಎ ಅನ್ನೋದು 5 ಅಂತ ಏನಕ್ಕೆ ಬರುತ್ತೆ? ಬಿಕಾಸ್ ಎ ಅನ್ನೋದನ್ನ ಇಲ್ಲಿ 5 ಅಂತ ಹೇಳ್ತಿದ್ದೀವಿ. ಇಂಟರ್ನ್ ಇದನ್ನ ಕಂಪ್ಯೂಟರ್ ಲ್ಯಾಂಗ್ವೇಜಲ್ಲಿ ಅರ್ಥ ಮಾಡ್ಕೊಳ್ಳೋದಾದರೆ ಎ ಈಕ್ವಲ್ ಟು 5 ಅಂದರೆ ಅದು ಏನೂ ಅಲ್ಲ. ಏನಂದರೆ ಕಂಪ್ಯೂಟರ್ ಮೆಮೊರಿ ಒಳಗಡೆ ಕಂಟಿನ್ಯೂಸ್ ಸ್ಪೇಸಸ್ ಇರುತ್ತೆ. ಯಾವುದೋ ಒಂದು ಜಾಗದಲ್ಲಿ 5 ಅನ್ನೋ ವ್ಯಾಲ್ಯೂನ ಕೂರಿಸ್ಬಿಟ್ಟು ಆ ಜಾಗಕ್ಕೆ ಹೆಸರು ಕೊಡುತ್ತೆ ಎ ಅಂತ. ಇನ್ನೂ ತುಂಬ ಸಿಂಪಲ್ಲಾಗಿ ನಿಮ್ಗೆ ಅರ್ಥ ಮಾಡಿಸ್ಬೇಕು ಅಂದರೆ, ಈಗ ಮನೇಲಿ ನೀವು ಕಾಫಿ ಕುಡಿಬೇಕು, ಆರೆಲ್ಸ್ ಕಾಫಿ ಪ್ರಿಪೇರ್ ಮಾಡಬೇಕು. ಕಾಫಿ ಪ್ರಿಪೇರ್ ಮಾಡಬೇಕು ಅಂದರೆ, ಕಾಫಿನ ನೀವು ಪ್ರಿಪೇರ್ ಮಾಡಬೇಕು ಅಂದರೆ ನಿಮ್ಗೆ ಏನೇನು ಬೇಕು? ಶುಗರ್ ಬೇಕು. ಶುಗರ್ ಬಿಟ್ಟರೆ ಇನ್ನೇನು ಬೇಕು? ಮಿಲ್ಕ್ ಬೇಕು. ಮಿಲ್ಕ್ ಬಿಟ್ಟರೆ ನಿಮಗೆ ಪಾಟ್ ಇಲ್ಲ ವೆಸಲ್ ಬೇಕು ಕುಕ್ ಮಾಡೋದಕ್ಕೆ. ಓಕೆ, ವೆಸಲ್ ಇಲ್ಲ ಅಂದರೆ ಪಾಟ್ ಬೇಕು ಟು ಕುಕ್. ಇದು ಬಿಟ್ಟರೆ ನಿಮಗೆ ಗ್ಲಾಸಸ್ ಬೇಕು ಅಲ್ಟಿಮೇಟ್ಲಿ, ಅವ್ರ ಕಪ್ ಬೇಕು ಅಲ್ಟಿಮೇಟ್ಲಿ ಟು ಸರ್ವ್. ಈಗ ಲೆಟ್ ಮಿ ನಾಟ್ ರಿಮೂವ್ ಕಪ್ ಮತ್ತು ಪಾಟ್ ಅವ್ರ ವೆಸಲ್ ಬಗ್ಗೆ ತಲೆ ಕೆಡಿಸ್ಕೊಡ್ಬೇಡ. ಶುಗರ್ ಮತ್ತು ಮಿಲ್ಕ್ ಎಲ್ಲಿರುತ್ತೆ? ಒಂದು ಕಿಚನ್. ಫಾರ್ ಎಕ್ಸಾಂಪಲ್ ನೋಡಿ, ಕಿಚನ್ ಅಂತ ಹೇಳ್ತಾ ಇದ್ದೇನೆ, ಅದರಲ್ಲಿ ಲೈಕ್ ಐಟಮ್ಸ್ ಅಂತ ಹಾಕ್ತೀನಿ. ಲೆಟ್ ಮಿ ಓಪನ್ ದಿಸ್. ಕಿಚನ್ ಐಟಮ್ಸ್ ಬೇಡ, ಶೆಲ್ಫ್ ಅಂತ ಕೊಡ್ತೇನೆ. ಓಕೆ ನೋಡಿ, ಈಗ ಕಿಚನ್ದು ಹಿಂಗೆ ಓಪನ್ ಮಾಡಿ, ಐ ಆಮ್ ಜಸ್ಟ್ ಓಪನಿಂಗ್ ಅನ್ ಇಮೇಜ್ ಓಪನ್ ಮಾಡಿದ್ದಾಗ ಇದು ಕಂಪ್ಯೂಟರ್ ಮೆಮೊರಿ ಅನ್ಕೊಳ್ಳೋಣ. ಓಕೆ, ದಿಸ್ ಇಸ್ ಲೈಕ್ ಲೆಟ್ ಮಿ ಓಪನ್ ಇನ್ ಅ ನ್ಯೂ ವಿಂಡೋ. ಓಪನ್ ಇಮೇಜ್ ಇನ್ ನ್ಯೂ ವಿಂಡೋ ಕೊಡ್ತಾ ಇದ್ದೀನಿ. ಇದು ನನ್ನ ಕಂಪ್ಯೂಟರ್. ಓಕೆ, ಕಂಪ್ಯೂಟರ್ ಮೆಮೊರಿ.
ನೋಡಿ ಕಂಟಿನ್ಯೂಸ್ ಆಗಿ ಒಂದೊಂದು ಸಾಫ್ಟ್ವೇರ್ಗಳು ರನ್ ಆಗ್ತಿದೆ. ನೋಡಿ ಕ್ಲಾಕ್ ಅನ್ನೋದು ರನ್ ಆಗ್ತಿರುತ್ತೆ, ಟೈಮ್ ಅನ್ನೋದು ರನ್ ಆಗ್ತಿರುತ್ತೆ, ನೆಟ್ವರ್ಕ್ ರನ್ ಆಗ್ತಿರುತ್ತೆ, ಗೂಗಲ್ ಮೀಟ್ ರನ್ ಆಗ್ತಿದೆ, ಪೈಥಾನ್ ನಾನು ಬರೋಕ್ಕೆ ಗೂಗಲ್ ಕೊಲಾಬ್ ಓಪನ್ ಮಾಡಿದ್ದೀನಿ, ಅದು ರನ್ ಆಗ್ತಿರುತ್ತೆ. ಈಗ ನಾನು A=5 ಅಂದರೆ ಯಾವುದೋ ಒಂದು ಜಾಗದಲ್ಲಿ ಖಾಲಿ ಇರೋ ಜಾಗದಲ್ಲಿ 5 ಅಂತ ಕೂರಿಸ್ಕೊಂಡಿರುತ್ತೆ. ಈಗ 5 ಎಲ್ಲಿದೆ ಅನ್ನೋದು ನನಗೆ ಗೊತ್ತಿದ್ರೆ ಆ ಬಾಕ್ಸ್ನ ಎತ್ಕೊಳ್ಬೋದು, ಆ ಬಾಕ್ಸಲ್ಲಿರೋದನ್ನ ಯೂಸ್ ಮಾಡ್ಕೊಂಡು ವಾಪಸ್ ಬಾಕ್ಸ್ ಇಡ್ಬೋದು. ಅಂದರೆ 5 ಅನ್ನೋದನ್ನ ಇಲ್ಲಿ ಇಟ್ಕೊಂಡಿದ್ರೆ ಎತ್ಕೊಳ್ತೀನಿ, ಯೂಸ್ ಮಾಡ್ತೀನಿ, ವಾಪಸ್ ಇಡ್ತೀನಿ. ಅಂದರೆ ಶುಗರು ಮಿಲ್ಕು ಎಲ್ಲಿದೆ ಅಂತ ನನಗೆ ಗೊತ್ತಿದ್ರೆ ಈ ರ್ಯಾಕಲ್ಲಿ ಇನ್ಸೈಡ್ ದಿಸ್ ಎಂಟೈರ್ ರ್ಯಾಕ್, ಇಫ್ ಐ ಡೂ ಗೆಟ್ ಟು ನೋ ವೇರ್ ಎಕ್ಸಾಕ್ಟ್ಲಿ ಮೈ ಶುಗರ್ ಲೈಸ್, ಇಲ್ಲಿ ಎಲ್ಲಿ ನನ್ನ ಶುಗರ್ ಇದೆ, ಎಲ್ಲಿ ನನ್ನ ಮಿಲ್ಕ್ ಇದೆ ಅಂತ ಗೊತ್ತಾದರೆ ಈಸಿ ಫಾರ್ ಮಿ ಟು ಟೇಕ್ ಇಟ್, ಯೂಸ್ ಇಟ್ ಆ್ಯಂಡ್ ಪುಟ್ ಬ್ಯಾಕ್ ಅಲ್ವಾ? ಒಪ್ಕೊಳ್ತೀರಾ? ಇದೇ ರೀತಿಯಲ್ಲಿ ಇಫ್ ಇಟ್ ಇಸ್ ನಾಟ್ ಆರ್ಗನೈಸ್ಡ್, ನಂಗೆ ಈ ಥರ ಆರ್ಗನೈಸ್ಡ್ ಆಗಿಲ್ಲ, ಅದಕ್ಕೆ ನನಗೆ ಹೆಸರುಗಳು ಕೊಟ್ಟಿಲ್ಲ. ಫಾರ್ ಎಕ್ಸಾಂಪಲ್ ವಾಟ್ ಐಮ್ ಟ್ರೈಂಗ್ ಟು ಸೇ ಅಂದರೆ ಐ ಹ್ಯಾವ್ ಅ ಬಾಕ್ಸ್ ಇಯರ್ ಆ್ಯಂಡ್ ಈ ಬಾಕ್ಸ್ ಮೇಲೆ ಲೇಬಲ್ ಕೊಡ್ತೀರಾ, ಮಿಲ್ಕ್ ಅಂತ ಹೇಳಿ ಲೇಬಲ್ ಹಾಕಿರ್ತೀರಾ. ಇದೊಂದು ಬಾಕ್ಸ್ ಇದೆ, ಇದಕ್ಕೆ ಶುಗರ್ ಅಂತ ನೇಮ್ ಕೊಟ್ಟಿರ್ತೀರಾ. ಇದೊಂದು ಬಾಕ್ಸ್ ಇದೆ, ಅದಕ್ಕೊಂದು ನೇಮ್ ಕೊಟ್ಟಿರ್ತೀರಾ, ಏನು ಸಾಲ್ಟ್ ಅಂತ ನೇಮ್ ಕೊಡ್ತೀರಾ. ಅಗೇನ್ ಯು ವಿಲ್ ಗಿವ್ ಅ ಒನ್ ಮೋರ್ ಬಾಕ್ಸ್ ಆ್ಯಂಡ್ ಟು ದಟ್ ಬಾಕ್ಸ್ ಯು ವಿಲ್ ಗಿವ್ ಅ ನೇಮ್, ಡಿಫ್ರೆಂಟ್ ನೇಮ್, ಪ್ರಾಬಬಲಿ ಲೈಕ್ ರೈಸ್ ಅಂತ ನೇಮ್ ಕೊಟ್ಟಿರ್ತೀರಾ. ಸೊ ಕಂಪ್ಯೂಟರ್ ಮೆಮೊರಿಯಲ್ಲೂ ಅಷ್ಟೇ, ಇನ್ಸೈಡ್ ಮೈ ಕಂಪ್ಯೂಟರ್ ಮೆಮೊರಿ ವಾಟ್ ಎವರ್ ದ ವೇರಿಯಬಲ್, ಇಲ್ಲಿ ಏನು A=B=C= ಅಂತ ತಗೊಳ್ತೀವಿ, ಆಲ್ ದ್ಯಾಟ್ ವಿಲ್ ಕಮ್ ಇನ್ಸೈಡ್ ಮೈ ರ್ಯಾಮ್, ಕಂಪ್ಯೂಟರ್ ಮೆಮೊರಿ ಒಳಗಡೆನೆ ಬರೋದು. ಒಳಗಡೆ ಬಂದಮೇಲೆ ನನಗೆ ಇಲ್ಲಿರೋ ಬಾಕ್ಸ್ ಬೇಕು, ಈ ಬಾಕ್ಸ್ಗೆ ಒಂದು ನೇಮ್ ಕೊಟ್ಟಿರ್ತೀನಿ ಅನ್ಕೊಳ್ಳೋಣ, ಮಿಲ್ಕ್ ಅಂತ. ಸೊ ನನಗೀಗ ಮಿಲ್ಕ್ ಅಂತ ಹೇಳಿದ್ರೆ ಈ ಬಾಕ್ಸ್ ಎತ್ಕೊಳ್ಬೋದು, ಮಿಲ್ಕ್ನ ನಾನು ನನ್ನ ಕಪ್ಪಲ್ಲಿ ಇದು ವೆಸಲ್ಗೆ ಹಾಕೋಬೋದು, ಕಾಫಿ ಮಾಡೋದಕ್ಕೆ ಏನು ಪಾತ್ರೆ ತಗೊಂಡಿರ್ತೀರ ಅದಕ್ಕೆ ಹಾಕೋಬೋದು, ಆ್ಯಂಡ್ ಐ ಕ್ಯಾನ್ ಬಾಯ್ಲ್ ದ ಮಿಲ್ಕ್ ಆ್ಯಂಡ್ ಪುಟ್ ಬ್ಯಾಕ್. ಶುಗರ್ ಬೇಕು ಅಂದರೆ ಈಗ ಶುಗರ್ ಬಾಕ್ಸ್ ಅಂತ ಇಲ್ಲಿ ನೇಮ್ ಇದ್ರೆ ಶುಗರ್ ಎತ್ಕೋಬೋದು, ಶುಗರ್ನ ಹಾಕೊಳ್ಬೋದು, ವಾಪಸ್ ಬಾಕ್ಸ್ ಇಡ್ಬೋದು ಶುಗರ್ನ, ಆ್ಯಂಡ್ ಕಾಫಿ ಪ್ರಿಪೇರ್ ಮಾಡ್ಬೋದು. ಈಸಿ ಫಾರ್ ಮಿ ಟು ಟೇಕ್ ದ ಬಾಕ್ಸ್, ಯೂಸ್ ಇಟ್ ಆ್ಯಂಡ್ ಪುಟ್ ಬ್ಯಾಕ್. ಅದೇ ನನಗಿಲ್ಲಿ ಯಾವ ಬಾಕ್ಸ್ಗೂ ನೇಮ್ ಇಲ್ಲ, ಎಲ್ಲಿ ಶುಗರ್ ಇಟ್ಟಿದೆ, ಎಲ್ಲಿ ಮಿಲ್ಕ್ ಇಟ್ಟಿದೆ ಅನ್ನೋದು ನನಗೆ ಗೊತ್ತಿಲ್ಲ ಅಂದ್ಕೊಳ್ಳಿ. ಅವಾಗ ವೆರಿ ಡಿಫಿಕಲ್ಟ್ ಫಾರ್ ಮಿ ಟು ಫೈಂಡ್ ದ ಶುಗರ್ ಆ್ಯಂಡ್ ಮಿಲ್ಕ್ನ ಹುಡ್ಕೋದು ಕಷ್ಟ ಆಗುತ್ತೆ. ಒಂದೊಂದೇ ಬಾಕ್ಸ್ನ ಓಪನ್ ಮಾಡಿ ನೋಡಬೇಕಾಗತ್ತೆ, ಆ್ಯಂಡ್ ಅಲ್ಲಿ ಎಲ್ಲಿ ಶುಗರ್ ಇದೆ ಅಂತ ಹುಡುಕಿ, ಮಿಲ್ಕ್ ಎಲ್ಲಿದೆ ಅಂತ ಹುಡುಕಿ ನಾನು ಕಾಫಿ ಮಾಡಬೇಕಾಗತ್ತೆ. ನನಗೆ 5 ನಿಮಿಷದಲ್ಲಿ ಮಾಡೋ ಕೆಲಸನ 1 ಅವರ್ 2 ಅವರ್ ತಗೊಳ್ಳುತ್ತೆ, ಜಸ್ಟ್ ಟು ಐಡೆಂಟಿಫೈ ಮಿಲ್ಕ್ ಎಲ್ಲಿ, ಶುಗರ್ ಎಲ್ಲಿ ಅಂತ ಐಡೆಂಟಿಫೈ ಮಾಡಿ ತಗೊಳ್ಳೋದಕ್ಕೆ ಅಲ್ವಾ? ಸೊ ಅದೇ ರೀತಿಯಲ್ಲಿ ವೆನ್ ಇಟ್ ಕಮ್ಸ್ ಟು ಮೈ ಕಂಪ್ಯೂಟರ್ ರ್ಯಾಮ್, ನೋಡಿ ಗೂಗಲಲ್ಲಿ ಸರ್ಚ್ ಮಾಡ್ತಿದ್ದೀನಿ, ಕಂಪ್ಯೂಟರ್ ಮೆಮೊರಿ ಆ್ಯಂಡ್ ರೆಪ್ರೆಸೆಂಟೇಷನ್ ಅಂತ ಹಾಕ್ತಿದ್ದೀನಿ. ಕಂಪ್ಯೂಟರ್ ಮೆಮೊರಿ ರೆಪ್ರೆಸೆಂಟೇಷನ್ ಅಂತ ಅಂದಾಗ ನೋಡಿ ಈ ಥರ ಕಂಟಿನ್ಯೂಸ್ ಆಗಿ ಸ್ಪೇಸಸ್ಗಳಿರುತ್ತೆ. ಓಕೆ, 4GB ಅಂತ ಕೊಡೋಣ, ಕಂಪ್ಯೂಟರ್ 4GB ರ್ಯಾಮ್. ಏನಕ್ಕಂದರೆ ನನ್ನ ಕಂಪ್ಯೂಟರಲ್ಲಿ 4GB ರ್ಯಾಮ್ ಅಂತ ಇದೆ. ನೋಡಿ ಇದು ರ್ಯಾಮು. ಈ ರ್ಯಾಮ್ ಒಳಗಡೆ ಹೆಂಗಿರುತ್ತೆ, ಈ ರ್ಯಾಮ್ ಒಳಗಡೆ ನೋಡಿ ಎಲ್ಲ ಒಂದು ಸ್ಮಾಲ್ ಸ್ಪೇಸ್ ಇರುತ್ತೆ, ಆ ಸ್ಪೇಸಲ್ಲಿ ನಂಬರ್ಸ್ಗಳು ಕೂರಿಸ್ಕೊಳ್ತಿರ್ತಾರೆ. ಓಕೆ, ಕಂಪ್ಯೂಟರ್ ಮೆಮೊರಿ ರೆಪ್ರೆಸೆಂಟೇಷನ್ ಅಂತ ಹೇಳಿ ಕೊಟ್ಟರೆ ಡಯಾಗ್ರಾಮ್ ಅಂತ ಹಾಕ್ತೀನಿ. ಡಯಾಗ್ರಾಮ್ ಅಂತ ಕೊಟ್ಟಾಗ ನನಗೆ ಕಂಪ್ಯೂಟರ್ ಮೆಮೊರಿ ರೆಪ್ರೆಸೆಂಟೇಷನ್ ಯಾವ ಥರ ಇರುತ್ತೆ ಅಂದರೆ ನೋಡಿ ಈ ಥರ ಕಂಟಿನ್ಯೂಸ್ ಆಗಿ ಸ್ಪೇಸಸ್ ಇರುತ್ತೆ. ಆ ಕಂಟಿನ್ಯೂಸ್ ಸ್ಪೇಸಸಲ್ಲಿ ಯಾವುದೋ ಒಂದು ಡೇಟಾ ಬಂದು ಕೂತ್ಕೊಳ್ಳುತ್ತೆ. ಓಕೆ, ಇನ್ನೂ ಸಿಂಪಲ್ ಆಗಿ ನಿಮಗೆ ತೋರಿಸ್ಬೇಕು ಅಂದರೆ ಲೆಟ್ ಮಿ ಟೇಕ್ ಇಟ್ ಆಸ್ ಅನ್ ಅರೇ ಅಂತ ಕೊಡ್ತೀನಿ. ನೋಡಿ, ಕಂಪ್ಯೂಟರ್ ಮೆಮೊರಿ ರೆಪ್ರೆಸೆಂಟೇಷನ್ ಅರೇ ಅಂತ ಕೊಡ್ತಾ ಇದ್ದೀನಿ. ನೋಡಿ ನನಗೆ ಈ ಥರ ಕಂಟಿನ್ಯೂಸ್ ಆಗಿ ಮೆಮೊರಿಗಳು ಕಂಟಿನ್ಯೂಸ್ ಆಗಿರುತ್ತೆ. ಒಂದ್ರ ಕೆಳಗಡೆ ಇನ್ನೂ ತುಂಬ ಬರುತ್ತೆ. ಈಗ ನಾನು 5 ಅಂತ ಯಾವುದೋ ಒಂದು ಜಾಗದಲ್ಲಿ ಹಾಕ್ಕೊಂಡಿರ್ತೀನಿ, 10 ಅಂತ ಯಾವುದೋ ಒಂದು ಜಾಗದಲ್ಲಿ ಹಾಕ್ಕೊಂಡಿರ್ತೀನಿ. ನನಗೆ ಈ ಜಾಗದ ಹೆಸರು ಗೊತ್ತಿದ್ರೆ, ಅಂದರೆ ಈ ಬಾಕ್ಸ್ ನೇಮ್ ಗೊತ್ತಿದ್ರೆ, ಆ ಬಾಕ್ಸ್ನ ಎತ್ಕೊಂಡು ಆ ಬಾಕ್ಸ್ ಒಳಗಡೆ ಏನಿರುತ್ತೆ ವ್ಯಾಲ್ಯೂ ಅದನ್ನು ಯೂಸ್ ಮಾಡ್ಬೋದು. ಸೊ ಬಾಕ್ಸ್ ಒಳಗಡೆ ವಾಟ್ ಎವರ್ ದ ಡೇಟಾ ಐ ಹ್ಯಾವ್, ಐ ಕ್ಯಾನ್ ಟೇಕ್ ದ ಡೇಟಾ ಆ್ಯಂಡ್ ಐ ಕ್ಯಾನ್ ಯೂಸ್. ಇದೇ ಥರ ಕಂಪ್ಯೂಟರ್ ಮೆಮೊರಿ ರೆಪ್ರೆಸೆಂಟ್ ಆಗೋದು. ಯೂಶಲಿ ಕಂಪ್ಯೂಟರ್ ಮೆಮೊರಿನ ನಾವು ತೋರಿಸೋದಕ್ಕೆ ಹೇಳೋದಕ್ಕೆ ಈ ಥರ ಹೇಳ್ತೀವಿ, ಕಂಟಿನ್ಯೂಸ್ ಮೆಮೊರಿ ಲೊಕೇಶನ್ನು. ಓಕೆನಾ? ಅದಕ್ಕೆ ಈ ಥರ ಒಂದು ABCD ಅಂತ ನೇಮ್ ತಗೊಂಡ್ರೆ A=5, B=10 ಅಂತ ಒಂದು ಬಾಕ್ಸ್ಗೆ ನೇಮ್ ಕೊಡೋದು. ಅಂದರೆ ನಾನು ಈಗ ಪ್ರೋಗ್ರಾಮ್ ಬರಿಬೇಕು ಅಂದಾಗ A=5 ಅಂತ ಬರಿತೀನಲ್ವಾ, ಇದು ಅರ್ಥ ಏನಪ್ಪ ಅಂದರೆ
ಕಂಪ್ಯೂಟರ್ ಮೆಮೊರಿ ಒಳಗಡೆ ಯಾವುದೋ ಒಂದು ಜಾಗದಲ್ಲಿ 5 ಅಂತ ಹಾಕೊಂಡಿರ್ತೀನಿ, ಅದೊಂದು ಬಾಕ್ಸ್ ಆಗಿರುತ್ತೆ, ಸ್ಟೋರೇಜ್ ಕಂಟೈನರ್ ಆಗಿರುತ್ತೆ. ಬಾಕ್ಸ್ ಕಂಟೈನರ್ ಬಾಕ್ಸ್, ಆ ಬಾಕ್ಸ್ ಒಳಗಡೆ 5 ಅಂತ ವ್ಯಾಲ್ಯೂ ಹಾಕೊಂಡಿರ್ತೀನಿ. ಈಗ ನನಗೆ ನೋಡಿ ಎಲ್ಲ ಬಾಕ್ಸ್ಗಳೇ, ಈ ಬಾಕ್ಸ್ಗಳಿಗೆ ನೇಮ್ ಇಲ್ಲ. ನಾನೇನು ಮಾಡ್ತೀನಿ, 5 ಅಂತ ಕೂರಿಸ್ಕೊಂಡಿರೋ ಬಾಕ್ಸ್ಗೆ ಎ ಅಂತ ನೇಮ್ ಕೊಟ್ಕೊಳ್ತಾ ಇದ್ದೀನಿ. ಈಗ ಎ ಅಂದ್ರೇನು, ಈ ಬಾಕ್ಸ್ಗೆ ಕೊಟ್ಟಿರೋ ನೇಮು. ಬಾಕ್ಸ್ ಓಪನ್ ಮಾಡಿದ್ರೆ ಏನಿರುತ್ತೆ, 5 ಅಂತ ವ್ಯಾಲ್ಯೂ ಇರುತ್ತೆ. ಅದೇ ಕಾನ್ಸೆಪ್ಟ್ ಇಲ್ಲಿ ಬರೀತಾ ಇರೋದು, A=5 ಅಂತ. A=5 ಅಂದಾಗ ಕಂಪ್ಯೂಟರ್ ಮೆಮೊರಿ ಒಳಗಡೆ ಯಾವುದೋ ಒಂದು ಜಾಗದಲ್ಲಿ ಒಂದು ಬಾಕ್ಸ್ ಒಳಗಡೆ 5 ಅಂತ ಹಾಕೊಂಡಿರುತ್ತೆ, ಆ ಬಾಕ್ಸ್ ನೇಮ್ನ ಎ ಅಂತ ನೇಮ್ ಮಾಡ್ಕೊಂಡಿರ್ತೀವಿ. ಅರ್ಥ ಆಯ್ತಾ ಈ ಕಾನ್ಸೆಪ್ಟು? ಸೊ ಯೂಶಲಿ ನನ್ನ ಎಂಟೈರ್ ಕಂಪ್ಯೂಟರ್ ಇರುತ್ತಲ್ವಾ, ನನ್ನ ಎಂಟೈರ್ ಕಂಪ್ಯೂಟರು ಒಂದು ಕಂಟಿನ್ಯೂಸ್ ಬಾಕ್ಸಸ್ ಥರ ತೋರಿಸ್ತಾರೆ ಯೂಶಲಿ. ಓಕೆ, ಎಂಟೈರ್ ಕಂಪ್ಯೂಟರ್ನ ಈ ಥರ ಕಂಟಿನ್ಯೂಸ್ ಬಾಕ್ಸಸ್ಸಲ್ಲಿ ತೋರಿಸ್ಕೊಳ್ತಾರೆ. ಓಕೆ, ಈ ಬಾಕ್ಸ್ಗಳಿಗೆ, ಪ್ರತಿಯೊಂದು ಬಾಕ್ಸ್ಗಳಿಗೂ ಒಂದು ನೇಮ್ಗಳು ಕೊಟ್ಟಿರ್ತಾರೆ, ಅಂದರೆ ಅಡ್ರೆಸ್ಗಳು ಕೊಟ್ಟಿರ್ತಾರೆ. ಫಾರ್ ಎಕ್ಸಾಂಪಲ್, ಈ ಬಾಕ್ಸ್ಗೆ ಇಲ್ಲಿ 1 ಅಂತ ಬರಿತಾ ಇದ್ದೀನಲ್ವಾ, ಇದು 1 ಅಂತ ಬರಿತಾ ಇದ್ದೀನಿ. ಈ 1 ಅನ್ನೋ ಬಾಕ್ಸ್ಗೆ ಈ ಥರ ಅಡ್ರೆಸ್ ಕೊಟ್ಟಿರ್ತಾರೆ. ಇದನ್ನ ಎಕ್ಸಾ ಡೆಸಿಮಲ್ ಅಂತ ನಿಮಗೆ ಹೇಳ್ಕೊಟ್ಟಿದ್ದೆ. ಅರ್ಥ ಆಗ್ತಿದ್ಯಾ ಇಲ್ಲ ಗೊತ್ತಾಗ್ತಿಲ್ವಾ ನನಗೆ ಹೇಳಿ? ಸರ್ ನನಗೆ ಅರ್ಥ ಆಗ್ತಿಲ್ಲ ಅಂದರೆ ಇನ್ನು ಸಿಂಪಲ್ ಆಗಿ ಹೇಳ್ಕೊಡ್ತೀನಿ. ಇದೆಲ್ಲ ಬೇಸಿಕ್ ಥಿಂಗ್ಸ್ಗಳು. ನಿಮ್ಗೆ ಅರ್ಥ ಆಗ್ತಿಲ್ಲ ಅಂದರೆ ಕೇಳಿಪ್ಪ, ಇನ್ನು ಬೇರೆ ಥರ ಸಿಂಪಲ್ ಆಗಿ ಹೇಳ್ಕೊಡ್ತೀನಿ. ಈಗ ನಾನು ಕೆಲವು ಟರ್ಮ್ಸ್ ಓಕೆ ಫೈನ್, ವೆರಿ ಗುಡ್, ಥಮ್ಸ್ ಡೌನ್ ಕೊಡಿ, ನಿಮ್ಗಿನ್ನೂ ಸಿಂಪಲ್ ಆಗಿ ಹೇಳ್ಕೊಡ್ತೀನಿ ನಾನು. ಇಲ್ಲಿ ಹೇಳ್ತಿರೋದೇನು ಗೊತ್ತಾ, ಈಗ ಫಾರ್ ಎಕ್ಸಾಂಪಲ್ ಇದು ಒಂದು ಹಾಸ್ಟೆಲ್ ಅಂದ್ಕೊಳ್ಳಿ. ಓಕೆನಾ, ಹಾಸ್ಟೆಲ್ ಅಂತ ಅಂದ್ಕೊಂಡ್ರೆ ಹಾಸ್ಟೆಲ್ಸಲ್ಲಿ ರೂಮ್ಸ್ಗಳಿದೆ, ಹಾಸ್ಟೆಲ್ಗಳಲ್ಲಿ ಪ್ರತಿಯೊಂದು ರೂಮ್ಗಳಿದೆ. ಈಗ ನಾನು ಯಾವುದೋ ಒಬ್ರು ಸ್ಟೂಡೆಂಟ್, ಫಾರ್ ಎಕ್ಸಾಂಪಲ್ ಇಲ್ಲಿ ಪ್ರಿಯಾ ಅಂತ, ಹಿಂಗೆ ಆರ್ಡಲ್ಲಿ ನೋಡಿದ್ರೆ ಪ್ರಿಯಾ ಅಂತ ಇದ್ದಾರೆ. ಸೊ ಪ್ರಿಯಾ ಅನ್ನೋರು, ಪ್ರಿಯಾ ಅಂತ ಸ್ಟೂಡೆಂಟ್ಗೆ ನಾನು ಒಂದು ವರ್ಕ್ ಅಸೈನ್ ಮಾಡಬೇಕು. ನಾನು ಫ್ಯಾಕಲ್ಟಿ ಅಂದ್ಕೊಳ್ಳೋಣ, ನಿಮ್ಮ ಕಾಲೇಜಲ್ಲಿ ಫ್ಯಾಕಲ್ಟಿ ಅಂದ್ಕೊಳ್ಳೋಣ, ನಾನು ಅವ್ರಿಗೆ ವರ್ಕ್ ಅಸೈನ್ ಮಾಡಬೇಕು. ಏನು, ನನಗೆ ಬೆಂಗಳೂರು ಮ್ಯಾಪ್ ಏನಿದೆ, ಆ ಬೆಂಗಳೂರು ಮ್ಯಾಪ್ನ ಡಿಜಿಟಲೈಸ್ ಮಾಡಿ ಮ್ಯಾಪ್ ಕ್ರಿಯೇಟ್ ಮಾಡಿಕೊಡಪ್ಪ ಅಂತ ನಾನು ಅವ್ರನ್ನ ಕೇಳ್ತೀನಿ. ಅವ್ರೇನು ಮಾಡಿಕೊಡ್ತಾರೆ, ನನಗೆ ಮ್ಯಾಪ್ ಕ್ರಿಯೇಟ್ ಮಾಡಿಕೊಡ್ತಾರೆ, ಡಿಜಿಟಲೈಸ್ ಮ್ಯಾಪು. ಈಗ ನನಗೆ ಫಸ್ಟ್ ಪ್ರಿಯಾನವ್ರು ಎಲ್ಲಿದ್ದಾರೆ ಅಂತ ಹುಡುಕ್ಬೇಕು. ಈಗ ಇದು ಹಾಸ್ಟೆಲ್ ಅಂತ ಅಂದರೆ, ಇಲ್ಲ ಕ್ಲಾಸ್ ರೂಮ್ ಅಂತ ಅಂದರೆ, ಈಗ ಪ್ರತಿಯೊಂದು ಕಾಲೇಜು, ಈಗ ಎಂಟೈರ್ ಕಾಲೇಜ್ ತಗೊಂಡ್ರೆ, ಯೂನಿವರ್ಸಿಟಿ ಆಫ್ ಬೆಂಗಳೂರು ಅಂತ ಓಪನ್ ಮಾಡಿದ್ರೆ ಕಂಪ್ಯೂಟರ್ ಸೈನ್ಸ್ ಡಿಪಾರ್ಟ್ಮೆಂಟ್, GIS ಜಾಗ್ರಫಿ ಡಿಪಾರ್ಟ್ಮೆಂಟ್, ಇಂಗ್ಲೀಷ್ ಡಿಪಾರ್ಟ್ಮೆಂಟ್, ಅದೇ ಥರ ST ಡಿಪಾರ್ಟ್ಮೆಂಟ್, ಈ ಥರ ಎಲ್ಲ ಡಿಪಾರ್ಟ್ಮೆಂಟ್ಗಳು ಇರುತ್ತಲ್ವಾ. ಈಗ ನನಗೆ ಡಿಪಾರ್ಟ್ಮೆಂಟ್ಗಳು ನೇಮ್ ಬರೆದಿದ್ರೆ, ಬೋರ್ಡ್ಗಳಲ್ಲಿ ನೇಮ್ಗಳಿದ್ರೆ, ನಾನು ಆ ಡಿಪಾರ್ಟ್ಮೆಂಟ್ ಯಾವುದು ಅಂತ ಹುಡುಕ್ಬಿಟ್ಟು ಜಾಗ್ರಫಿ ಡಿಪಾರ್ಟ್ಮೆಂಟ್ಗೆ ಹೋಗಿ ಪ್ರಿಯಾ ಅನ್ನೋ ಸ್ಟೂಡೆಂಟ್ನ ಹುಡುಕ್ಬಿಟ್ಟು ಬೆಂಗಳೂರ್ದು ಡಿಜಿಟಲೈಸ್ ಮಾಡಿ ಮ್ಯಾಪ್ ಬರ್ಕೊಡಪ್ಪ, ರಿವರು ಬಿಲ್ಡಪ್ನೆಲ್ಲ ಡಿಜಿಟಲೈಸ್ ಮಾಡಿಕೊಡಪ್ಪ ಅಂತೆಲ್ಲ ಹೇಳ್ಬೋದು ಅವ್ರಿಗೆ ಅಲ್ವಾ. ಈಗ ನನಗೆ ಡಿಪಾರ್ಟ್ಮೆಂಟ್ಗಳಿಗೆ ನೇಮೇ ಇಲ್ಲ ಅನ್ಕೊಳ್ಳೋಣ, ನೇಮ್ಗಳೇ ಇಲ್ಲ ಅಂದಾಗ ಪ್ರಿಯಾನವ್ರು ಎಲ್ಲಿದ್ದಾರೆ ಅಂತ ಹೇಗೆ ಹುಡ್ಕೋದು? ಫಸ್ಟ್ ಬಿಲ್ಡಿಂಗ್ ಹೋಗ್ತೀನಿ, ಯಾವ ಡಿಪಾರ್ಟ್ಮೆಂಟ್ ಅಂತ ಕೇಳ್ತೀನಿ, ಡಿಪಾರ್ಟ್ಮೆಂಟ್ ಹೆಸರು ಗೊತ್ತಾಗಿಲ್ಲ ಅಂದರೆ ಕ್ಲಾಸ್ ರೂಮ್ಗಳಿಗೆಲ್ಲ ಹೋಗಿ ಹುಡುಕ್ಬಿಟ್ಟು ಪ್ರಿಯಾ ಅವ್ರು ಇದ್ದಾರಾ ಅಂತ ನೋಡ್ತೀನಿ. ನೆಕ್ಸ್ಟ್ ಪಕ್ಕದ ಬಿಲ್ಡಿಂಗ್ ಹೋಗ್ತೀನಿ, ಅಲ್ಲಿ ಇದ್ದಾರಾ ಅಂತ ಎಲ್ಲ ರೂಮ್ಗಳಿಗೆ ಹೋಗಿ ಸರ್ಚ್ ಮಾಡ್ತೀನಿ. ಇದ್ರೆ ಓಕೆ ಪ್ರಿಯಾ ಸಿಕ್ಕಿದ್ರು, ಅವ್ರಿಗೆ ವರ್ಕ್ ಕೊಡ್ತೀನಿ, ಬೆಂಗಳೂರು ಮ್ಯಾಪ್ ಡಿಜಿಟಲೈಸ್ ಮಾಡಪ್ಪ ಅಂತ. ಅಂದರೆ ನನಗೆ ಡೇಟಾ ಎಲ್ಲಿ ತಗೊಳ್ತಾ ಇದ್ದೀನಿ ಅನ್ನೋದು ನನಗೆ ಗೊತ್ತಿದ್ರೆ, ಯಾವ ಬಾಕ್ಸಲ್ಲಿ ಡೇಟಾ ಇದೆ ಅಂತ ಗೊತ್ತಿದ್ರೆ ನನಗೆ ಈಸಿ ಆ ಡೇಟಾ ಎತ್ಕೊಂಡು ಯೂಸ್ ಮಾಡೋದು. ಯಾವ ಬಾಕ್ಸಲ್ಲಿ ನನಗಿದೆ ಅಂತ ಗೊತ್ತಿಲ್ಲ ಅಂದರೆ ಅದನ್ನು ಎತ್ಕೊಂಡು ಯೂಸ್ ಮಾಡೋದು ಕಷ್ಟ ಆಗುತ್ತೆ. ಫಾರ್ ಎಕ್ಸಾಂಪಲ್, ಇಲ್ಲೂ ಒಂದು 5 ಇರುತ್ತೆ, ಇಲ್ಲೂ ಒಂದು 5 ಇರುತ್ತೆ. ಈಗ ನನಗೆ ಈ 5ನ ಯೂಸ್ ಮಾಡೋಕ್ಕೋ, ನನಗೆ ಈ 5 ಬೇಡ, ಲೈಕ್ ನೋಡೋದಕ್ಕೆ ಎರಡು ಒಂದೇನೆ, ಎರಡು 5 ಬಟ್ ಇಲ್ಲಿರೋ ಬಾಕ್ಸಲ್ಲಿರುವಂಥ 5 ನನಗೆ ಬೇರೆ ಇದ್ದರೆ ಅಲ್ಲಿರುವಂಥ 5 ಬೇರೆ ಇರುತ್ತೆ ಅಂತ ಅನ್ಕೋಣ. ಇಲ್ಲಿ ಯೂಸ್ ಮಾಡ್ತಿರೋದು ನಾನು ಬೆಂಗಳೂರು ಮ್ಯಾಪ್ಗಳಿಗೆ ಏನೋ ಕ್ರಿಯೇಟ್ ಮಾಡೋಕ್ಕೆ ಯೂಸ್ ಮಾಡ್ತಿದ್ರೆ, ಇಲ್ಲಿ ಯೂಸ್ ಮಾಡ್ತಿರೋದು ಪ್ರಾಬಬಲಿ ಮೈಸೂರು. ಐ ಆಮ್ ಡೂಯಿಂಗ್ ಫಾರ್ ಮೈಸೂರು ಡಿಜಿಟಲೈಸೇಷನ್ ಆ್ಯಂಡ್ ಐ ಆಮ್ ಟ್ರೈಂಗ್ ಟು ಡೂ, ಇಲ್ಲಿ ಏನೋ ಒಂದು ಮೈಸೂರು ಡಿಜಿಟಲೈಸೇಷನ್ ಮಾಡೋದಕ್ಕೆ ಆ ವ್ಯಾಲ್ಯೂ ಇಲ್ಲಿ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಈಗ ನಾನು ನಂಬರ್ 5 ಬೇಕು ಅಂದಾಗ ಇದಾದರೂ ಬರ್ಬೋದು, ಇದಾದರೂ ಬರ್ಬೋದಲ್ವಾ, ಎರಡರಲ್ಲಿ ಯಾವ್ದಾರ ಬರ್ಬೋದಲ್ವಾ, ಎರಡು 5 ಅಲ್ವಾ? ಅಗ್ರಿ ಮಾಡ್ತೀರಾ? ಥಮ್ಸ್ ಅಪ್ ಕೊಡ್ತೀರಾ? ಓಕೆ, ಬೇರೆಯವರು ಅರ್ಥ ಆಗ್ತಿದ್ಯಾ? ಈಗ ನನಗೆ ಪ್ರಿಯಾನವ್ರು ಬೇಕು ಅಂದಾಗ ನಾನು ಪ್ರತಿಯೊಂದು ರೂಮ್ ಹುಡುಕ್ತಿದ್ದೆ. ಅದ್ರ ಬದಲು ಜಾಗ್ರಫಿ ಅಂತ ಒಂದು ನೇಮ್ ಇದ್ದರೆ ಜಾಗ್ರಫಿಗೆ ಹೋಗ್ಬಿಟ್ಟು ಡೈರೆಕ್ಟಾಗಿ GIS ಸ್ಟೂಡೆಂಟು, MSc GIS ಸ್ಟೂಡೆಂಟ್ ಪ್ರಿಯಾ ಅಂತ ಹೇಳಿ ನಾನು ಕಾಲ್ ಮಾಡಿದಾಗ ಸಿಗ್ತಾರೆ. ನಾನು ಅವ್ರನ್ನ ಕರ್ಕೊಂಡು ಬೆಂಗಳೂರು ಡಿಜಿಟಲೈಸೇಷನ್ ಮ್ಯಾಪ್ ಮಾಡಪ್ಪ, ಇಲ್ಲ ನೆಕ್ಸ್ಟ್ ನಿಶ್ಚಿತಾ ಅಂತವರು ಎಲ್ಲಿದ್ದಾರೆ ಅಂತ ಹೇಳಿ ಸರ್ಚ್ ಮಾಡಿ ನಿಶ್ಚಿತಾ ಸ್ಟೂಡೆಂಟ್ಗೆ ಮೈಸೂರ್ದು ಮ್ಯಾಪ್ನ ಡಿಜಿಟಲೈಸ್ ಮಾಡಪ್ಪ ಅಂತ ಹೇಳ್ಬೋದು. ಜಾಗ್ರಫಿ ಡಿಪಾರ್ಟ್ಮೆಂಟ್ ನನಗೆ ಗೊತ್ತಿದ್ರೆ. ಗೊತ್ತಿಲ್ಲ ಅಂದರೆ ಪ್ರತಿಯೊಂದು ಬಿಲ್ಡಿಂಗ್ನ ಹುಡುಕ್ಬೇಕಾಗತ್ತೆ. ಹಾಗೇನೆ
ಈಗ ನನ್ನ ಕಂಪ್ಯೂಟರಲ್ಲಿ ಲಾಸ್ಟ್ ನಿಮಗೆ ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ 5 + 10 A = 5 ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಬೇಕು ಅಂದಾಗ A = 5 ಒಂದು ಸ್ಮಾಲ್ ಪ್ರೋಗ್ರಾಮ್ ಬರೀತಿದ್ದೆ ಪೈಥಾನ್ದು. A = 5 ಅಂತ ಬರೀತಿದ್ದೆ, B = 10 ಅಂತ ಬರೀತಿದ್ದೆ, ಅದಾದಮೇಲೆ C = A+P ಅಂತ ಬರೀತಾ ಇದ್ದೆ. ಇದು ಅರ್ಥ ಏನು? ನನಗೆ 5 ಅಂತ ಒಂದು ವ್ಯಾಲ್ಯೂ ಯೂಸ್ ಮಾಡ್ಕೋತೀನಿ, ಅದು ಕಂಪ್ಯೂಟರ್ ಮೆಮೊರಿಲಿ ಇರಬೇಕು, ಅದು ಯಾವುದೋ ಒಂದು ಜಾಗದಲ್ಲಿದೆ. 10 ಅಂತ ಒಂದು ನಂಬರ್ನ ಯೂಸ್ ಮಾಡ್ತೀನಿ, ಅದು ಕಂಪ್ಯೂಟರ್ ಮೆಮೊರಿ ಒಳಗಡೆನೇ ಇದೆ. ನೆಕ್ಸ್ಟ್ ಎರಡನ್ನೂ ಆ್ಯಡ್ ಮಾಡಿದಾಗ ಅದು ಒಂದು ರಿಸಲ್ಟ್ ಬರುತ್ತೆ, ಅದು ಯಾವುದೋ ಒಂದು ಕಂಪ್ಯೂಟರ್ ಮೆಮೊರಿ ಒಳಗಡೆನೇ ಇದೆ. ನನಗೆ ಎಲ್ಲಿದೆ ಅಂತ ಗೊತ್ತಾದರೆ ಅದನ್ನು ಈಸಿಯಾಗಿ ಎತ್ಕೊಂಡು ಯೂಸ್ ಮಾಡ್ಬೋದು. ಜನರಲೈಸ್ಡ್ ಆಗಿ ಹೆಂಗೆ ಕೊಟ್ಟಿರ್ತಾರೆ ಗೊತ್ತಾ, ಇದನ್ನ ಒಂದು ನಾರ್ಮಲ್ ನಂಬರಲ್ಲಿ ಅಡ್ರೆಸ್ ಕೊಟ್ಟಿರ್ತಾರೆ. ಕಂಪ್ಯೂಟರಲ್ಲಿ ಮೆಮೊರಿಗಳಿಗೆ ಒಂದು ನಾರ್ಮಲ್ ಆಗಿ ಅಡ್ರೆಸ್ಗಳು ಕೊಟ್ಟಿರ್ತಾರೆ. ಯಾವ ಥರ ಕೊಟ್ಟಿರ್ತಾರೆ ಅಂದರೆ ಎಕ್ಸಾ ಡೆಸಿಮಲಲ್ಲಿ ಅಡ್ರೆಸ್ ಕೊಟ್ಟಿರ್ತಾರೆ. ಫಾರ್ ಎಕ್ಸಾಂಪಲ್ ಅಡ್ರೆಸ್ನ ನಾವು ನೋಡಬೇಕು ಅಂತ ಅಂದರೆ ನಿಮಗೆ ತೋರಿಸ್ತೀನಿ ನೋಡಿ, ಅಡ್ರೆಸ್ ಯಾವ ಥರ ಇರುತ್ತೆ ಅಂತ ಹೇಳಿ ತೋರಿಸ್ಕೊಡ್ತೀನಿ. ಈಗ ಅಬ್ಸರ್ವ್ ಮಾಡಿ, A = 5 ಅಂತ ಕೊಟ್ಟೆ ಅಲ್ವಾ, ಪ್ರಿಂಟ್ ಅಂತ ಹಾಕಿ ಐಡೆಂಟಿಟಿ ಆಫ್ 5 ಅಂತ ಕೊಡ್ತಾ ಇದ್ದೀನಿ. ರನ್ ಮಾಡಿದ್ರೆ ನೋಡಿ ಅಡ್ರೆಸ್ ತೋರಿಸ್ತಾ ಇದೆ. ಈ ಅಡ್ರೆಸ್ನ ನಾನು ನೆನ್ಪಿಟ್ಕೊಳ್ಳೋಕೆ ಈಸಿನಾ? 11645480 ಅನ್ನೋದು ನೆನಪಲ್ಲಿ ಇಟ್ಕೊಳ್ಳೋಕೆ ಕಷ್ಟ. ಅದ್ರ ಬದಲು ನಾನೇನು ಮಾಡ್ತೀನಿ, ಎ ಅಂತ ನೆನಪಲ್ಲಿ ಇಟ್ಕೋತೀನಿ. ಎ ಅಂದ್ರೇನು? ಅದು ಬಾಕ್ಸ್ ನೇಮು. ಆ ಬಾಕ್ಸ್ಗೆ ಇಷ್ಟೇ ಕಾನ್ಸೆಪ್ಟು. ಈ ಬಾಕ್ಸ್ ಇದೆ ಅಲ್ವಾ, ಫಾರ್ ದಿಸ್ ಬಾಕ್ಸ್ ದೇ ಹ್ಯಾವ್ ಗಿವನ್ ಒನ್ ಅಡ್ರೆಸ್ಸು. ಅಡ್ರೆಸ್ ಏನೋ 11805 ಅಂತ ಏನೋ ಒಂದು ನಂಬರಲ್ಲಿ ಅಡ್ರೆಸ್ ಇತ್ತು. ಈ ಅಡ್ರೆಸ್ ದೊಡ್ಡ ನಂಬರ್ ಆಗಿರೋದ್ರಿಂದ ನೆನ್ಪಿಟ್ಕೊಳ್ಳೋಕೆ ಕಷ್ಟ. ಹಾಗಾಗಿ ನಾನೇನು ಮಾಡ್ತೀನಿ, ಈ ಬಾಕ್ಸ್ಗೆ ನಾನೇ ನೇಮ್ ಕೊಡ್ತಾ ಇದ್ದೀನಿ. ಅದನ್ನು ಎ ಅಂತ ಐಡೆಂಟಿಫೈಯರ್ ರೂಲ್ನ ಫಾಲೋ ಮಾಡಿ ನೇಮ್ ಕೊಡ್ತಾ ಇದ್ದೀನಿ. ಯಾವುದಕ್ಕೆ ನೇಮ್ ಕೊಟ್ಟೆ? ಈ ಸ್ಟೋರೇಜ್ ಕಂಟೈನರ್ಗೆ. ಯಾವುದಿದು? ಮೆಮೊರಿ ಕಂಟೈನರು. ಏನು ಇಟ್ಕೊಳ್ಳುತ್ತೆ? ವ್ಯಾಲ್ಯೂಸ್ಗಳನ್ನ ಇಟ್ಕೊಳ್ಳುತ್ತೆ. ಹಾಗಾಗಿ ಈ ಒಂದು ಕಂಟೈನರ್ ಬಾಕ್ಸ್ಗೆ ಒಂದು ನೇಮ್ ಕೊಟ್ವಿ. ಏನಂತ? ಬಿ ಅಂತ ಕೊಟ್ವಿ. ಈ ಎ ಮತ್ತು ಬಿನ ಆ್ಯಡ್ ಮಾಡಿದಾಗ ಬರುತ್ತಲ್ಲ ಆನ್ಸರು, ಅದಕ್ಕೂ ಒಂದು ನೇಮ್ ಕೊಟ್ವಿ. ಏನಂತ ಕೊಟ್ವಿ? ಸಿ ಅಂತ ಕೊಟ್ಕೊಂಡ್ವಿ. ನನಗೆ ಪ್ರತಿಯೊಂದು ಬಾಕ್ಸ್ದು ಅಡ್ರೆಸ್ನ ನೆನ್ಪಿಟ್ಕೊಳ್ಳೋದ್ರ ಬದಲು, ಈ ಥರ ದೊಡ್ಡ ದೊಡ್ಡ ನಂಬರ್ ಅಡ್ರೆಸ್ನ ನೆನ್ಪಿಟ್ಕೊಳ್ಳೋದ್ರ ಬದಲು ಪ್ರತಿಯೊಂದು ಬಾಕ್ಸ್ಗೂ ನೇಮ್ ಕೊಡ್ತಾ ಬರ್ತೀನಿ. ಸಿಂಪಲ್ ಆಗಿ ಹೇಳಬೇಕು ಅಂದರೆ, ಇವಾಗ ನಾನು ಪ್ರಿಯಾ ಅವ್ರ ಅಡ್ರೆಸ್ ಬೇಕು ಅಂದರೆ ಅವ್ರು ಏನು ಕೊಡ್ತಾರೆ? ಮೇ ಬಿ ಡೋರ್ ನಂಬರ್ 1 2 3 4th ಕ್ರಾಸು 3rd ಮೇನು ಬೆಂಗಳೂರು ಯಲಹಂಕ ಅಂದ್ಕೊಂಡೆಲ್ಲ ದೊಡ್ಡದಾಗಿ ಅಡ್ರೆಸ್ ಕೊಟ್ಟಿರ್ತಾರೆ. ಆ ಅಡ್ರೆಸ್ ನೆನ್ಪಿಟ್ಕೊಳ್ಳೋದು ಕಷ್ಟ ನನಗೆ. ಆ ಅಡ್ರೆಸ್ ಇಲ್ಲಿ ಸೇವ್ ಆಗಿರುತ್ತೆ ಅಲ್ವಾ, ಹಾಗಾಗಿ ನಾನು ಮಾಡ್ತೀನಿ, ಪ್ರಿಯಾ ಅಡ್ರೆಸ್ ಅಂತ ನೇಮ್ ಮಾಡ್ಕೊಬಿಡ್ತೀನಿ ಈ ಬಾಕ್ಸ್ಗೆ. ಈ ಪ್ರಿಯಾ ಅಡ್ರೆಸ್ ಅಂದಾಗ ಪ್ರಿಯಾ ಅಡ್ರೆಸ್ ಸಿಗುತ್ತೆ ಅವ್ರದ್ದು. ಅದೇ ಥರ ಇದು ನಿಶ್ಚಿತ ಅವರ ಅಡ್ರೆಸ್ ಅಂತ ನೇಮ್ ಮಾಡ್ಕೋತೀನಿ. ಕೋಕಿಲಾ ಅಡ್ರೆಸ್ ಅಂತ ಹೇಳಿ ಸೇವ್ ಮಾಡ್ಕೋತೀನಿ. ನಂದಿನಿ ಅಡ್ರೆಸ್ ಅಂತ ಸೇವ್ ಮಾಡ್ಕೋತೀನಿ. ಗೀತಾಂಜಲಿ ಅಂತ ಹೇಳಿ ನೇಮ್ ಸೇವ್ ಮಾಡ್ಕೋತೀನಿ. ಗೀತಾಂಜಲಿ ಅಂದಾಗ ಅವ್ರ ಬಾಕ್ಸಲ್ಲಿರೋ ಅಡ್ರೆಸ್ಸನ್ನು ಸಿಗುತ್ತೆ. ಗೀತಾಂಜಲಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಅವ್ರಿಗೊಂದು ಮ್ಯಾಪ್ನ ಡಿಜಿಟಲೈಸ್ ಮಾಡಿಕೊಡಿ ಅಂತ ಕೇಳ್ಬೋದು. ಈ ಕಾನ್ಸೆಪ್ಟ್ ಅರ್ಥ ಆಯ್ತಾ? ಬೇರೆಯವ್ರಿಗೆ ಅರ್ಥ ಆಯ್ತಾ? ಹಾಗೇನೆ ಈಗ ನನ್ನ ಪ್ರೋಗ್ರಾಮಲ್ಲಿ A = 5 ಅಂದಾಗ 5 ಅನ್ನೋದನ್ನ ನನ್ನ ಪ್ರೋಗ್ರಾಮಲ್ಲಿ ಎಲ್ಲೋ ಒಂದು ಕಡೆ ಈ ಥರ ಬರೀಬೋದು, A+B ಅಂತ ಬರೀಬೋದು. ಈ ಎ ಅನ್ನೋ ಜಾಗದಲ್ಲಿ 5 ಬಂದು ಕೂತ್ಕೋಬೇಕು. ಬಂದು ಇಲ್ಲಿ 5 ಅನ್ನೋದು ಬರಬೇಕು. 5 ಅನ್ನೋದು ಬರಬೇಕು ಅಂದಾಗ ಎ ಅನ್ನೋದು ಒಂದು ಬಾಕ್ಸ್ಗೆ ಕೊಟ್ಟಿರೋ ನೇಮು. ಯಾವ ಬಾಕ್ಸು? ಮೆಮೊರಿ ಬಾಕ್ಸು. ಆ ಬಾಕ್ಸ್ ಒಳಗಡೆ ಏನಿರುತ್ತೆ? 5 ಅಂತ ವ್ಯಾಲ್ಯೂ ಇರುತ್ತೆ. ಈಗ ಲೆಟ್ ಅಸ್ ಸಿ ದ ಡೆಫಿನೇಷನ್. ನೋಡಿ, ಕಂಪ್ಯೂಟರ್ನ ಗೂಗಲ್ ಓಪನ್ ಮಾಡಿದೆ, ವೇರಿಯಬಲ್ ಇನ್ ಪೈಥಾನ್ ಅಂತ ಹೇಳಿ ಸರ್ಚ್ ಮಾಡಿದ್ರೆ ಅದ್ರದ್ದು ಎಕ್ಸ್ಪ್ಲನೇಷನ್ ನೋಡಿ ಗೂಗಲಲ್ಲಿ ಕೊಡ್ತಿದ್ದಾರೆ. ಸಿಂಬಾಲಿಕ್ ನೇಮ್ ದಟ್ ಆ್ಯಕ್ಟ್ ಆಸ್ ಅ ರೆಫರೆನ್ಸ್ ಆರ್ ಅ ಪಾಯಿಂಟರ್ ಟು ಆಬ್ಜೆಕ್ಟ್ ಅಂತ ಏನೋ ಕೊಟ್ಟಿದ್ದಾರೆ. ಅದನ್ನು ಅರ್ಥ ಮಾಡ್ಕೊಳ್ಳೋಕೆ ಕಷ್ಟ ಆಗ್ತಿದೆ. ಇಲ್ಲಿ ನೋಡಿ, ವೇರಿಯಬಲ್ಸ್ ಆರ್ ಯೂಸ್ ಟು ಸ್ಟೋರ್ ಡೇಟಾನ ಸ್ಟೋರ್ ಮಾಡೋದಕ್ಕೆ ಒಂದು ಕಂಟೈನರ್ ಆಗಿರುತ್ತೆ ಅದು. ಇನ್ನೊಂದ್ರಲ್ಲಿ ನೋಡಿ, ವೇರಿಯಬಲ್ ಆರ್ ಕಂಟೈನರ್ ಫಾರ್ ಸ್ಟೋರಿಂಗ್ ದ ಡೇಟಾ ವ್ಯಾಲ್ಯೂ ಅಂತ ಹೇಳ್ತಿದ್ದಾರೆ. ಅಂದರೆ ಒಂದು ಬಾಕ್ಸ್, ಅದು ಒಂದು ಕಂಟೈನರ್, ಅದು ಒಂದು ಟಿಫನ್ ಬಾಕ್ಸ್ ಥರ. ಬಾಕ್ಸ್ ಒಳಗಡೆ ವ್ಯಾಲ್ಯೂ ಕೂರಿಸಲ್ವಾ, ಅದೇ ಥರ ಆ ಬಾಕ್ಸ್ಗೆ ಒಂದು ನೇಮ್ ಕೊಡ್ತಿರಲ್ಲ, ಆ ನೇಮ್ನೇ ವೇರಿಯಬಲ್ ನೇಮ್ ಅಂತ ಹೇಳೋದು. ಆ ನೇಮ್ನ ABC ಅಂತ ಬರೀತಾರಲ್ಲ, ಅದನ್ನೇ ಐಡೆಂಟಿಫೈಯರ್ ಅಂತ ಹೇಳೋದು. ಹಾಗಿದ್ದಾಗ ಐಡೆಂಟಿಫೈಯರ್ಗೂ ವೇರಿಯಬಲ್ಗೂ ಒಂದೇ ರೂಲ್ ಅಪ್ಲೈ ಆಗುತ್ತೆ. ಈಗ 5 ರೂಲ್ ಹೇಳ್ಕೊಟ್ಟಿದ್ನಲ್ಲ, 5 ರೂಲು ಇಲ್ಲಿ ಅಪ್ಲೈ ಆಗ್ತಾ ಬರುತ್ತೆ. ನೋಡಿ, ವಾಟ್ ಈಸ್ ವೇರಿಯಬಲ್ ಇನ್ ಪೈಥಾನ್ ಅಂತ ಕೊಟ್ಟರೆ, ವೇರಿಯಬಲ್ ಇಸ್ ಅ ಸಿಂಬಾಲಿಕ್ ನೇಮ್ ಇಲ್ಲ ಲೇಬಲ್ ದಟ್ ರೆಫರ್ ಟು ಅ ವ್ಯಾಲ್ಯೂ ಆರ್ ಆಬ್ಜೆಕ್ಟ್ ಇನ್ ಸ್ಟೋರ್ಡ್ ಮೆಮೊರಿ ಅಂತ ಹೇಳ್ತಾ ಇದ್ದಾರೆ. ಇದನ್ನು ಕಾಪಿ ಮಾಡ್ಕೊಂಡು ಇಲ್ಲ ಹಾಕ್ಕೊಳ್ತೀನಿ, ನಿಮಗೆ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಇಲ್ಲಿ ಹಾಕ್ಕೊಳ್ತೀನಿ. ಓಕೆನಾ? ಇವಾಗ
ನಾನು ಇದನ್ನು ತ್ರಿಬಲ್ ಕೋಟ್ಸಲ್ಲಿ ಬರೆದ್ರೆ ನನಗೆ ಅದು ಕಮೆಂಟ್ ಆಗುತ್ತೆ. ಕಮೆಂಟ್ಸ್ ಅಂದರೆ ಓದೋದಕ್ಕೆ ಅರ್ಥ ಆಗಲಿ ಅಂತ ಬರೆಯೋದು. ಇಲ್ಲೇನು ಬರಿತಾ ಇದ್ದೀನಿ, ಇಲ್ಲಿ ಅಬ್ಸರ್ವ್ ಮಾಡಿ, ಅ ವೇರಿಯಬಲ್ ಇಸ್ ಅ ಸಿಂಬಾಲಿಕ್ ನೇಮ್ ಆರ್ ಲೇಬಲ್ ದಟ್ ರೆಫರ್ಸ್. ಓಕೆ, ಇಲ್ಲಿ ಟೆಕ್ಸ್ಟ್ ಹಾಕೊಳ್ತೀನಿ. ಟೆಕ್ಸ್ಟ್ ಹಾಕ್ಕೊಂಡು ಟೆಕ್ಸ್ಟಲ್ಲಿ ಬರೆದಿಟ್ಕೊಳ್ಳೋಣ. ಇದನ್ನು ಏನು ಬರೆದಿದ್ದೀನಿ ಇದನ್ನು ಟೆಕ್ಸ್ಟಲ್ಲಿ ಹಾಕ್ಕೊಳ್ತೀನಿ, ಸೊ ದಟ್ ಅದು ನಿಮಗೆ ಅಲ್ಲಿ ನೋಟ್ಸ್ ಆಗಿರುತ್ತೆ. ಅದು ನೀವು ಯಾವಾಗ ಬೇಕಾದ್ರೆ ಅದನ್ನು ಓಪನ್ ಮಾಡಿ ನೋಡ್ಕೊಳ್ಬೋದು ಕಳಿಸ್ಕೊಟ್ಟಾಗ. ನೋಡಿ ಇಲ್ಲಿ ಏನು ಹೇಳ್ತಿದ್ದೆ, ಸಿಂಬಾಲಿಕ್ ನೇಮ್ ಇಲ್ಲ ಲೇಬಲು. ಅಂದರೆ ಈಗ ನಾನು ಕಿಚನ್ದು ಎಕ್ಸಾಂಪಲ್ ಕೊಟ್ಟೆ ಅಲ್ವಾ, ಆ ಬಾಕ್ಸ್ಗಳಿಗೆ ಒಂದು ಲೇಬಲ್ ಬರೆದು ಅಂಟಿಸ್ಬಿಟ್ರೆ, ಕಾಫಿ ಪೌಡರ್, ಮಿಲ್ಕ್ ಅಂತ ಹೇಳಿ ನೇಮು, ಶುಗರ್ ಅಂತ ಹೇಳಿ ಒಂದು ಲೇಬಲ್ ಅಂಟಿಸಿ ಬಾಕ್ಸ್ಗಳಿಗೆ ಅಂಟಿಸಿ ಇಟ್ಬಿಟ್ರೆ, ಆ ಲೇಬಲ್ ನೋಡ್ಕೊಂಡು ಬಾಕ್ಸ್ ಎತ್ಕೋಬೋದು. ಬಾಕ್ಸ್ ಓಪನ್ ಮಾಡಿದ್ರೆ ಅಲ್ಲಿ ಒಳಗಡೆ ಐಟಮ್ ಇರುತ್ತೆ, ಐಟಮ್ನ ಯೂಸ್ ಮಾಡ್ಬೋದು. ಹಾಗೇನೆ ನನ್ನ ಕಂಪ್ಯೂಟರ್ ಮೆಮೊರಿ ಬಾಕ್ಸ್ಗಳು, ಎಷ್ಟೊಂದು ಬಾಕ್ಸ್ಗಳು ಇರುತ್ತೆ. ಆ ಬಾಕ್ಸ್ ಒಳಗಡೆ ಈ ಗೂಗಲ್ ಮೀಟು ರನ್ ಆಗ್ತಿರುತ್ತೆ, ಬಾಕ್ಸ್ ಒಳಗಡೆ ಈ ಪೈಥಾನು ರನ್ ಆಗ್ತಿರುತ್ತೆ, ಬಾಕ್ಸ್ ಒಳಗಡೆ ಕ್ಲಾಕು, ಟೈಮು, ಲ್ಯಾಂಗ್ವೇಜು, ನೆಟ್ವರ್ಕು, ಇಲ್ಲೆಲ್ಲ ಏನಿದೆಲ್ಲ ಓಪನ್ ಆಗಿದೆ, ಎಲ್ಲ ಆ ಮೆಮೊರಿ ಬಾಕ್ಸಸ್ ಒಂದೊಂದು ಬಾಕ್ಸಲ್ಲಿ ಒಂದೊಂದರಲ್ಲಿ ರನ್ ಆಗ್ತಿರುತ್ತೆ. ಈಗ ನಾನು A=5 ಅಂತ ಬರೆದ್ರೆ ಯಾವುದೋ ಒಂದು ಬಾಕ್ಸಲ್ಲಿ 5 ಅಂತ ಒಳಗಡೆ ಕೂರಿಸ್ಬಿಟ್ಟು ಆ ಬಾಕ್ಸ್ಗೆ ಎ ಅಂತ ನೇಮ್ ಕೊಡ್ತಾ ಇದೆ. ಅದನ್ನೇ ಇಲ್ಲಿ ಸಿಂಬಾಲಿಕ್ ನೇಮ್, ಎ ಅಂತ ಸಿಂಬಲ್ ಬರಿತಿದ್ದೀವಲ್ವಾ, ಅದನ್ನೇ ಸಿಂಬಾಲಿಕ್ ನೇಮ್ ಆರ್ ಲೇಬಲ್. ಯಾವುದಕ್ಕೆ? ಸ್ಟೋರ್ಡ್ ಮೆಮೊರಿಗೆ. ಒಂದು ವ್ಯಾಲ್ಯೂ ಅನ್ನೋದು ಸ್ಟೋರೇಜ್ ಇರುತ್ತಲ್ಲ, ಕಂಪ್ಯೂಟರ್ದು ಮೆಮೊರಿ ಸ್ಟೋರೇಜ್ ಇರುತ್ತಲ್ವಾ, ಆ ಸ್ಟೋರೇಜಲ್ಲಿ ಹೋಗಿ ಕೂತ್ಕೊಳ್ಳುತ್ತೆ ವ್ಯಾಲ್ಯೂ. ಆ ವ್ಯಾಲ್ಯೂ ಕೂತಿರೋ ಸ್ಟೋರೇಜ್ಗೆ ಒಂದು ನೇಮ್ ಕೊಡೋದೇ ವೇರಿಯೇಬಲ್ ಅಂತ ಹೇಳೋದು. ಅರ್ಥ ಆಯ್ತಾ ವೇರಿಯೇಬಲ್ ಅಂದ್ರೆ ಏನು ಅಂತ? ನಿಶ್ಚಿತ ಓಕೆ. ಕನ್ಫ್ಯೂಷನ್ ಆದರೆ ಹೇಳಿ, ಈವನ್ ನಿಮ್ಗೆ ಅರ್ಥ ಆಗಲಿಲ್ಲ ಅಂದ್ರೂ ಕೇಳಿ, ಒಂದ್ಸಲ ಅಲ್ಲ ಇನ್ನೂ 4-5 ಸಲನಾದ್ರೂ ಹೇಳಿ. ಸರ್, ಐ ಹ್ಯಾವ್ ಒನ್ ಡೌಟ್. ಎಸ್, ಗೋ ಹೆಡ್. ಅವಾಗ್ಲೇ ನೀವು ವೇರಿಯೇಬಲ್ ಅಂತ ಬರ್ದು A=5 ಅಂತ ಹಾಕಿದ್ರಿ, ಅದಾದ್ಮೇಲೆ ಪ್ರಿಂಟ್ ID ಅಂತ ಕೊಟ್ರಿ ಅಲ್ವಾ? ಸೊ ಅವಾಗ ಅದ್ ನಂಬರ್ಸ್ ತೋರಿಸ್ತು, 11865 ಅಂತ ಏನೋ ID ನಂಬರ್ ತೋರಿಸ್ತು ಪ್ರಿಂಟ್ ಕೊಟ್ಟಾಗ ನೀವು. ಸೊ ಅವಾಗ್ಲೇ ನೀವು A=5 ಅಂತ ಸೇವ್ ಮಾಡಿದ್ರಿ ಅಲ್ವಾ? ಸೊ ಅದು ನೀವು ಪ್ರಿಂಟ್ ಕೊಟ್ಟಾಗ ಏನೇ ತೋರಿಸ್ಬೇಕಲ್ವಾ ಅದು? I'll show you. See here, instead of 5, I'll take A. Okay, print ID of A ಅಂತ ಹೇಳಿ ರನ್ ಮಾಡ್ತಿದ್ದೀನಿ. For that also it is giving me the same answer. For 5 ಅಲ್ಲ, ಅದ್ಯಾಕೆ ಆ ನಂಬರ್ ತೋರಿಸುತ್ತೆ ಅವಾಗ? ಈಗ 5ದು ವೇರಿಯೇಬಲ್ ಏನೇ ಅಲ್ವಾ? ಇವಾಗ ಸಿಂಬಾಲಿಕ್ ನಾವ್ ಏನ್ ರೆಪ್ರೆಸೆಂಟ್ ಮಾಡಿದೀವಲ್ವಾ, ದಿಸ್ ನಂಬರ್ ರೆಪ್ರೆಸೆಂಟ್ ಸಮ್ ಐಡೆಂಟಿಟಿ, ಯಾವ ಬಾಕ್ಸ್ ಅಲ್ಲಿ ಇದೆ ಅಂತ. 5 ಅನ್ನೋದು ಅದೇ ಬಾಕ್ಸ್ ಅಲ್ಲಿ ಇದೆ, ಆ ಬಾಕ್ಸ್ ಗೆ ನೇಮ್ ಕೊಟ್ಟಿರೋದು A ಅಂತ ತೋರಿಸ್ತದೆ. A ಅಂದ್ರು ದಟ್ಸ್ ನಂಬರ್ ಓನ್ಲಿ. ಸೊ ಇಟ್ಸ್ ಲೈಕ್, ಬಟ್ ಅದು A ಅಂತಾನೆ ತೋರಿಸ್ಬೇಕಲ್ವಾ? ಅದು ಇನ್ಸ್ಟೆಡ್ ಆಫ್ ಐಡಿ ನಾವು ಕೊಟ್ಟಿರೋ ವೇರಿಯೇಬಲ್ A ಅಂತಾನೆ ಅಲ್ವಾ? I understood your question. You are saying that, okay sir, ಈ ಬಾಕ್ಸ್ ಅಲ್ಲಿ 5 ಅಂತ ಇದೆ, ಈ ಬಾಕ್ಸ್ ಗೆ A ಕೊಟ್ಟಿರೋದ್ರಿಂದ when I say ID of A, ಅದು ನನಗೆ ಒಂದು A ಅಂತ ಬರಬೇಕಾಗಿತ್ತು, ನಾಟ್ ದ ನಂಬರ್. ಅಂದ್ರೆ ನಾನು ID of 5 ಅಂದ್ರೆ ನಂಬರ್ ಬರಬೇಕು, ಆರ್ ಎಲ್ಸ್ A ಅಂತ ಬರಬೇಕಾಗಿತ್ತು ಅಂತ ಹೇಳ್ತಿದ್ದೀರಾ? ಹೌದು. ಓಕೆ, ಸಿ ನಾನು ನಿಮ್ಗೆ ಎಕ್ಸಾಂಪಲ್ ಕೊಡೋದಕ್ಕೆ ತೋರಿಸ್ತಾ ಇರೋದು ಐಡಿ ಅನ್ಬಿಟ್ಟು, ಬಟ್ ಆಕ್ಚುಲ್ ಅಡ್ರೆಸ್ ಬೇರೆ ಆಗಿರುತ್ತೆ. ಸೊ ಯು ಕ್ಯಾನ್ ಸೇ ದಟ್ ಇಲ್ಲಿ ಇಫ್ ಐ ಡು ಯೂಸ್ ದಿಸ್ ಒನ್, ಐ ಗೆಸ್ ಇದನ್ನ ಯೂಸ್ ಮಾಡಿದ್ರೆ ಅಡ್ರೆಸ್ ವೇರಿಯೇಬಲ್ ಇರ್ಬೋದು. ಈ ತರ ಅಡ್ರೆಸ್ ವೇರಿಯೇಬಲ್ ಹಾಕ್ಬಿಟ್ಟು ಯು ಕ್ಯಾನ್ ಆಕ್ಚುಲಿ ಸಿ ದ ರಿಸಲ್ಟ್, ಅಂದ್ರೆ ಅಡ್ರೆಸ್ ಯಾವುದು ಅಂತ ತೋರಿಸ್ಬೋದು. ಐ ವಿಲ್ ಶೋ ಯು ಅಡ್ರೆಸ್ ಅನ್ನೋದನ್ನ ಒಂದು ಸಿಂಬಲ್ ಯೂಸ್ ಮಾಡ್ಕೊಂಡು ತೋರಿಸ್ತಾರೆ ಏನು ಅಂತ. ನೋಡಿ, ಪ್ರಿಂಟ್ A ಅಂತ ಅಂದ್ರೆ A ಅಂದ್ರೆ ದ ವ್ಯಾಲ್ಯೂ ದಟ್ ಇಟ್ ಕ್ಯಾರೀಸ್. A ಅಂದ್ರೆ ದ ವ್ಯಾಲ್ಯೂ ದಟ್ ಕ್ಯಾರೀಸ್. ಬಟ್ ID ಅಂತ ಹೇಳಿದ್ರೆ, ಈವನ್ ID ಆಫ್ A ಅಂತ ಕೊಟ್ರೆ ಐ ವಿಲ್ ಗೆಟ್ ದ ID ಆಫ್ 5 ಓನ್ಲಿ. ಅಂದ್ರೆ 5 ಅನ್ನೋದು ಯಾವುದೋ ಒಂದು ಬಾಕ್ಸ್ ಅಲ್ಲಿ ಇರುತ್ತೆ, ಒಂದು ನಂಬರ್ ಇರುತ್ತೆ ಅಲ್ವಾ, ಆ ನಂಬರ್ ಆಕ್ಚುಲಿ ತೋರಿಸುತ್ತೆ ನನಗೆ ID ಅಂದಾಗ. ಸಿ ಇಟ್ಸ್ ಜಸ್ಟ್ ಲೈಕ್ ದಿಸ್. ಇದು ನನಗೆ ಕಂಪ್ಯೂಟರ್ ಮೆಮೊರಿಯಲ್ಲಿ ಕಂಟಿನ್ಯೂಸ್ ಆಗಿ ವ್ಯಾಲ್ಯೂಸ್ ಇರುತ್ತೆ. ಯಾವುದೋ ಒಂದು ಬಾಕ್ಸ್ ಅಲ್ಲಿ, ಇನ್ ಪ್ಲೇಸ್ ಆಫ್ ಸಮ್ ಬಾಕ್ಸ್ ಐ ಹ್ಯಾವ್ ಪ್ಲೇಸ್ಡ್ 5 ಅಂಡ್ ಅದಕ್ಕೊಂದು ಅಡ್ರೆಸ್ ಇರುತ್ತೆ, ಎಕ್ಸಾಡೆಸಿಮಲ್ ಅಡ್ರೆಸ್. ಎಕ್ಸಾಡೆಸಿಮಲ್ ಅಂದ್ರೆ ಅಡ್ರೆಸ್ ವಿಲ್ ಬಿ ಲೈಕ್ ದಿಸ್, A B C ಅಂತ ಎಲ್ಲ ಒಂದು ನಂಬರ್ ಇರುತ್ತೆ, ಇಲ್ಲಾಂದ್ರೆ 1 2 3 4 5 ಅಂತ ನಂಬರ್ ಇರುತ್ತೆ. Remembering this number is very difficult for me because it is not a small number. Nearly 32 ಇಲ್ಲಾಂದ್ರೆ 64 ದೊಡ್ಡ ಸೈಜ್ ಅಲ್ಲಿ ಇರುತ್ತೆ. 32 ಕ್ಯಾರೆಕ್ಟರ್ ಇಲ್ಲ 64 ಕ್ಯಾರೆಕ್ಟರ್ದು ದೊಡ್ಡದಾಗಿರುತ್ತೆ ನಂಬರು. It is very difficult for me to remember this number. Apart from this number, what I can do ಅಂದ್ರೆ, ಈ ಬಾಕ್ಸ್ಗೆ ಅಡ್ರೆಸ್ ಬದಲು I can give a name called A.
So when I ಓಕೆ. say ಬಟ್ A, ಇದು ನನಗೆ ಅರ್ಥ ಆಗಿದೆ, ಕಾನ್ಸೆಪ್ಟ್ ಅರ್ಥ ಆಯ್ತು. ಬಟ್ okay, ನಾನು what ಹೇಳ್ತಾ ಇರೋದು, ಆ ಪ್ರಿಂಟ್ ಅಂತ ಕೊಟ್ಟಾಗ ಈಗ ನಾವೇನ್ ಕೊಟ್ಟಿದೀವೋ I ವೇರಿಯೇಬಲ್ understood ಅದನ್ನ your ತೋರಿಸ್ಬೇಕಲ್ವಾ question. ಅದು? ಸರ್, ಎ ಮತ್ತೆ ಅಡ್ರೆಸ್ ಎರಡು ಒಂದೇ ಆಗಿರುತ್ತಲ್ವಾ? ಸೊ ಪ್ರಿಂಟ್ ಮಾಡಿ ಎ ಹೌದೌದು. ಅಂತ ಅಂದಾಗ್ಲೂ ಇದೇ ನಂಬರ್ ಬರಬೇಕು. ಹೌದು. ಬಟ್ ಅಡ್ರೆಸ್ ಬಂದಾಗ ಅಡ್ರೆಸ್ ವ್ಯಾಲ್ಯೂ ಪ್ರಿಂಟ್ ಆಗ್ಬೇಕಾಯ್ತು. ಎ ಅನ್ನೋದು ಏನಕ್ಕೆ ಪ್ರಿಂಟ್ ಆಗ್ತಿಲ್ಲ, ಈ ನಂಬರ್ ಹೌದೌದು. ಏನಕ್ಕೆ ಪ್ರಿಂಟ್ ಯಾಕೆ ಆಗ್ತಿದೆ ಪ್ರಿಂಟ್ ಅಂತ ಆಗ್ತಾ ಇಲ್ಲ? ಈಗ ಹೇಳ್ತಾ ನಾವು ಸಿ ಆ ನಂಬರ್ ನೆನ್ಪಿಟ್ಕೊಳಕ್ ಕಷ್ಟ ಆಗುತ್ತೆ ಅಂತಾನೆ ನಾವು ಈಗ ಎ ಅಂತ ಎ. ವೇರಿಯೇಬಲ್ ಕೊಟ್ಟು ಸ್ಟೋರ್ ಮಾಡಿರೋದು ಎಸ್. ಅಲ್ವಾ? See, ಸೊ I ಪ್ರಿಂಟ್ understood ಆಗ್ಬೇಕಾದ್ರೆ your ಏನೇ question. I ತೋರಿಸ್ಬೇಕು? understood your question. See, ಹ್ಮ್. to understand your question, you need to understand address concept. ಈಗ ಅಡ್ರೆಸ್ ಓಕೆ. ನಾನು ಪೈಥಾನ್ ಅಲ್ಲಿ ಡಿಸ್ಪ್ಲೇ ಮಾಡಬೇಕು ಅಂದ್ರೆ ಐ ವಿಲ್ ಬಿ ಯೂಸಿಂಗ್ ಸಮ್ ಅದರ್ ಸಿಂಬಲ್. ಓಕೆ. ಹ್ಮ್. ಸೊ ಇನ್ಸ್ಟೆಡ್ ಆಫ್ ದಿಸ್ ಐ ಡಿ ಐ ವಿಲ್ ಬಿ ಯೂಸಿಂಗ್ ಸಮ್ ಅದರ್ ಸಿಂಬಲ್. ಓಕೆ. ಸೊ ಇಲ್ಲಿ ಐ ಡಿ ಅಂತ ಅಂದಾಗ ವಾಟ್ ಈಸ್ ದಿ ನಂಬರ್ 5 ಐ ಡಿ ಕ್ಯಾರೀಸ್, ಐಡೆಂಟಿಟಿ ಕ್ಯಾರಿ ಮಾಡೋದು ಏನು ನಂಬರ್ ಅಂತ. ಅದೇ ರೀತಿ ಲೆಟ್ ಮಿ ಗೋ ಫಾರ್ ನಂಬರ್ ಲೈಕ್ 1. ವಾಟ್ ಇಸ್ ದಿ ಐ ಡಿ ಆಫ್ 1 ಅಂತ ಕೊಟ್ಟಾಗ ರನ್ ಮಾಡಿದ್ರೆ ಹ್ಮ್. ಐಡೆಂಟಿಟಿ ಆಫ್ 1 ಇಸ್ 11645352 ಅಂತ ಹೇಳಿ ಕೊಡ್ತಾ ಇದೆ. ಅದೇ ರೀತಿ ಲೆಟ್ ಮಿ ಗೋ ಫಾರ್ 2, ರನ್ ಮಾಡಿದ್ರೆ ವಾಟ್ ಇಸ್ ದಿ 2 ಐ ಡಿ ಅಂತ ಹೇಳಿ 3484 ಅಂತ ಕೊಡ್ತಾ ಇದೆ. ಅದೇ ರೀತಿ ಐ ಡಿ ಆಫ್ 5, ಐ ಡಿ ಆಫ್ 6 ಎಲ್ಲದಕ್ಕೂ ಒಂದೊಂದು ನಂಬರ್ ಇರುತ್ತೆ. ಬಟ್ ವೆನ್ ಐ ಸೇ ಹ್ಮ್. ಎ ಇಸ್ ನಥಿಂಗ್ ಬಟ್ 5 ಓನ್ಲಿ ಅಲ್ವಾ? ನೋಡಿ, ಕೊಟ್ಟಿರೋದು 5 ಅಂತ ಕೊಡ್ತಾ ಇದ್ದೀರಾ. ಅಂದ್ರೆ ಎ ಇಸ್ ನಥಿಂಗ್ ಬಟ್ 5 ಓನ್ಲಿ. ಮೀನಿಂಗ್ ಟು ಸೇ, ಓ. ದಿ ಅನಾಲಜಿ ಅರ್ಥ ಮಾಡ್ಕೋಬೇಕಾದ್ರೆ ಕಂಪ್ಯೂಟರ್ ಮೆಮೊರಿಯಲ್ಲಿ ಈ ಥರ ಸೇವ್ ಆಗುತ್ತೆ ಅಂತ ಹೇಳ್ತಿರ್ತೀವಿ. ಬಟ್ ನಾನು ಓಕೆ. ಪ್ರೋಗ್ರಾಮ್ ಬರೆದಾಗ ಎ ಕ್ಯಾರೀಸ್ 5 ಓನ್ಲಿ, ರೈಟ್? ಓಕೆ. ಎ ಕ್ಯಾರೀಸ್ 5 ಓನ್ಲಿ. ಸೊ ನಾನು ಹ್ಮ್. ಎಲ್ಲಿ ನನ್ನ ಪ್ರೋಗ್ರಾಮ್ ಅಲ್ಲಿ 5 ಅನ್ನೋ ವ್ಯಾಲ್ಯೂ ಬೇಕೋ ಇಲ್ಲಿ ನಾನು 5 ಅಂತ ಬರೀತಿಲ್ಲ. ಐ ಆಮ್ ಜಸ್ಟ್ ರೈಟಿಂಗ್ ಎ. ಎ ಅಲ್ವಾ? ಇನ್ಸ್ಟೆಡ್ ಆಫ್ ಎ ಐ ಕ್ಯಾನ್ ಹ್ಮ್. ಡೈರೆಕ್ಟ್ಲಿ ರೈಟ್ ಇಟ್ ಆಸ್ 5 and 10 ಅಲ್ವಾ? ಹ್ಮ್. ಸೊ ವೈ ಐ ಹ್ಯಾವ್ ರಿಟನ್ ಎ ಅಂಡ್ ಬಿ? ಬಿಕಾಸ್ ಅಬ್ಸರ್ವ್ ಆಲ್ರೆಡಿ ವಿ ಮಾಡಿ, ಹ್ಯಾವ್ ಸ್ಟೋರ್ಡ್ ದ ಡೇಟಾ. observe ಮಾಡಿ. See, when I ಹ್ಮ್. write my code, I may write 5 and 10. But when I ask you to write a code to add two number, you may take two different numbers, not 5 and 10 only. Right? When you write a code, it might be a different numbers. When I write to make you understand, since you all are very beginner to the programming language, I'm explaining in this way. Okay, A is ಹ್ಮ್. 5, B is 10 anta. I can directly write it as 5 plus 10 or 15 plus 10. Okay, there is another concept which is called as inputs. Nodi, I'm not writing ಹ್ಮ್. 5 and 10, I'll say input. Okay, now just check it out what happens when I write input. I'm not into the depth concepts since I'm in a very beginning phase. I'm just trying to make you understand what exactly variable andre, what exactly keyword andre anta ಹೇಳ್ತಾ ಇರೋದು. See, I'll give a message, enter a value for A. So I'm just trying to say enter a value for A. Okay. Now you can see a clear message saying that enter a value for A. Similarly, I'll give another message, enter a value for B. Now when I run this code, ಈ program ನ run ಮಾಡಿದ್ರೆ observe ಮಾಡಿ, now it is asking me to enter a value. Now I can change. Instead of 5, I can give some other value like 152. Now it is asking me the value B. So now I can change the another value for B. ಈಗ ಇದೇ ಪ್ರೋಗ್ರಾಮ್ನ ಸೇಮ್ ಪ್ರೋಗ್ರಾಮ್ ಇಫ್ ಐ ಆಸ್ಕ್ ಯು ಟು ರನ್ and when you all run, will you give the same value 152 and 456? ಹ್ಮ್. No, right? You may have some ಹ್ಮ್. other number in your mind, so you will give some other number. So that's the reason I'm not writing 5 and 10, 5 plus 10 I'm not writing. A will carry some value, B will carry some value. Whatever the value A and B carry, for that I want output. See here, I'm running right now. I'm just giving a random number 456. Again, I'll give a random number 987. When I click on enter, those two numbers will get added, and I'm getting the result here. Every time A is not the same value, every time B is not the same value when I run this code. See, again it's asking me some value, so I will give one more value for A. Again it is asking me, I'm just giving another value as 96. When I enter, it is getting me the addition of what is 78 and 96. ಹೇಳೋದು ಅರ್ಥ ಆಗ್ತಿದೆ ಅನ್ಕೊಳ್ತೀನಿ. ಎವ್ರಿ ಟೈಮ್ ಎ ಅಂಡ್ ಬಿ ವ್ಯಾಲ್ಯೂ ಕೀಪ್ಸ್ ಚೇಂಜಿಂಗ್. ಮೀನಿಂಗ್ ಟು ಸೇ, ದ ವ್ಯಾಲ್ಯೂ ದಟ್ ಐ ಟೇಕ್ ಟು ದ ಕೋಡ್ ದಟ್ ಐ ಹ್ಯಾವ್ ರಿಟನ್, that has to be saved somewhere in the computer memory, so that whatever the value that I am taking, for example in this example, okay, in the example that I have taken here, the value is 78. Okay, so 78 randomly in some box the computer places. Okay, now similarly I have one more value 96 somewhere in my computer memory. 96 has been placed. Now where exactly 96 is, I don't know, right? So I know that it is there in one box.
So instead of remembering this entire big address, what I can do, I can give a name to this box A, and I can give a name to this box B. Okay, so id represents some identity of that numbers. Okay, so whenever you want to print a memory location ನ print ಮಾಡಬೇಕಾದ್ರೆ usually I write id. So id will give me what exactly the memory location where a ಅನ್ನೋದು ಸೇವ್ ಆಗಿದೆ. a ಅಂದ್ರೆ ಏನು? a ಅಂದ್ರೆ 5, the number 5. ನಂಬರ್ 5 ಅನ್ನೋದು ಒಂದು ಕಂಪ್ಯೂಟರ್ ಮೆಮೊರಿ ಒಳಗಡೆ ಕೂತಿರುತ್ತೆ ಅಲ್ವಾ, ಆ ಮೆಮೊರಿ ಲೊಕೇಶನ್ ಏನು ಅಂತ ನೋಡಬೇಕು ಅಂದಾಗ ಐ ವಿಲ್ ಸೇ ಐ ಡಿ. When I print id, it is nothing but the memory location of where my Okay. 5 A. lies. 5 is nothing but a, Okay. right? Yeah. So when I print a, I'll get 5. When I print id of a, I'll get the address. Similarly, Okay. when I print id of 5, I'll get the same number 8080, because 5 and a, I'm just giving 5 to a. Okay, Okay. but the concept of Yes. variable, when you understand, it is just like this. The analogy is like this. Inside computer memory, I have saved a value, and to that Mm-hmm. memory box I'm just giving a label, and that label is called as a. So in my program, whenever I call a is nothing but the label given to this box. So inside that box there is a value, and that value can be used in my program. This is what the concepts. That's the reason that definition of variable is, a variable is a symbol or a name referred to a value in stored memory. Understood understood, right? ಅಂಡರ್ಸ್ಟುಡ್. ಅದೇ ಪ್ರಿಂಟ್ ಎ ಅಂತ ಅಂದ್ರೆ 5 ಪ್ರಿಂಟ್ ಆಗುತ್ತೆ. ಐಡಿ ಅಂತ ಅಂದ್ರೆ ಸೊ ಇಟ್ ವಿಲ್ Address, ಗಿವ್ ದ address, ಅಡ್ರೆಸ್. the address, ಓಕೆ. where exactly my address. It is very difficult for me to remember this address. ಈಗ ನನಗೆ ಇಲ್ಲಿ ಎ ಬಿ ಅಂತ ಬರಿತಾ ಇದೀನಲ್ವಾ, ಈ ಜಾಗದಲ್ಲಿ ಈ ಅಡ್ರೆಸ್ ನ ನೆನ್ಪಿಟ್ಕೊಂಡು ಬರೆಯೋದಕ್ಕಾಗತ್ತಾ? ಓಕೆ, ಲೆಟ್ ಮಿ ಟೇಕ್ ಒನ್ ಮೋರ್. b equal 10. ಲೆಟ್ ಮಿ ಪ್ರಿಂಟ್ id of b here, and let me print a value b. Print ಅನ್ನೋದು ಔಟ್ಪುಟ್ ಕೊಡೋದಕ್ಕೆ. See here, ಓಕೆ. value of a is 5, value of b is, okay, let me write it as equal to, value of a is 5, value of b is 10. The address of a and b is different. Here it is 480, it is 640. Two Okay. different location. Inside my computer in two different location, I am having a value 5 in 480. In 640 I am having 10. So instead of writing this address here, like add what is this 116450 na add madu andaga, it will not add 5 and 10, it will add these two numbers. So let me copy this address. Let me copy this address. I'll say c equal address plus one more address. I have one more address. If I take this as addresses, then what it will do is, it will not consider this as an address, it will consider these two as again two different number. Now when I say print c, it will try to add these two number and it will give me a bigger value. It will not take the value that reside in this memory location. ಆ ಮೆಮೊರಿ ಲೊಕೇಶನ್ ಒಳಗಡೆ ಇರೋ ವ್ಯಾಲ್ಯೂನ ತಗೊಳ್ಳಲ್ಲ, ಇದನ್ನ ನಂಬರ್ ಅಂತ ತಗೊಂಡು ಎರಡನ್ನೂ ಆಡ್ ಮಾಡಿ ಔಟ್ಪುಟ್ ಕೊಡುತ್ತೆ. ಬಟ್ ವಾಟ್ ಐ ಎಕ್ಸ್ಪೆಕ್ಟೆಡ್ ಮೈ ಕಂಪ್ಯೂಟರ್ ಟು ಗಿವ್ ಮಿ ವಾಟ್ ಇಸ್ 5 plus 10. ಅಂಡರ್ಸ್ಟುಡ್, ರೈಟ್? ವೇರಿಯಬಲ್ ಕಾನ್ಸೆಪ್ಟ್. ವಾಟ್ ಅಬೌಟ್ ಬಟ್ ಅದ್ಯಾಕೆ ಸಪರೇಟ್ ನಂಬರ್ಸ್ ಅಂತ ತಗೋತಾ ಇದೆ? ಸಿ ಇಸ್ ಈಕ್ವಲ್ಸ್ ಟು ಐಡಿ ಕೊಟ್ಟಾಗ ಸಿ ಇದು ನಾನ್ ಬರ್ದಿರೋದಪ್ಪ, ಸಿ ಈಕ್ವಲ್ ಈ ನಂಬರ್ನ ಆಡ್ ಮಾಡು, ಬಿಕಾಸ್ ಏದು ಅಡ್ರೆಸ್ ಈ ತರ ಇದೆ. ಅಡ್ರೆಸ್ ನ ಎತ್ಕೊಂಡು ಆಡ್ ಮಾಡೋದಕ್ಕಾಗತ್ತಾ ಅಂತ ನಿಮ್ಗೆ ತೋರಿಸ್ತಾ ಇರೋದು. ಅಡ್ರೆಸ್ ನ ಎತ್ಕೊಂಡು ಆಡ್ ಮಾಡಿದ್ರೆ ಅಡ್ರೆಸ್ ಅಲ್ಲಿರೋ ವ್ಯಾಲ್ಯೂನ ಆಡ್ ಮಾಡ್ತಿಲ್ಲ, ಆ ಅಡ್ರೆಸ್ ನೇ ಒಂದು ನಂಬರ್, ಇದೊಂದು ನಂಬರ್ ಅಂತ ಹೇಳಿ ಆಡ್ ಆಗ್ಬಿಡ್ತಿದೆ. ಬಟ್ ಐ ಎಕ್ಸ್ಪೆಕ್ಟ್ ಅಡ್ರೆಸ್ ಒಳಗಡೆ ಇರೋ ವ್ಯಾಲ್ಯೂ. Understood, right? Understood. What about others? Sir, what is the difference between identifier and variable? See, identifier are the name. It can be a name given to a variable, and it can be a name given to higher concepts like functions. See here I have written the definition: function, classes, module. These are the higher concepts. Like when I talk about Python, I'm into a basic concepts, not into advanced concepts. When I start with the concept of advanced Python, then you will understand what is function, what is class, what is model. ಇದೇ ರೀತಿಯಲ್ಲಿ explain ಮಾಡ್ತಾ ಹೋದ್ರೆ you will understand what is function in upcoming classes. You will understand what is class in upcoming classes. Right now if I write a code, okay, let me write a code. I'm creating a function. So I'll give a name, define Shashi, or else define welcome message, or else let me write it as message. So this is a function that I'm creating. Message is a name that I have given. So message is like to print. I'll say hello Shashi,
Hello Shashi, welcome to Python. ಸೊ ಇಲ್ಲಿ ಒಂದು ಜಸ್ಟ್ ಮೆಸೇಜ್ನ ಪ್ರಿಂಟ್ ಮಾಡ್ತಿದ್ದೀನಿ. ಓಕೆ, ಒಂದು ಮೆಸೇಜ್ನ ಪ್ರಿಂಟ್ ಮಾಡ್ತಿದ್ದೀನಿ. ಯಾವ ರೀತಿ ಐ ಕ್ರಿಯೇಟೆಡ್ ಅ ಕಾನ್ಸೆಪ್ಟ್ ವಿಚ್ ಇಸ್ ಕಾಲ್ಡ್ ಆಸ್ ಅ ಫಂಕ್ಷನ್. ಇದನ್ನ ಫಂಕ್ಷನ್ ಅಂತ ಕರೀತಾರೆ. ದೀಸ್ ಆರ್ ಲೈಕ್ ಅಪ್ಕಮಿಂಗ್ ಅಡ್ವಾನ್ಸ್ ಕಾನ್ಸೆಪ್ಟ್ಸ್ ಇನ್ ಪೈಥಾನ್. If I start explaining everything right now, you will be feeling mixed up and mess up. That is the reason I'm not into concept of function. Identifier is a name given to a variable and also a name given to a function, and higher concepts like classes, modules and objects. ಪ್ರೋಗ್ರಾಮಿಂಗ್ ಅಲ್ಲಿ ಇನ್ನು ಬೇರೆ ಬೇರೆ ಡೆಪ್ತ್ ಕಾನ್ಸೆಪ್ಟ್ಸ್ ಇದೆ. ಅಲ್ಲೂ ನಾನು ನೇಮ್ಗಳು ಕೊಡ್ತೀನಿ, ಜಸ್ಟ್ ಲೈಕ್ ವೇರಿಯೇಬಲ್ಗೆ ನೇಮ್ ಕೊಡ್ತಿರೋ ಥರನೇ ಅಲ್ಲೂ ನೇಮ್ಸ್ಗಳು ಕೊಡ್ತಾ ಬರ್ತೀನಿ. ಓಕೆ, ವೇರಿಯೇಬಲ್ ಅನ್ನೋದು ನೇಮೇ, ಕಂಟೈನರ್ ಬಾಕ್ಸ್ಗಳಿಗೆ ಕೊಡೋ ನೇಮು. ಬಟ್ ಐಡೆಂಟಿಫೈಯರ್ ಅಂದರೆ ಬರೀ ಕಂಟೈನರ್ ಬಾಕ್ಸ್ ಅಲ್ಲ, ಫಂಕ್ಷನ್ ಅಂತ ಕಾನ್ಸೆಪ್ಟ್ಸ್ ಬರುತ್ತೆ, ಅದಕ್ಕೂ ನೇಮ್ ಕೊಡೋದು ಐಡೆಂಟಿಫೈಯರ್ ಆಗಿರುತ್ತೆ. ಕ್ಲಾಸ್ ಅಂತ ಬರುತ್ತೆ. ಇಲ್ಲೆಲ್ಲ ನೋಡಿ, ಎಗೆ ಒಂದು ಸಿಂಗಲ್ ವ್ಯಾಲ್ಯೂ ಇದೆ ಅಲ್ವಾ, ಬಿಗೆ ಒಂದು ಸಿಂಗಲ್ ವ್ಯಾಲ್ಯೂ ಇದೆ ಅಲ್ವಾ. ಫಂಕ್ಷನ್ ಒಳಗಡೆ ನಾನು ಏನು ಮಾಡ್ಬೋದು ಅಂದರೆ x = 100, y = 200 ಅಂತೆಲ್ಲ ಬರೀಬೋದು. ಈಗ ಈ ಫಂಕ್ಷನ್ ಒಳಗಡೆ ಮೋರ್ ದ್ಯಾನ್ ಒನ್ ವ್ಯಾಲ್ಯೂ ಇರುತ್ತೆ, ಅಂದರೆ ಈ ಫಂಕ್ಷನ್ ಒಳಗಡೆ ಮೋರ್ ದೆನ್ ಒನ್ ಡೇಟಾ ಇರುತ್ತೆ. ಮೋರ್ ಡೇಟಾಸ್ಗಳು ಹಾಕೊಳ್ಬೋದು. ಇಲ್ಲಾಂದ್ರೆ ನೋಡಿ ಒನ್ ಸಿಂಗಲ್ ವ್ಯಾಲ್ಯೂ ಇನ್ ಒನ್ ಸಿಂಗಲ್ ವೇರಿಯೇಬಲ್. ಬಟ್ ಫಂಕ್ಷನ್ ಒಳಗಡೆ ಕಲೆಕ್ಷನ್ಸ್ ಆಫ್ ವೇರಿಯೇಬಲ್ಗಳು ಇರುತ್ತೆ. ಅವಾಗ ಫಂಕ್ಷನ್ಗೆ ನಾನು ಮೆಸೇಜ್ ಅಂತ ನೇಮ್ ಕೊಡೋದ್ರ ಬದಲಿ ಶಶಿ ಅಂತಲೇ ನಾನು ನೇಮ್ ಕೊಡ್ಕೋತೀನಿ. ನೋಡಿ, ಶಶಿ ಅಂತಲೇ ನೇಮ್ ಕೊಡ್ತೀನಿ. ಹಲೋ ವೆಲ್ಕಮ್ ಟು ಪೈಥಾನ್ ಅಂತ ಬರೀತಾ ಇದ್ದೀನಿ. ಚೇಂಜ್ ಆಗ್ತಿದೆ ನೋಡಿ ಔಟ್ಪುಟ್. ಇಲ್ಲಿ ನೇಮ್ ಚೇಂಜ್ ಮಾಡಿದೆ, ನನಗೇನು ಬೇಕೋ ಆ ನೇಮ್ ಕೊಡ್ತಾ ಇದ್ದೀನಿ. So identifiers are name given to some programming elements like function, variable, classes, module ಅಂತ. ನೀವು ಫಸ್ಟ್ ಟೈಮು ಒಂದು ಪ್ರೋಗ್ರಾಮಿಂಗ್ ಕಾನ್ಸೆಪ್ಟ್ಸ್ನ ಕಲಿತಿದ್ದೀರಾ ಅಂತ ಹೇಳಿ, ಯು ಆರ್ ಲರ್ನಿಂಗ್ ದಿಸ್ ಕಾನ್ಸೆಪ್ಟ್ಸ್ ಫಾರ್ ದ ವೆರಿ ಫಸ್ಟ್ ಟೈಮ್ ಅಂತ ಹೇಳಿ, ಐ ಆಮ್ ಜಸ್ಟ್ ಕೀಪಿಂಗ್ ಇಟ್ ಸಿಂಪಲ್ ಆ್ಯಂಡ್ ಐ ಆಮ್ ಸೇಯಿಂಗ್ ವೇರಿಯೇಬಲ್ಗೆ ನೇಮ್ ಕೊಡ್ತಾರೆ ಅಂತ ಹೇಳಿ. ಬಿಕಾಸ್ ಈಗಲೇ ನಾನು ಫಂಕ್ಷನ್ ಅನ್ನೋ ಕಾನ್ಸೆಪ್ಟ್ ಎಲ್ಲ ಹೇಳ್ತಾ ಹೋದರೆ ಸಮ್ಟೈಮ್ಸ್ ನಿಮಗೆ ಕನ್ಫ್ಯೂಷನ್ ಆಗುತ್ತೆ. ಏನೋ ಹೇಳಿದ್ರಲ್ವಾ, ಏನದು ಕಾನ್ಸೆಪ್ಟ್ಸ್ ಅನ್ನೋದು ಗೊತ್ತಾಗಲ್ಲ. ಕೆಲವು ಬೇಸಿಕ್ ಥಿಂಗ್ಸ್ನ ಹೇಳಿ ಆಮೇಲೆ ಫಂಕ್ಷನ್ನು, ಕ್ಲಾಸಸ್ಸು, ಮಾಡ್ಯೂಲ್ಸ್ ಅಂತ ಹೇಳ್ತಾ ಬಂದರೆ ನಿಮಗೆ ಇನ್ನೂ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಐ ಹೋಪ್ ನಾವು ಯು ಅಂಡರ್ಸ್ಟುಡ್ ವೇರಿಯೇಬಲ್ಗೂ ಐಡೆಂಟಿಫೈಯರ್ಗೂ ಡಿಫ್ರೆನ್ಸ್ ಏನು ಅಂತ. Yes, sir, got it. Okay, what about others? Any queries or any doubts? ವೇರಿಯೇಬಲ್ a = 5 ಅಂತ ಕೊಟ್ರಿ ಅಲ್ವಾ? Yes ma'am. ಸೊ ಆ a ಅನ್ನೋದು ಇವಾಗ ಐಡೆಂಟಿಫೈಯರ್ ಆಗತ್ತಾ? ಇವಾಗ ಇದು a ಅನ್ನೋದು ನೇಮ್, ನಾನು ಸಿಂಬಲ್ ಬರೀತಾ ಇರೋದು a ಅಂತ. ಓಕೆ, ಅದೇ ಆ a ಅನ್ನೋದು ಐಡೆಂಟಿಫೈಯರ್ ಆಗುತ್ತೆ. ಅಂದ್ರೆ ಇಲ್ಲಿ ಸಿಂಬಲ್ ಇರೋದು ಐಡೆಂಟಿಫೈಯರ್. ಓಕೆ, ಬಟ್ ನೇಮ್ ಏನಂತ ಕೊಟ್ಟಿದ್ದೀವಿ ಎ ಅಂತ, ಅದು ಐಡೆಂಟಿಫೈಯರ್ ಅಂಡ್ ವೇರಿಯೇಬಲ್ ಆಗುತ್ತೆ. ಬಟ್ ವೇರಿಯೇಬಲ್ ಅಂದ್ರೇನೋ ಒಂದು ಸ್ಟೋರೇಜ್ ಲೊಕೇಶನ್ಗೆ ನೇಮ್ ಕೊಡೋದು. ಐಡೆಂಟಿಫೈಯರ್ ಅಂದ್ರೆ ಸ್ಟೋರೇಜ್ ಜೊತೆಗೆ ಬೇರೆ ಬೇರೆ ಪ್ರೋಗ್ರಾಮಿಂಗ್ ಕಾನ್ಸೆಪ್ಟ್ಸ್ಗೂ ನೇಮ್ ಕೊಡೋದಾಗಿರುತ್ತೆ. ದಿಸ್ ಇಸ್ ದ ಕಾಮನ್ ಏನು ಲೈಕ್ ಎಲ್ಲರೂ ಅರ್ಥ ಮಾಡ್ಕೋಬೇಕಾದ್ರೆ ಕನ್ಫ್ಯೂಷನ್ ಮಾಡ್ಕೊಳ್ಳೋದು ವೇರಿಯೇಬಲ್ಗೂ ಮತ್ತು ಐಡೆಂಟಿಫೈಯರ್ಗೂ. ಏನು ಅಂದರೆ ಫಾರ್ ಎಕ್ಸಾಂಪಲ್ ಇದು ನೇಮ್ಸ್ಗಳು ಕೊಡಬೇಕಾದ್ರೆ ನಾನು ವೇರಿಯೇಬಲ್ಗೂ ನೇಮ್ ಕೊಡ್ತಾ ಇದ್ದೀನಿ, ಐಡೆಂಟಿಫೈಯರ್ ಅನ್ನೋದು ನೇಮಿಂಗ್ ಅಂತ ಹೇಳಿದ್ರಲ್ವಾ. ಒಂದು ಸ್ಟೋರೇಜ್ ಲೊಕೇಶನ್ಗೆ ಲೇಬಲಿಂಗ್ ಮತ್ತು ನೇಮ್ ಮಾಡೋದು ವೇರಿಯೇಬಲ್ ಅಂತ ಹೇಳಿದೆ. ಸಿಂಬಾಲಿಕಲಿ ABC ಅಂತ ನೇಮ್ ಕೊಡ್ತಾ ಇರೋದು. ಓಕೆ, ಆ ಎ ಅಂತ ಬರೀತಾ ಇರೋದು ಒಂದು ನೇಮ್ ಅದು. ಸೊ ಐಡೆಂಟಿಫೈಯರ್ ಅಂದ್ರೆ ನೇಮು, ಐಡೆಂಟಿಫೈ ಮಾಡೋದಕ್ಕೆ. ಬಟ್ ಅದೇ ಥರ ನೋಡಿ, ಇದಕ್ಕೊಂದು ನೇಮ್ ಕೊಡ್ತಿದ್ದೀನಿ. ಅದೇ ಥರ ಫಂಕ್ಷನ್ಗಳಿಗೂ ನೇಮ್ ಕೊಡ್ಬೋದು ನಾನು. ಹೈಯರ್ ಕಾನ್ಸೆಪ್ಟ್ಸ್ ಲೈಕ್ ಕ್ಲಾಸಸ್ಸು, ಮೆಥಡು, ಮಾಡ್ಯೂಲ್ಸು, ಆಬ್ಜೆಕ್ಟ್ಸ್ ಅಂತೆಲ್ಲ ಇನ್ನೂ ಬಿಗರ್ ಕಾನ್ಸೆಪ್ಟ್ಸ್ ಬರುತ್ತೆ, ಅದಕ್ಕೂ ನಾನು ನೇಮ್ಗಳು ಕೊಡ್ತಾ ಬರ್ತೀನಿ. ಕಲೆಕ್ಟಿವ್ಲಿ ಹೇಳೋದು ಐಡೆಂಟಿಫೈಯರು. ಓಕೆ, ವೇರಿಯೇಬಲ್ ಅಂದರೆ ಒಂದು ಲೊಕೇಶನ್ಗೆ, ಒಂದು ಮೆಮೊರಿ ಲೊಕೇಶನ್ಗೆ ನೇಮ್ ಕೊಡ್ತಾ ಇರೋದು. ಅರ್ಥ ಆಯ್ತಾ? ಬಟ್ ಇಲ್ಲಿ ಎ ಅನ್ನೋದು ಇವಾಗ ಐಡೆಂಟಿಫೈಯರ್ ಆಗತ್ತಾ, ವೇರಿಯೇಬಲ್ ಆಗತ್ತಾ? a = 5 ಇದೆ ಅಲ್ಲ, a is a variable or identifier? It's a variable. A is a variable, B is a variable, but the name ಈ ತರ ಸಿಂಬಾಲಿಕಲಿ ನೇಮ್ ಕೊಡ್ತಿದೀವಲ್ಲ, ನೇಮಿಂಗ್ ಕಾನ್ಸೆಪ್ಟ್ಸ್ ಅನ್ನೋದು ಐಡೆಂಟಿಫೈಯರ್. ಸಿಂಬಾಲಿಕಲಿ ಅಂತ ಅಂದ್ರೆ ಈಕ್ವಲ್ ಟು ಹಾಕ್ಬಿಟ್ಟು ನೇಮಿಂಗ್ ಮಾಡ್ತಾ ಇದೀವಲ್ಲ, ಸೊ ದಟ್ ಈಸ್ ವೇರಿಯಬಲ್ ಅಂತನಾ? ಎಸ್, ಈಕ್ವಲ್ ಟು ಅಂತ ಬರೀತಿರಲ್ಲ, ದಟ್ ಇಸ್ ವಾಟ್ ವೇರಿಯಬಲ್. ಸೊ ಐಡೆಂಟಿಫೈಯರ್ ಇದ್ರೆ, ಐಡೆಂಟಿಫೈಯರ್ ಅಂದ್ರೆ ಈಕ್ವಲ್ ಬರಲ್ಲ, ಜಸ್ಟ್ ನೇಮ್. ಈ ಎ ಅಂತ ಬರೀತಿರೋದು ಒಂದು ನೇಮ್, ಐಡೆಂಟಿಫೈಯರ್. ಅದೇ ರೀತಿಲಿ ಶಶಿ ಅಂತ ಬರ್ದಿದ್ನಲ್ಲ, ಅದು ಜಸ್ಟ್ ಈಕ್ವಲ್ ಅಂತ ಇಲ್ಲ, ಜಸ್ಟ್ ನೇಮ್ ಕೊಟ್ಟಿದ್ದೀನಿ. ಶಶಿ ಅನ್ನೋದು ಪ್ರೋಗ್ರಾಮ್, ಪೈಥಾನ್ ಪ್ರೋಗ್ರಾಮ್ ಅಲ್ಲಿ ಇಲ್ಲ, ಬಟ್ ಐ ಕ್ರಿಯೇಟೆಡ್ ಶಶಿ ಅಂತ. ಸೊ ದ ನೇಮ್ ದಟ್ ಐ ಗಿವನ್ ಎಸ್, ಅದು ಏನಾರ ಆಗಿರ್ಬೋದು. ಇಯರ್ ಇಟ್ ಕ್ಯಾನ್ ಬಿ ಪೈಥಾನ್ ಅಂತಾನೆ ನೇಮ್ ಕೊಡ್ಬೋದು, or else here you can take ABC ಅಂತಾನೆ ತಗೊಳ್ಬೋದು. any name you can give, any naming concepts that we do, any naming concepts that we do to identify certain things.
ಹೇಳೋದೇನ್ ಗೊತ್ತಾ ಕಾನ್ಸೆಪ್ಟು, ಇಲ್ಲಿ ನೋಡಿ ವೇರಿಯಬಲ್ 1, ವೇರಿಯಬಲ್ 2, ವೇರಿಯಬಲ್ 3 ಇದೆ. ಓಕೆ, ಎಲ್ಲ ಬೇರೆ ಬೇರೆ ವೇರಿಯಬಲ್ಗಳು. ಇದೇ ಬೇರೆ ವೇರಿಯಬಲ್, ಇದೇ ಬೇರೆ ವೇರಿಯಬಲ್, ಇದೇ ಬೇರೆ ವೇರಿಯಬಲ್ ಅನ್ನೋದಕ್ಕೆ ABC ಅಂತ ಕೊಡ್ತಾ ಇರೋದು. ಸಿ, ತುಂಬಾ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಸ್ಟೂಡೆಂಟ್ 1, ಸ್ಟೂಡೆಂಟ್ 2, ಸ್ಟೂಡೆಂಟ್ 3, ಸ್ಟೂಡೆಂಟ್ 4, ಸ್ಟೂಡೆಂಟ್ 5, ಸ್ಟೂಡೆಂಟ್ 6 ಎಲ್ಲ ಸ್ಟೂಡೆಂಟ್ಸ್ಗಳೇ. ಓಕೆ, ಎಲ್ಲ ವೇರಿಯಬಲ್ಸ್ ಅಂತ ಹೇಳ್ಬೋದು. ಬಟ್ ಪ್ರಿಯಾ ಅಂತ ನೇಮ್ ಕೊಡ್ತಾ ಇರೋದು ಅವ್ರಿಗೆ ಐಡೆಂಟಿಟಿ ಮಾಡೋದಕ್ಕೆ. ಸ್ಟೂಡೆಂಟ್ 1 ಅಂತ ಐಡೆಂಟಿಫೈ ಮಾಡೋಕ್ಕೆ ಪ್ರಿಯಾ, ಸ್ಟೂಡೆಂಟ್ 2 ಅಂತ ಐಡೆಂಟಿಫೈ ಮಾಡೋಕ್ಕೆ ನಿಶ್ಚಿತ, ಸ್ಟೂಡೆಂಟ್ 3 ಅಂತ ಹೇಳೋಕ್ಕೆ ಕೋಕಿಲ, ಸ್ಟೂಡೆಂಟ್ 4 ಅಂತ ಹೇಳೋದಕ್ಕೆ ನಂದಿನಿ, ಅಂಡ್ ಸ್ಟೂಡೆಂಟ್ 5 ಅಂತ ಹೇಳೋದಕ್ಕೆ ಗೀತಾಂಜಲಿ. ಬಟ್ ಕಲೆಕ್ಟಿವ್ಲಿ ನಾನು ಹೇಳ್ಬೋದು ಎಲ್ಲಾರನು ಸ್ಟೂಡೆಂಟ್ ಅಂತ ಹೇಳ್ಬೋದು. ಸ್ಟೂಡೆಂಟ್ಸ್ಗೆ ನೇಮಿಂಗ್ ಅಂತ ಕೊಡೋ ಅಂತ ಕಾನ್ಸೆಪ್ಟು ಐಡೆಂಟಿಫೈಯರ್. ಏನಕ್ಕೆ ಪ್ರತಿಯೊಬ್ಬರಿಗೆ ಐಡೆಂಟಿಫೈ ಮಾಡ್ತಿದ್ದೀನಿ. ಪ್ರಿಯಾ ಅಂತ ನೇಮ್ ಬರಿತಾ ಇರೋದು ವೇರಿಯಬಲ್ ಅಂತ ಹೇಳಿ ನಾವು ಇಲ್ಲಿ ಕನ್ಸಿಡರೇಷನ್ ಇಟ್ಕೊಳ್ತಾ ಇದೀವಿ. ಕನ್ಫ್ಯೂಷನ್ ಆಗ್ಬೋದು. ಕಾನ್ಸೆಪ್ಟ್ ಇಷ್ಟೇ, ಈಕ್ವಲ್ ಅಂತ ಬಂದ್ಬಿಡುತ್ತಲ್ವಾ, ಅದೆಲ್ಲ ವೇರಿಯಬಲ್ ಅಂತ ತಕೊಳ್ಳಿ. ಈಕ್ವಲ್ ಅಂತ ಬರೀದೇನೆ ನೀವು ಈ ತರ ನೇಮ್ಗಳು ಕೊಡ್ತಿರಲ್ಲ, ಅದು ಐಡೆಂಟಿಫೈಯರ್. ಫಾರ್ ಎಕ್ಸಾಂಪಲ್ ಇಲ್ಲಿ ABC ಅಂತ ಒಂದು ಫಂಕ್ಷನ್ ತಗೊಂಡೆ ಅಲ್ವಾ, ಹಲೋ ವೆಲ್ಕಮ್ ಟು ಪೈಥಾನ್ ಅಂತ ಹೇಳಿ ಮಾಡ್ತಿದ್ದೀನಿ ಅಲ್ವಾ. ಅದೇ ರೀತಿ ಡಿಫೈನ್ XYZ ಅಂತ ಇನ್ನೊಂದು ತಗೊಳ್ಬೋದು, ನಾನು ಇನ್ನೊಂದು ಫಂಕ್ಷನ್ ಕ್ರಿಯೇಟ್ ಮಾಡ್ಕೊಳ್ಬೋದು. ಈ ತರ ಯು ಕ್ಯಾನ್ ಕ್ರಿಯೇಟ್ ಆಸ್ ಮೆನಿ ಫಂಕ್ಷನ್ ಆಸ್ ಯು ವಾಂಟ್, ಅಸ್ಯೂಮಿಂಗ್ ದಟ್ ದ ಪರ್ಸನ್ ಹೂ ಆರ್ ಲರ್ನಿಂಗ್ ಜಾವಾ. ಸೊ ವೆಲ್ಕಮ್ ಟು ಜಾವಾ ಪ್ರೋಗ್ರಾಮ್. I'll give a sentence or else I'll give a message saying welcome to Java program. ಓಕೆ, ಸಿಮಿಲರ್ಲಿ ಇಲ್ಲೇನ್ ಮಾಡ್ತೀನಿ, XYZ ಅಂತ ಫಂಕ್ಷನ್ ನ ಕಾಲ್ ಮಾಡ್ತೀನಿ. ಈ ಕಾನ್ಸೆಪ್ಟ್ಸ್ ನ ಫಂಕ್ಷನ್ ಅಂತ ಹೇಳ್ತಾರೆ. ಫಂಕ್ಷನ್ ಅಂದ್ರೇನು, ಬ್ಲಾಕ್ ಆಫ್ ಕೋಡ್ ವಿಚ್ ಇಸ್ ರಿಟರ್ನ್ ಆರ್ ಡಿಸೈನ್ ಟು ಡೂ ಅ ಸ್ಪೆಸಿಫಿಕ್ ಟಾಸ್ಕ್ ಅಂತ ಹೇಳ್ತಾರೆ. ಇದನ್ನೆಲ್ಲ ಹೋಗ್ತಾ ಇನ್ನೂ ಡೆಪ್ತ್ ಆಗಿ ಬಂದಾಗ ಐ ವಿಲ್ ಎಕ್ಸ್ಪ್ಲೇನ್ ಯು. ಬಟ್ ಅಬ್ಸರ್ವ್ ಮಾಡಿ, ಅಲೋ ಅಂತಾನು ಬರ್ತದೆ, ಇದನ್ನು ಬರ್ತದೆ. ಬಟ್ ಇದಕ್ಕೊಂದು ನೇಮ್ ಇದೆ, ಇದಕ್ಕೊಂದು ನೇಮ್ ಇದೆ. ನಾನು ಇದು ಫಂಕ್ಷನ್ 1, ಫಂಕ್ಷನ್ 2 ಅಂತ ಹೇಳ್ಬೋದು. ಬಟ್ ABC ಅಂತ ಬರಿತಾ ಇರೋದು ನೇಮು, XYZ ಅಂತ ಬರಿತಾ ಇರೋದು ನೇಮು. ಆ ಥರ ನೇಮಿಂಗ್ ಮಾಡುವಂಥ ಕಾನ್ಸೆಪ್ಟ್ಸ್ನ ಐಡೆಂಟಿಫೈಯರ್. ಈಕ್ವಲ್ ಟು ಅಂತ ಬರೆದ್ಬಿಟ್ಟು ಈ ಥರ ಸಿಂಬಲ್ ಅಲ್ಲಿ ರೆಪ್ರೆಸೆಂಟ್ ಮಾಡ್ತಿರಲ್ಲ ಒಂದು ಕಂಟೈನರ್ಗೆ, ಅದನ್ನ ವೇರಿಯಬಲ್. ಈಕ್ವಲ್ ಅಂತ ಬಂದಾಗಲ್ಲ, ದಟ್ ಈಸ್ ವೇರಿಯಬಲ್. ಈಕ್ವಲ್ ಬರ್ದೇನೆ ನೀವೇನು ಸ್ವಂತವಾಗಿ ನೇಮ್ ಎಲ್ಲ ಬರೀತೀರಾ ಆನ್ ಯೋರ್ ಓನ್, ವಾಟ್ ಎವರ್ ದ ನೇಮ್ ದಟ್ ಯು ಕ್ರಿಯೇಟ್, ಅದನ್ನ ವಿ ಕಾಲ್ ಇಟ್ ಅಸ್ ಐಡೆಂಟಿಫೈಯರ್. ಐಡೆಂಟಿಟಿ ಮಾಡೋದಕ್ಕೆ, ಇದೇ ಬೇರೆ ಅಂತ ಹೇಳೋದಕ್ಕೆ, ಐಡೆಂಟಿಫೈ ಮಾಡೋದಕ್ಕೆ ನೇಮ್ ಕೊಡ್ತಾ ಇದ್ದೀನಿ. ಬಟ್ ಎರಡು ನೋಡಿ, ಡಿಫೈನ್ ಅಂತ ಇದೆ. DEF ಅಂದ್ರೆ ಡಿಫೈನ್. ಎರಡು ಸ್ಟಾರ್ಟ್ ಆಗ್ತಿರೋದು ಒಂದೇ, ಬಟ್ ನೇಮ್ಗಳನ್ನ ಬೇರೆ ಬೇರೆ ಕೊಟ್ಟಿದ್ದೀನಿ, ಇದೇ ಬೇರೆ ಅಂತ ಹೇಳೋದಕ್ಕೆ, ಐಡೆಂಟಿಫೈ ಮಾಡೋದಕ್ಕೆ. ಅರ್ಥ ಆಯ್ತಾ ಐಡೆಂಟಿಫೈಯರು? Even if you feel your question is so silly, I'm so happy. Like, I welcome all the doubts and queries. Ultimately, I want you all to understand the concepts. ಐ ಹೋಪ್ ಈಗ ವೇರಿಯಬಲ್ಗೂ ಐಡೆಂಟಿಫೈಯರ್ಗೂ ಅರ್ಥ ಆಗ್ತಿದೆ. ಈಕ್ವಲ್ ಟು ಅಂತೆಲ್ಲ ಬಂದಾಗ ಅದು ವೇರಿಯಬಲ್ ಆಗುತ್ತೆ. ವೇರಿಯಬಲ್ ಕ್ರಿಯೇಟ್ ಮಾಡಬೇಕಾದ್ರೂ ಸೇಮ್ ರೂಲ್, ವಾಟ್ ಎವರ್ ದ ರೂಲ್ ದಟ್ ವಿ ಸಾ ಇನ್ ಐಡೆಂಟಿಫೈಯರ್, ಕೇಸ್ ಸೆನ್ಸಿಟಿವಿಟಿ. ಫಾರ್ ಎಕ್ಸಾಂಪಲ್, ನಾನು ಇಲ್ಲಿ A=5 ಅಂದಾಗ ಇಲ್ಲಿ ಕ್ಯಾಪಿಟಲ್ A ಬರೆಯೋದಕ್ಕಾಗಲ್ಲ, ಇಲ್ಲೂ ಕ್ಯಾಪಿಟಲ್ A ಬರೆಯೋದಕ್ಕಾಗಲ್ಲ, ಎರರ್ ಕೊಡುತ್ತೆ. ಬಿಕಾಸ್ ಸ್ಮಾಲ್ a ಅಂಡ್ ಕ್ಯಾಪಿಟಲ್ A ಈಸ್ ಡಿಫರೆಂಟ್ ಫಾರ್ ಕಂಪ್ಯೂಟರ್ ಪ್ರೋಗ್ರಾಮ್ಸ್. ಬಿಕಾಸ್ ಎ ಅನ್ನೋದು ಒಂದು ಕೋಡ್ ಇದೆ, ಆಸ್ಕಿ ಕೋಡ್ ಅಂತ ಎಸ್ಟರ್ಡೇ ಕ್ಲಾಸಲ್ಲಿ ಹೇಳ್ಕೊಟ್ಟೆ. ಐ ಎಕ್ಸ್ಪ್ಲೇನ್ಡ್ ಆಸ್ಕಿ ಕೋಡ್ ಅಂತ ಹೇಳಿ ಹೇಳ್ಕೊಟ್ಟಿದ್ದೆ. ಅಕಾರ್ಡಿಂಗ್ ಟು ದಟ್ ಆಸ್ಕಿ ಕೋಡ್, ದ ವ್ಯಾಲ್ಯೂ ಫಾರ್ ಎಗೆ ವ್ಯಾಲ್ಯೂ ಕೊಟ್ಟಿದ್ದಾರೆ. ಕ್ಯಾಪಿಟಲ್ A ಟು ಸ್ಮಾಲ್ ಝೆಡ್ಗೆ ಒಂದು ನಂಬರ್ ಕೊಟ್ಟಿದ್ದಾರೆ, ಸ್ಮಾಲ್ a ಟು ಸ್ಮಾಲ್ ಝೆಡ್ ಗಂಟ ಒಂದು ನಂಬರ್ ಕೊಟ್ಟಿದ್ದಾರೆ. ಸಿ, ಕಾನ್ಸೆಪ್ಟ್ ಇಷ್ಟೇ. ನಾನು ಇಲ್ಲಿ ಬರೀತಿರುವಂಥ ಪ್ರತಿ ಒಂದು ಕ್ಯಾರೆಕ್ಟರ್ಗೂ ಒಂದು ಸಿಂಬಲಿಕ್ ನಂಬರ್ ಕೊಟ್ಟಿದ್ದಾರೆ, ಕೋಡ್ ಕೊಟ್ಟಿದ್ದಾರೆ. ಆ ಕೋಡ್ನ ಯೂಸ್ ಮಾಡಿಕೊಂಡು ನಾನು ಬೇರೆ ಬೇರೆ ಆಪರೇಟಿಂಗ್ ಸಿಸ್ಟಮಲ್ಲೂ ರನ್ ಮಾಡ್ಬೋದು. ನೋಡಿ, ಇದು ವಿಂಡೋಸ್ ಆಪರೇಟಿಂಗ್ ಸಿಸ್ಟಮ್. ವಿಂಡೋಸ್ ಆಪರೇಟಿಂಗ್ ಸಿಸ್ಟಮಲ್ಲೂ ಎ ಅಂದರೆ ಆಲ್ಫಾಬೆಟ್ ಫಸ್ಟ್ ಕ್ಯಾರೆಕ್ಟರ್ ಎ ಅಂತಾನೆ. ಮ್ಯಾಕೆಂಟಾಶ್ ಆಪರೇಟಿಂಗ್ ಸಿಸ್ಟಮ್, ಆ್ಯಪಲ್ ಲ್ಯಾಪ್ಟಾಪ್ ತಗೊಂಡ್ರೆ ಮ್ಯಾಕ್ OS ಬರುತ್ತೆ. ಮ್ಯಾಕ್ OS ನಾ ಯೂಸ್ ಮಾಡ್ತಿರೋದು ವಿಂಡೋಸ್ OS ನನ್ನ ಲ್ಯಾಪ್ಟಾಪಲ್ಲಿ. ಮ್ಯಾಕ್ OS ಬಂದಾಗಲೂ ಅಲ್ಲೂ ಏನದು ಇದೇ ಸಿಂಬಲು. ಬಟ್ ಕಂಪ್ಯೂಟರ್ಗೆ ABCD ಅರ್ಥ ಆಗಲ್ಲ. ಕಂಪ್ಯೂಟರ್ಗೆ ಅರ್ಥ ಆಗೋದೇನು, ಐ ಎಕ್ಸ್ಪ್ಲೇನ್ ದಟ್ ಕಂಪ್ಯೂಟರ್ ಅಂಡರ್ಸ್ಟ್ಯಾಂಡ್ ಬೈನರಿ ಲ್ಯಾಂಗ್ವೇಜ್ 010101. ಸೊ ಈಗಂದ್ರೆ ಎ ಅಂತ ಹೇಗೆ ಗೊತ್ತಾಗುತ್ತೆ ಕಂಪ್ಯೂಟರ್ಗೆ? ಈಗಂದ್ರೆ ಎ ಅಂತ ಆಪಲ್ ಕಂಪ್ಯೂಟರ್ಸ್ಗೆ ಅದು ಎ ಅಂತ ಹೇಗೆ ಗೊತ್ತಾಗುತ್ತೆ ಅಂದರೆ, ಅಮೆರಿಕಾದವರು ಬ್ಯಾಕ್ ಇನ್ 1960s ಅಲ್ಲಿ ದೇ ಇನ್ವೆಂಟೆಡ್ ಆರ್ ದೇ ಕ್ರಿಯೇಟೆಡ್ ಒನ್ ಸ್ಟ್ಯಾಂಡರ್ಡ್ ಟೇಬಲ್ ಫಾರ್ ಎವ್ರಿ ಕ್ಯಾರೆಕ್ಟರ್. ABCD ಅಲ್ಲಿ ಬರುವಂಥ ಪ್ರತಿ ಒಂದು ಕ್ಯಾರೆಕ್ಟರ್ಗೂ ಆ್ಯಂಡ್ ಪ್ರತಿ ಒಂದು ಸಿಂಬಲ್, ಎವ್ರಿ ಸಿಂಬಲ್
ಸ್ಪೇಸು, ಎಕ್ಸ್ಲಮೇಟರಿ ಮಾರ್ಕು, ಪ್ರತಿಯೊಂದು ಸಿಂಬಲ್ಗೂ ದೇ ಕ್ರಿಯೇಟೆಡ್ ಅ ನಂಬರ್, ಯುನೀಕ್ ನಂಬರ್. ನೋಡಿ, ಓಪನ್ ಮಾಡಿ ತೋರಿಸ್ಕೊಡ್ತೀನಿ ಒಂದೆರಡು ವೆಬ್ಸೈಟ್ನ ಓಪನ್ ಮಾಡಿ. ಸೊ ಯು ವಿಲ್ ಅಂಡರ್ಸ್ಟ್ಯಾಂಡ್ ವಾಟ್ ಎಕ್ಸಾಕ್ಟ್ಲಿ ದ ಆಸ್ಕಿ ಕೋಡ್ ಇಸ್. ನೋಡಿ, ಪ್ರತಿಯೊಂದು ಟೇಬಲ್ನ ಓಪನ್ ಮಾಡಿದ್ರೆ ಇನ್ ದಿಸ್ ಟೇಬಲ್ ಅಮೆರಿಕನ್ ಸ್ಟ್ಯಾಂಡರ್ಡ್ ಕೋಡ್ ಫಾರ್ ಇನ್ಫಾರ್ಮೇಷನ್ ಇಂಟರ್ಚೇಂಜ್ ಅಲ್ಲಿ ಹೇಳ್ತಿದ್ದಾರೆ. ದೇ ಕ್ರಿಯೇಟೆಡ್ ಸಮ್ ಟೇಬಲ್ಸ್. ಟೇಬಲ್ ಓಪನ್ ಆಗ್ತಿದೆ, ಲೋಡ್ ಆಗ್ತಿದೆ. ಲೆಟ್ ದ ಟೇಬಲ್ ಗೆಟ್ ಲೋಡೆಡ್ ಅಂಡ್ ಐಲ್ ಶೋ ಯು. ನೋಡಿ, ಅಕಾರ್ಡಿಂಗ್ ಟು ದಿಸ್ ಟೇಬಲ್ ಫಾರ್ ಎ, ವೇರ್ ಎಕ್ಸಾಕ್ಟ್ಲಿ ಮೈ ಎ ಅನ್ನೋದು ನೋಡಿ ಇಲ್ಲಿದೆ. ಸಿಯರ್ ಮೈ ಎ ಲೈಸ್ ಹಿಯರ್. ಅಕಾರ್ಡಿಂಗ್ ಟು ದೆಮ್ ಎ ಅಂದ್ರೆ ಡೆಸಿಮಲ್ ನಂಬರ್, DEC ಅಂದ್ರೆ ಡೆಸಿಮಲ್ ನಂಬರ್. ಅಕಾರ್ಡಿಂಗ್ ಟು ದೆಮ್ ಕ್ಯಾಪಿಟಲ್ A is 65, small letter a is 97. So A and A are different, unique, not same. ಯಾಕೆ? ಕಂಪ್ಯೂಟರ್ ಅಂಡರ್ಸ್ಟ್ಯಾಂಡ್ ಬೈನರಿ ಲ್ಯಾಂಗ್ವೇಜ್. ಬೈನರಿ ಲ್ಯಾಂಗ್ವೇಜ್ ಪ್ರಕಾರ ಸಿ ಕ್ಯಾಪಿಟಲ್ ಎಗೆ ಕೋಡ್ ಕೊಟ್ಟಿದ್ದಾನೆ 65. ಸೊ ಕ್ಯಾಪಿಟಲ್ A is something like 65. Let me write it here. Capital A is 65. Similarly, small a code is given as 97. Observe ಮಾಡಿ, small letter a, the code is 97. Capital A is code is 65, decimal symbol. So now if I try to understand what exactly the 65 and 97 andre, these are numbers, normal numbers. ಈ ನಾರ್ಮಲ್ ನಂಬರ್ನ ಬೈನರಿ ಲ್ಯಾಂಗ್ವೇಜ್ ಅಲ್ಲಿ ಕನ್ವರ್ಟ್ ಮಾಡಿದ್ರೆ, ಈ ತರ ಕನ್ವರ್ಟ್ ಮಾಡಿದ್ರೆ, ಹೌ ಡು ಐ ಕನ್ವರ್ಟ್ ಮಾಡ್ಬೇಕಾದ್ರೆ ಪ್ರಾಸೆಸ್ ಇಷ್ಟೇ. ರೈಟ್ ಲೈಕ್ ದಿಸ್, 1 2ಗೆ ಮಲ್ಟಿಪ್ಲೈ ಮಾಡ್ತಾ ಬನ್ನಿ. 1 2s are 2, 2 2s are 4, 4 2s are 8, 8 2s are 16, 16 2s are 32, 32 2s are 64. ಇಟ್ ಗೋಸ್ ಆನ್. 64 2s are 128. ಈ ಥರ ನಂಬರ್ ಹೋಗ್ತಾ ಹೋಗುತ್ತೆ. ಇವಾಗ ವಾಟ್ ಆಲ್ ದ ನಂಬರ್ that I should take, ಯಾವೆಲ್ಲ ನಂಬರ್ನ I should take so that it becomes 65. 65 ಮಾಡೋದಕ್ಕೆ ಯಾವ ನಂಬರ್ನ ಆ್ಯಡ್ ಮಾಡಬೇಕು? 64 ಮತ್ತು 1 ಅನ್ನೋ ನಂಬರ್ನ ಆ್ಯಡ್ ಮಾಡಿದ್ರೆ ದಟ್ ಟರ್ನ್ಸ್ ಔಟ್ ಟು ಬಿ 65. ನೋಡಿ, 64 ಪ್ಲಸ್ 1 65. ಸೊ ದ ರಿಮೈನಿಂಗ್ ನಂಬರ್ಸ್ಗಳು ವಿಲ್ ಬಿ 0. ಸೊ ದಿಸ್ ಇಸ್ ಹೌ ವಿ ಯೂಶಲಿ ಕನ್ವರ್ಟ್ ಮೈ ಡೆಸಿಮಲ್ ನಂಬರ್ ಇಂಟು ಬೈನರಿ ನಂಬರ್. ಈಗ ನಾನು ನನ್ನ ಕಂಪ್ಯೂಟರಲ್ಲಿ ಎ ಅಂತ ಹೇಳಿ ಬರೆದಾಗ, ಕ್ಯಾಪಿಟಲ್ ಲೆಟರ್ ಎ ಅಂತ ಬರೆದ್ರೆ ನನ್ನ ಕಂಪ್ಯೂಟರಲ್ಲಿ ಎ ಈಸ್ ನಥಿಂಗ್ ಬಟ್ 65 ಅಕಾರ್ಡಿಂಗ್ ಟು ಅಮೆರಿಕನ್ ಸ್ಟ್ಯಾಂಡರ್ಡ್ ಕೋಡು. ನಾವು 65ನ ಬೈನರಿ ಕನ್ವರ್ಟ್ ಮಾಡಿದ್ರೆ ಇಟ್ ಲುಕ್ ಲೈಕ್ ದಿಸ್, 1 0 0 0 0 0 0 1 ಅಂತ ಹೇಳುತ್ತೆ. ಈಗ ಮ್ಯಾಕ್ OS ಆಗಿರಲಿ, ವಿಂಡೋಸ್ OS ಆಗಿರಲಿ, ಎರಡು ಲ್ಯಾಪ್ಟಾಪ್ಸಲ್ಲಿ ಇರುತ್ತೆ. ಲ್ಯಾಪ್ಟಾಪ್ಸ್ ಎಲ್ಲ ಏನು? ಮಿಷಿನ್ಗೆ ಏನು ಅರ್ಥ ಆಗುತ್ತೆ? ಬೈನರಿ ಲ್ಯಾಂಗ್ವೇಜ್. ಇದರ್ ನೀವು ಲ್ಯಾಪ್ಟಾಪ್ ಆದರೂ ಯೂಸ್ ಮಾಡಿ, ಮೊಬೈಲ್ ಫೋನ್ ಆದರೂ ಯೂಸ್ ಮಾಡಿ, ಎನಿ ಗೆಜೆಟ್ಸ್ ಆದರೂ ಯೂಸ್ ಮಾಡಿ, ಎಲ್ಲಾನು ಮಿಷಿನ್ಗೆಲ್ಲರಿಗೂ ಏನು ಅರ್ಥ ಆಗುತ್ತೆ? ಬೈನರಿ ಅರ್ಥ ಆಗುತ್ತೆ. ಈಗ ನಾನು ಎ ಅಂತ ಬರೆದ್ರೆ ಕಂಪ್ಯೂಟರಲ್ಲಿ, ಅದು ಕಂಪ್ಯೂಟರ್ ಒಳಗಡೆ ಸೇವ್ ಆಗಬೇಕಾದ್ರೆ ಈ ಥರ ರೆಪ್ರೆಸೆಂಟೇಷನಲ್ಲಿ ಸೇವ್ ಆಗುತ್ತೆ. ಸೊ ಎವ್ರಿ ಮೊಬೈಲ್ ಫೋನ್, ಎವ್ರಿ ಕಂಪ್ಯೂಟರ್ ವಿತ್ ಡಿಫ್ರೆಂಟ್ ಆಪರೇಟಿಂಗ್ ಸಿಸ್ಟಮ್ ಎ ಅಂದರೆ ಈ ಥರ ನಂಬರ್ ಅಂತ ಅರ್ಥ ಮಾಡ್ಕೊಳ್ಳುತ್ತೆ. ದಟ್ ಇಸ್ ದ ರೀಸನ್ ಎ ಅಂತ ನಾನು ಕಂಪ್ಯೂಟರಲ್ಲಿ ಬರೆದ್ರು ಎ ಅಂತಾನೆ ಕಂಪ್ಯೂಟರ್ ಅರ್ಥ ಮಾಡ್ಕೊಳ್ಳೋದು. ಆ್ಯಪಲ್ ಲ್ಯಾಪ್ಟಾಪಲ್ಲಿ ನಾನು ಈ ಥರ ಎ ಅಂತ ಬರೆದ್ರು ಕಂಪ್ಯೂಟರ್ಗೆ ಎ ಅಂತಾನೆ ಗೊತ್ತಾಗುತ್ತೆ ಯೂಸಿಂಗ್ ದಿಸ್ ಬೈನರಿ ನಂಬರ್. ಅರ್ಥ ಆಯ್ತಾ ಈ ಕಾನ್ಸೆಪ್ಟು? ವಾಟ್ ಅಬೌಟ್ ಅದರ್ಸ್? ಓಕೆ, ದಟ್ ಇಸ್ ದ ರೀಸನ್ ನಾನು ಕ್ಯಾಪಿಟಲ್ ಎ ಬರೆದಾಗ 1 0 0 0 0 1 ಅಂತ ತಗೊಂಡ್ರೆ, ಸ್ಮಾಲ್ ಲೆಟರ್ ಎ ಇಸ್ 97. 97ಗೆ ಸಮ್ವೇರ್ ಲೈಕ್ ಈ ಥರ ಬರುತ್ತೆ, ನಿಮಗೆ ಈ ಥರ ನಂಬರ್ ಬರುತ್ತೆ. ಎರಡು ಡಿಫ್ರೆಂಟ್ ಆಗಿದೆ ನೋಡಿ, ಎರಡು ಒಂದೇ ನಂಬರ್ ಅಲ್ಲ. ದಟ್ ಇಸ್ ದ ರೀಸನ್ ಸ್ಮಾಲ್ ಎ ಆ್ಯಂಡ್ ಕ್ಯಾಪಿಟಲ್ ಎ ವಿಲ್ ಬಿ ಟ್ರೀಟೆಡ್ ಡಿಫ್ರೆಂಟ್ಲಿ. ಯಾವಾಗ ಕ್ಯಾಪಿಟಲ್ ಎ ಸ್ಮಾಲ್ ಎ ಟ್ರೀಟೆಡ್ ಡಿಫ್ರೆಂಟ್ಲಿ, ದಟ್ ಕಾನ್ಸೆಪ್ಟ್ ಇಸ್ ಕಾಲ್ಡ್ ಆಸ್ ಕೇಸ್ ಸೆನ್ಸಿಟಿವಿಟಿ. ಅದನ್ನೇ ಇಲ್ಲಿ ಬರೀತಾ ಇರೋದು, ಕೇಸ್ ಸೆನ್ಸಿಟಿವಿಟಿ. ಕೇಸ್ ಸೆನ್ಸಿಟಿವ್ ಅಂದರೆ ದ ಲ್ಯಾಂಗ್ವೇಜ್ ವಿಲ್ ಟ್ರೀಟ್ ದ ಸ್ಮಾಲ್ ಲೆಟರ್ ಎ, ಕ್ಯಾಪಿಟಲ್ ಲೆಟರ್ ಎ ಡಿಫ್ರೆಂಟ್ಲಿ, ಯೂನಿಕ್ಲಿ. ಇಟ್ ವಿಲ್ ನಾಟ್ ಕನ್ಸಿಡರ್ ಎ ಆ್ಯಂಡ್ ಎ ಆರ್ ಸೇಮ್, ಎರಡು ಒಂದೇ ಅಂತ ತಗೊಳ್ಳಲ್ಲ. ಈಗ ರನ್ ಮಾಡಿದರೆ, ಇಫ್ ಐ ಡೂ ರನ್, ಸಿ ಯರ್ ಎರರ್ ಕೊಡ್ತಾ ಇದೆ. ಎಲ್ಲಿ?
ಎ ಅನ್ನೋದು ಗೊತ್ತಿಲ್ಲ ಅಂತ ಹೇಳ್ತಿದೆ. ಎ ಅಂದ್ರೇನು? ಕ್ಯಾಪಿಟಲ್ ಎ. ಕ್ಯಾಪಿಟಲ್ ಎ ಅನ್ನೋದೆಲ್ಲಾದ್ರೂ ಇಲ್ಲಿ ತಗೊಂಡಿದೀವಾ? ತಗೊಂಡಿಲ್ಲ. ಕ್ಯಾಪಿಟಲ್ ಎಗೆ ವ್ಯಾಲ್ಯೂನೇ ಕೊಟ್ಟಿಲ್ಲ. ಸೊ ವ್ಯಾಲ್ಯೂನ ನೀವಿಲ್ಲಿ ವೇರಿಯೇಬಲ್ ಅಲ್ಲಿ ನಾವು ಕ್ಯಾಪಿಟಲ್ ಎ ಬೇಕಾದ್ರೂ ಕೊಡ್ಬೋದು, ಎಸ್ ಯು ಸ್ಮಾಲ್ ಎ ಕ್ಯಾನ್ ಟೇಕ್, ಬೇಕಾದ್ರೂ ಯು ಕ್ಯಾನ್ ಕೊಡ್ಬೋದಲ್ವಾ? ಟೇಕ್ ಎನಿಥಿಂಗ್ ವಿ ಕ್ಯಾನ್. ಎನಿಥಿಂಗ್ ಯು ಕ್ಯಾನ್ ಟೇಕ್. ನೋಡಿ ಈಗ ಕ್ಯಾಪಿಟಲ್ ಎ ಕೊಟ್ಟಾಗ ಎರರ್ ಕೊಡ್ತಿಲ್ಲ. ಇಲ್ಲೂ ಕ್ಯಾಪಿಟಲ್ ಎ ಇದೆ, ಇಲ್ಲೂ ಕ್ಯಾಪಿಟಲ್ ಎ ಇದೆ, ಇಲ್ಲೂ ಕ್ಯಾಪಿಟಲ್ ಇದೆ, ಎರರ್ ಕೊಡ್ತಿಲ್ಲ. ಬಟ್ ತಗೋಬೇಕಾದ್ರೆ ನಾನು ಸ್ಮಾಲ್ ಲೆಟರ್ ಎ ತಗೊಂಡು ಯೂಸ್ ಮಾಡ್ಬೇಕಾರೆ, ನೋಡಿ ಯೂಸ್ ಮಾಡ್ಬೇಕಾದ್ರೆ ಕ್ಯಾಪಿಟಲ್ ಎ ಕೊಟ್ರೆ ಇದೇ ಬೇರೆ ಇದೇ ಬೇರೆ ಅಂತ ಟ್ರೀಟ್ ಮಾಡುತ್ತಲ್ಲ, ಆ ಕಾನ್ಸೆಪ್ಟ್ನೇ ಕೇಸ್ ಸೆನ್ಸಿಟಿವಿಟಿ ಅನ್ನೋದು. ನೋಡಿ ರನ್ ಮಾಡಿದಾಗ ನನಗೆ ಎರರ್ ಕೊಡುತ್ತೆ ಯೂಶಲಿ, ಬಟ್ ಮುಂಚೆ ಎಲ್ಲಾದರೂ ಎ ಅಂತ ಇಲ್ಲಿ ಯೂಸ್ ಮಾಡಿದರೆ ಅದೇ ಏನ ಇಲ್ಲಿ ಕ್ಯಾರಿ ಫಾರ್ವರ್ಡ್ ಮಾಡಿಬಿಡುತ್ತೆ. ಲೆಟ್ ಮೀ ಟೇಕ್ ಇಟ್ ಡಿಫ್ರೆಂಟ್ ವ್ಯಾಲ್ಯೂಸ್. ನೋಡಿ ಇಲ್ಲಿ ಪಿ ಅಂತ ತಗೊಳ್ತೀನಿ, ಸ್ಮಾಲ್ ಲೆಟರ್ ಪಿ. ಓಕೆ, ಇಲ್ಲಿ ಕ್ಯಾಪಿಟಲ್ ಲೆಟರ್ ಪಿ ತಗೊಳ್ತೀನಿ, ಇಲ್ಲೂ ಕ್ಯಾಪಿಟಲ್ ಲೆಟರ್ ಪಿ ತಗೊಳ್ತೀನಿ. ಅದನ್ನ ನಾನು ತೋರಿಸ್ತೀನಿ ನೋಡಿ, ಕ್ಯಾಪಿಟಲ್ ಲೆಟರ್ ಪಿ, ಇಲ್ಲಿ ಸ್ಮಾಲ್ ಲೆಟರ್ ಪಿ. ರನ್ ಮಾಡಿದ್ರೆ ನೋಡಿ ಎರರ್ ಕೊಡುತ್ತೆ. ಪಿ ಅನ್ನೋದು ಗೊತ್ತಿಲ್ಲ, ಕ್ಯಾಪಿಟಲ್ ಪಿ ಅನ್ನೋದು ಗೊತ್ತಿಲ್ಲ. ಯು ಕ್ಯಾನ್ ಟೇಕ್ ಎನಿಥಿಂಗ್, ಸ್ಮಾಲ್ ಲೆಟರ್, ಕ್ಯಾಪಿಟಲ್ ಲೆಟರ್, ಯು ಕ್ಯಾನ್ ಟೇಕ್ ಎನಿಥಿಂಗ್. ಬಟ್ ನೀವು ಗೂಗಲಲ್ಲಿ ಯಾವುದೇ ಒಂದು ಪೈಥಾನ್ ಪ್ರೋಗ್ರಾಮ್ ಹುಡುಕಿದ್ರೆ ನೋಡಿ, ಪೈಥಾನ್ ಕೋಡ್ ಫಾರ್ ಆ್ಯಡಿಂಗ್ 2 ನಂಬರ್ ಅಂತ ಹುಡುಕಿದ್ರೆ ಅಲ್ಲಿ ನೀವು ಇಂಟರ್ನೆಟ್ಟಲ್ಲಿ ಸಿಗೋ ಕೋಡ್ನ ಅಬ್ಸರ್ವ್ ಮಾಡಿದ್ರೆ, ಇಫ್ ಐ ಡೂ ಅಬ್ಸರ್ವ್, ಎವ್ರಿಥಿಂಗ್ ಈಸ್ ರಿಟನ್ ಇನ್ ಸ್ಮಾಲ್ ಲೆಟರ್ಸ್. ನೋಡಿ ಇದು ಎ ಐ ಜನರೇಟ್ ಮಾಡಿರೋದು, ಅದು ಸ್ಮಾಲ್ ಲೆಟರಲ್ಲೇ ಬರೆಯುತ್ತೆ. ಬಿಕಾಸ್ ಇಟ್ ಇಸ್ ಅ ಕಾಮನ್ ಫಾಲೋಯಿಂಗ್ ದಟ್ ಎವ್ರಿ ಪ್ರೋಗ್ರಾಮರ್ ವಿಲ್ ಫಾಲೋ. ಅಂದರೆ ಇದೊಂದು ಕಾಮನ್ ಹ್ಯಾಬಿಟ್, ಎವ್ರಿ ಪ್ರೋಗ್ರಾಮರ್ ವಿಲ್ ಫಾಲೋ ದಟ್ ಬರೀಬೇಕಾದ್ರೆ ಸ್ಮಾಲ್ ಲೆಟರಲ್ಲೇ ಬರೀಬೇಕು ಅಂತ. ಅರ್ಥ ಆಯ್ತಾ? ಇದು ಕ್ಯಾಪಿಟಲ್ ಲೆಟರ್, ಸ್ಮಾಲ್ ಲೆಟರ್ ಎರಡು ಬೇರೆ ಬೇರೆ ಥರ ಟ್ರೀಟ್ ಮಾಡುತ್ತೆ, ಒಂದೇ ಅಂತ ಟ್ರೀಟ್ ಮಾಡಲ್ಲ. ದಟ್ ಇಸ್ ವಾಟ್ ಕೇಸ್ ಸೆನ್ಸಿಟಿವ್ ರೂಲ್. ಸೊ ವೆನೆವರ್ ಯು ಕ್ರಿಯೇಟ್ ವೇರಿಯಬಲ್, the same rule applies. Whatever the rule that we have seen in the identifiers, the same rule applies for variable also. ವೇರಿಯಬಲ್ ಕ್ರಿಯೇಟ್ ಮಾಡಬೇಕಾದ್ರೆ ಎ ಈಕ್ವಲ್ ಟು 5 ಅಂತ ಬರಿಬೋದು, 1a ಈಕ್ವಲ್ ಟು 5 ಅಂತ ಬರೆಯೋದಕ್ಕಾಗಲ್ಲ. ಬಿಕಾಸ್ ಇಟ್ ಶುಡ್ ಆಲ್ವೇಸ್ ಸ್ಟಾರ್ಟ್ ವಿತ್ ಆಲ್ಫಬೆಟ್ಸ್, ನಾಟ್ ವಿತ್ ಅ ನಂಬರ್ ಅಂತ ಹೇಳಿ ಇಲ್ಲಿ ರೂಲ್ನ ನೋಡಿದ್ದೀವಿ. ನೋಡಿ, ಕೇಸ್ ಸೆನ್ಸಿಟಿವ್ ಆದಮೇಲೆ ಇಟ್ ಶುಡ್ ನಾಟ್ ಸ್ಟಾರ್ಟ್ ವಿತ್ ನಂಬರ್ ಅಂತ ರೂಲ್ ಬರ್ತಿದ್ದೀನಿ. ಇಟ್ ಶುಡ್ ಆಲ್ವೇಸ್ ಸ್ಟಾರ್ಟ್ ವಿತ್ ಈದರ್ ಅಂಡರ್ ಸ್ಕೋರ್ ಇಲ್ಲಾಂದರೆ ಆಲ್ಫಬೆಟ್. ಡೈರೆಕ್ಟಾಗಿ ಆಲ್ಫಬೆಟ್ ತಗೋಬೋದು, ಇಲ್ಲಾಂದರೆ ಐ ಕ್ಯಾನ್ ಗೋ ವಿತ್ ಅ ಕಾನ್ಸೆಪ್ಟ್ ಆಫ್ ಅಂಡರ್ ಸ್ಕೋರ್. ಅಂಡರ್ ಸ್ಕೋರ್ ಎ ಅಂತಲೂ ಬರೀಬೋದು. ಇಲ್ಲಿ ನೋಡಿ ಪ್ರಿಂಟ್ ಅಂತ ಬರೀತೀನಿ, ಪ್ರಿಂಟ್ ಬರೆದು ಅಂಡರ್ ಸ್ಕೋರ್ ಎ ಅಂತಲೂ ಪ್ರಿಂಟ್ ಮಾಡಿದ್ರೆ ಆನ್ಸರ್ ಬರುತ್ತೆ. ಸೊ ಯು ಕ್ಯಾನ್ ಸ್ಟಾರ್ಟ್ ವಿತ್ ಅಂಡರ್ ಸ್ಕೋರ್ ಆರ್ ಎಲ್ಸ್ ಡೋಂಟ್ ಯೂಸ್ ಅಂಡರ್ ಸ್ಕೋರ್, ಡೈರೆಕ್ಟ್ಲಿ ಯೂಸ್ ಎ ಬಿ ಸಿ. ಬಟ್ ಇಟ್ ಶುಡ್ ನೆವರ್ ಸ್ಟಾರ್ಟ್ ವಿತ್ ಅ ನಂಬರ್. ನಂಬರಿಂದ ಶುರು ಮಾಡಬಾರ್ದು. ನಂಬರಿಂದ ಶುರು ಮಾಡಿದ್ರೆ ಇಮಿಡಿಯೇಟ್ಲಿ ಇಟ್ ವಿಲ್ ಗಿವ್ ಯು ಎರರ್. ಎರರ್ ಅಂದರೆ ಸಿಂಟ್ಯಾಕ್ಸ್ ಎರರ್. ವಾಟ್ ಈಸ್ ಸಿಂಟ್ಯಾಕ್ಸ್? ಸಿಂಟ್ಯಾಕ್ಸ್ ಅಂದರೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್. ವೆನ್ ಯು ಡೋಂಟ್ ಫಾಲೋ ರೂಲ್ಸ್, ಆ ರೂಲ್ನ ಫಾಲೋ ಮಾಡಲಿಲ್ಲ ಅಂದರೆ ಸಿಂಟ್ಯಾಕ್ಸ್ ಅಂದರೆ ರೂಲ್ಸು, ರೂಲ್ಸ್ ಫಾಲೋ ಮಾಡಲಿಲ್ಲ ಅಂದರೆ ರೂಲ್ಸ್ ಫಾಲೋ ಮಾಡ್ತಿಲ್ಲ ಅಂತ ಎರರ್ ಕೊಡ್ತಾ ಇದೆ. ಸೊ ರೂಲ್ ಪ್ರಕಾರ ನಂಬರಿಂದ ಶುರು ಆಗೋಗಿಲ್ಲ, ಇಟ್ ಶುಡ್ ಆಲ್ವೇಸ್ ಸ್ಟಾರ್ಟ್ ವಿತ್ ಅನ್ ಆಲ್ಫಬೆಟ್ ಅಂತ ಹೇಳ್ತಾರೆ. ಅಂಡರ್ಸ್ಟುಡ್ ರೈಟ್? So whatever the rules that we have seen in the identifier, that will be implemented on variables too, because variable is also kind of naming thing, right? So it should also follow the same thing. Understood alla? What about this? Okay, now we have types of variables. When it comes to variables, there are different types of variable. The first one is local variable. Another variable is something we call it as global. Okay, global variable. So to understand, to make you understand global variable and local variable, I'll explain the types when I start with the concept of function, because I need ಯು ಟು ಅಂಡರ್ಸ್ಟ್ಯಾಂಡ್ ಫಂಕ್ಷನ್ ಕಾನ್ಸೆಪ್ಟ್. ಏನಂದರೆ ಸಿಂಪಲ್ ಆಗಿ ಹೇಳ್ಬಿಡ್ತೀನಿ ಕೇಳಿ. ನಾನು ಒಂದು ಪ್ರೋಗ್ರಾಮ್ ಬರೀಬೇಕಾದ್ರೆ ಇಲ್ಲಿ ನೋಡಿ ಎ ಬಿ ಸಿ ಅಂತ ಬರೆದಿದ್ದೀನಿ, ಒಂದು ಫಂಕ್ಷನ್ ಇದು, ಈ ಬರೆದಿರೋದನ್ನ ಫಂಕ್ಷನ್ ಅಂತ ಹೇಳ್ತಾರೆ. ಓಕೆ, ಡೆಫಿನೇಷನ್ ಪ್ರಕಾರ ಫಂಕ್ಷನ್ ಇಸ್ ಅ ಬ್ಲಾಕ್ ಆಫ್ ಕೋಡ್ ವಿಚ್ ಇಸ್ ರಿಟನ್ ಆರ್ ಕ್ರಿಯೇಟೆಡ್ ಟು ಡೂ ಅ ಸ್ಪೆಸಿಫಿಕ್ ಟಾಸ್ಕ್ ಅಂತ ಹೇಳ್ತಾರೆ ಡೆಫಿನೇಷನ್ ಪ್ರಕಾರ. ಅಕಾರ್ಡಿಂಗ್ ಟು ಡೆಫಿನೇಷನ್, ಪೈಥಾನ್ ಫಂಕ್ಷನ್ಸ್ ಆರ್ ಅ ಪೀಸ್ ಆಫ್ ಕೋಡ್ ಆರ್ ಬ್ಲಾಕ್ ಆಫ್ ಕೋಡ್ ಡಿಸೈನ್ಡ್, created for a specific task in my given entire program. ಒಂದು ಪ್ರೋಗ್ರಾಮಲ್ಲಿ ನಾನು ನೋಡಿ, ಇದು ಎಂಟೈರ್ ಪ್ರೋಗ್ರಾಮ್ ಅಂತ ತಗೊಂಡ್ರೆ ಇಲ್ಲಿ ನಾನು a = 5 b = 10 ಅಂತ ತಗೊಳ್ಬೋದು. ಫಂಕ್ಷನ್ ಬರೆದಿದ್ದೀನಿ ಅಲ್ವಾ, ಇದು ನೋಡಿ, ಇದು ಫಂಕ್ಷನ್. ಇದು ಈ ಫಂಕ್ಷನ್ ಒಳಗಡೆನೂ ನಾನೇನು ಮಾಡ್ಬೋದು, x = 10, ಅದೇ ಥರ
ಪ್ರಿಂಟ್ ಎಕ್ಸ್ ಅಂತ ಇಲ್ಲಿ ಹೇಳ್ಬೋದು, ಪ್ರಿಂಟ್ ಎಕ್ಸ್ ಅಂತ ಬರ್ಕೋಬೋದು. ಅದೇ ರೀತಿ ಇಲ್ಲೂ ಬಂದ್ಬಿಟ್ಟು ಪ್ರಿಂಟ್ ಎ ಅಂತಲೂ ಬರಿಬೋದು. ಓಕೆ, ಲೆಟ್ ಮಿ ಟೇಕ್ ಓನ್ಲಿ ಎ ಆ್ಯಂಡ್ ಬಿ. ಎ ಆ್ಯಂಡ್ ಬಿ ಅಂತ ಬರಿತಾ ಇದ್ದೀನಿ. ನೋಡಿ, ಪ್ರೋಗ್ರಾಮ್ನ ರನ್ ಮಾಡ್ತೀನಿ. ರನ್ ಮಾಡಿದಾಗ ಅಲ್ಲಿ ವೆಲ್ಕಮ್ ಟು ಪೈಥಾನ್ ಅಂತ ಒಂದು ಮೆಸೇಜ್ ಬರ್ತಿದೆ, ಬಿಕಾಸ್ ನಾನು ಪ್ರಿಂಟ್ ಅಂತ ಹೇಳಿ ವೆಲ್ಕಮ್ ಟು ಪೈಥಾನ್ ಅಂತ ಬರ್ದಿರೋದ್ರಿಂದ. ದೆನ್ 10 ಅಂತ ವ್ಯಾಲ್ಯೂ ಬರ್ತಿದೆ. ಯಾಕೆ? ಬಿಕಾಸ್ ಎಕ್ಸ್ ಅನ್ನೋದನ್ನ ಪ್ರಿಂಟ್ ಮಾಡ್ತಿರೋದ್ರಿಂದ 10 ಅನ್ನೋ ವ್ಯಾಲ್ಯೂ ಬರ್ತಿದೆ. ಎ ಅಂತ ಹೇಳಿ 5 ಅಂತ ತಗೊಂಡಿದ್ದೀನಿ, ಪ್ರಿಂಟ್ ಎ ಅಂತ ಬರಿತಿದ್ದೀನಿ, ಹಾಗಾಗಿ 5 ಅಂತ ಆನ್ಸರ್ ಬರ್ತಿದೆ. ಇಲ್ಲಿ ಬರ್ದಿರೋ ಕಾನ್ಸೆಪ್ಟ್ಸ್ನ ಫಂಕ್ಷನ್ ಅಂತ ಕರೀತಾರೆ. ರೈಟ್ ನಾವು ಫಂಕ್ಷನ್ ಅನ್ನೋದನ್ನ ನಾನು ಡಿಸ್ಕಸ್ ಮಾಡಲ್ಲ, ಬಟ್ ನಿಮ್ಗೆ ತಿಳ್ಕೋಬೇಕು ಅಂದರೆ ಇಟ್ ಈಸ್ ಅ ಬ್ಲಾಕ್ ಆಫ್ ಕೋಡ್ ವಿಚ್ ಇಸ್ ಡಿಸೈನ್ ಟು ಡೂ ಅ ಸ್ಪೆಸಿಫಿಕ್ ಟಾಸ್ಕ್ ಅಂತ ಡೆಫಿನೇಷನ್ ಇದೆ. ಲೇಟರ್ ಕ್ಲಾಸಲ್ಲಿ ವಿ ವಿಲ್ ಡಿಸ್ಕಸ್ ಮೋರ್ ಆನ್ ಫಂಕ್ಷನ್ ವೆನ್ ಐ ಕಂಪ್ಲೀಟ್ ಸರ್ಟನ್ ಬೇಸಿಕ್ ಥಿಂಗ್ಸು. ಇಲ್ಲಿ ಅಬ್ಸರ್ವ್ ಮಾಡಿ, ಎಕ್ಸ್ ಅನ್ನೋದು ಕ್ರಿಯೇಟೆಡ್ ಇನ್ಸೈಡ್, ಇಲ್ಲಿ ಸ್ಪೇಸ್ ಕೊಡ್ತಾ ಇದ್ದೀನಿ ನೋಡಿ. ಈ ಸ್ಪೇಸ್ ಅನ್ನೋದೇನಾಗುತ್ತೆ, ಇದಿಷ್ಟು ಒಂದು ಬ್ಲಾಕ್ ಅಂತ ಆಗುತ್ತೆ. ಓಕೆ, ವೆರಿ ವೆರಿ ಇಂಪಾರ್ಟೆಂಟ್ ಇನ್ ಪೈಥಾನ್. ಈ ಥರ ಸ್ಪೇಸ್ ಕೊಟ್ಟು ಬರೆದಾಗ ಬ್ಲಾಕ್ ಆಗುತ್ತೆ. ಇದಿಷ್ಟು ಒಂದು ಬ್ಲಾಕು, ಇದೇ ಬೇರೆ ಬೇರೆ ಕೋಡು ಅಂತ ಹೇಳಬೇಕು ಅಂದಾಗ ಬ್ಲಾಕ್ ಮಾಡೋದಕ್ಕೆ ನಾವೊಂದು ಸ್ಪೇಸ್ ಕೊಡ್ತೀವಿ. ಸುಮ್ಮನೆ ಸ್ಪೇಸ್ ಕೊಡೋ ಆಗಿಲ್ಲ ಪೈಥಾನಲ್ಲಿ. ಯು ಕೆನಾಟ್ ಗಿವ್ ಸ್ಪೇಸ್, ಸಿಂಪ್ಲಿ ಯು ಕೆನಾಟ್ ಗಿವ್ ಸ್ಪೇಸ್. ನೋಡಿ, ಎಕ್ಸ್ಟ್ರಾ ಒಂದು ಹಾಕೊಂಡೆ, ಎ ಈಕ್ವಲ್ 5 ಬರ್ದೆ, ನೋಡಿ ಒಂದು ಸ್ಪೇಸ್ ಕೊಟ್ಟೆ, ಬಿ ಈಕ್ವಲ್ 10 ಬರ್ದೆ. ರನ್ ಮಾಡಿದ್ರೆ ಎರರ್ ಕೊಡುತ್ತೆ, ಇಂಡೆಂಟೇಷನ್ ಎರರ್. ಇಂಡೆಂಟೇಷನ್ ಅಂದ್ರೆ ಏನು? ಈ ಥರ ಸ್ಪೇಸ್ ಕೊಡೋದು. ಸುಮ್ಮನೆ ಸ್ಪೇಸ್ ಕೊಡೋ ಆಗಿಲ್ಲ ಇನ್ ಪೈಥಾನ್. ಯು ಶುಡ್ ನಾಟ್ ಗಿವ್ ಸ್ಪೇಸ್ until unless it required. If you give a space, then you will encounter an error which is called as indentation error. Why? Because space has a meaning in Python. ಈ ಥರ ಸ್ಪೇಸ್ ಕೊಡೋದು ಒಂದು ಮೀನಿಂಗ್ ಇದೆ. ಏನು ಮೀನಿಂಗು? ಬ್ಲಾಕ್ ಆಫ್ ಕೋಡ್ ಮಾಡೋದಕ್ಕೆ. ಇದಿಷ್ಟು ಒಂದು ಬ್ಲಾಕ್ ಆಫ್ ಕೋಡ್ ಅಂತ ಹೇಳೋದಕ್ಕೆ ನಾನೇನು ಮಾಡ್ತೀನಿ, ಈ ಥರ ಸ್ಪೇಸ್ ಕೊಟ್ಟು ಬರಿತೀನಿ. ಎಲ್ಲಿ ತನಕ ನಾನು ಈ ಥರ ಸ್ಪೇಸ್ ಕೊಟ್ಟು ಬರ್ದಿರ್ತೀನಿ ಅಲ್ಲಿ ಗಂಟನದು ಒಂದು ಬ್ಲಾಕ್ ಆಫ್ ಕೋಡ್ ಅಂತ ಕನ್ಸಿಡರ್ ಆಗುತ್ತೆ. ಯಾವಾಗ ಸ್ಪೇಸ್ನ ರಿಮೂವ್ ಮಾಡಿ ನಾನು ಈ ಥರ ಬರೀತೀನಿ, ಆವಾಗ ಈ ಲೈನಿಂದ ಫ್ರಮ್ ದಿಸ್ ಲೈನ್ ಟು ದಿಸ್ ಲೈನ್ ಇಟ್ ಇಸ್ ಒನ್ ಸಿಂಗಲ್ ಬ್ಲಾಕ್ ಅಂತ ಕನ್ಸಿಡರೇಷನ್. ಸೊ ಯು ಕೆನಾಟ್ ಗಿವ್ ಅ ಸ್ಪೇಸ್ ಆರ್ ಅ ಬ್ಲ್ಯಾಂಕ್ ಟ್ಯಾಬ್ ಕೊಡೋ ಆಗಿಲ್ಲ ಅಂಟಿಲ್ ಅನ್ಲೆಸ್ ಯು ಆರ್ ಕ್ರಿಯೇಟಿಂಗ್ ಅ ಬ್ಲಾಕ್ ಆಫ್ ಕೋಡ್. ನೀವು ಸುಮ್ಮನೆ ಸ್ಪೇಸ್ ಕೊಟ್ಟರೆ ಎರರ್ ಕೊಡುತ್ತೆ, ಇಂಡೆಂಟೇಷನ್ ಎರರ್. ಅರ್ಥ ಆಯ್ತಾ ಸ್ಪೇಸ್ ಬಗ್ಗೆ? ಸ್ಪೇಸ್ ಆಸ್ ಅ ಮೀನಿಂಗ್ ಇನ್ ಕೋಡ್, ಪೈಥಾನ್ ಕೋಡ್. ವೆನ್ ಯು ಗಿವ್ ಅ ಸ್ಪೇಸ್ ಇಟ್ ಈಸ್ ಕನ್ಸಿಡರ್ ಆಸ್ ಅ ಬ್ಲಾಕ್. ಈಗ ನಾನು ಫಂಕ್ಷನ್ ಹೇಳ್ಬೇಕಾದ್ರೆ ಏನು ಹೇಳಿದೆ? ಫಂಕ್ಷನ್ ಇಸ್ ಅ ಬ್ಲಾಕ್ ಆಫ್ ಕೋಡ್ ವಿಚ್ ಇಸ್ ಡಿಸೈನ್ ಟು ಡೂ ಅ ಟಾಸ್ಕ್ ಅಂತ ಹೇಳಿದ್ದೆ. ಇಲ್ಲಿ ಅಬ್ಸರ್ವ್ ಮಾಡಿ, ಎ ಈಕ್ವಲ್ ಟು 5 ಅಂತ ಬರ್ದೆ, ರನ್ ಮಾಡಿದ್ನ, ಔಟ್ಪುಟ್ ಬರ್ತಿದೆ, ಎ ವ್ಯಾಲ್ಯೂ 5 ಬರ್ತಿದೆ, ಎಕ್ಸ್ ವ್ಯಾಲ್ಯೂ 10 ಅಂತ ಬರ್ತಿದೆ. ಓಕೆ, ಫಂಕ್ಷನ್ ಒಳಗಡೆ ನೋಡಿ, ಫಂಕ್ಷನ್ ಒಳಗಡೆ ಲೆಟ್ ಮಿ ಪ್ರಿಂಟ್ ಎ. ನೋಡಿ, ಪ್ರಿಂಟ್ ಎ ಅಂತ ಬರಿತಾ ಇದ್ದೀನಿ. ಈಗ ಕೋಡ್ನ ರನ್ ಮಾಡ್ತೀನಿ. ಸಿ, ಇನ್ಸೈಡ್ ಫಂಕ್ಷನ್ ಬ್ಲಾಕ್ ಎ ಅನ್ನೋದನ್ನ ಯೂಸ್ ಮಾಡ್ಬೋದು. ನೋಡಿ, ಇಲ್ಲಿ ಪ್ರಿಂಟ್ ಎ ಬರ್ದಿರೋದ್ರಿಂದ 5 ಬರ್ತಾ ಇದೆ, ಅದಾದ್ಮೇಲೆ ಇಲ್ಲಿ ಪ್ರಿಂಟ್ ಎ ಬರೀತಿರೋದ್ರಿಂದ 5 ಬರ್ತಾ ಇದೆ. ಸೊ ಎ ಅನ್ನೋದು ಇಲ್ಲೂ ಬರಿಬೋದು, ಫಂಕ್ಷನ್ ಒಳಗಡೆನೂ ಬರಿಬೋದು. ಇದರ್ಥ ಆಯ್ತಾ? A can be used outside the function, inside the function. ನೋಡಿ, ಇಲ್ಲಿ ಎ ಈಕ್ವಲ್ ಅಂತ ಏನು ಬರ್ದಿಲ್ಲ ನಾನು, ಬಟ್ ಎ ಈಕ್ವಲ್ ಅಂತ ಬರೀತಿರೋದು ಇಲ್ಲಿ ಕೆಳಗಡೆ, ಬಟ್ ಕ್ಯಾನ್ ಬಿ ಯೂಸ್ಡ್ ಇನ್ಸೈಡ್ ದ ಬ್ಲಾಕ್ ಅಂತ ಹೇಳ್ತಿದ್ದೀನಿ. ಅರ್ಥ ಆಯ್ತಾ ಈ ಕಾನ್ಸೆಪ್ಟು? ವಾಟ್ ಐಮ್ ಸೇಯಿಂಗ್ ಅಂದರೆ, ಸಿ, ಓಕೆ ನಿಶ್ಚಿತ, ಲಿಸನ್ ಹಿಯರ್. I have taken a equal to 5. ಓಕೆನಾ? ಇದು ನನ್ನ ಮೈನ್ ಕೋಡ್. ದಿಸ್ ಇಸ್ ಮೈ ಮೈನ್ ಕೋಡ್. ಇದೇನಿದು? ಬ್ಲಾಕ್ ಆಫ್ ಕೋಡ್. ಬ್ಲಾಕ್ ಆಫ್ ಕೋಡ್ ಏನಕ್ಕೆ? ಸ್ಪೇಸ್ ಕೊಟ್ಟು ಬರ್ದಿರೋದಕ್ಕೆ ಇದಿಷ್ಟು ಒನ್ ಸಿಂಗಲ್ ಬ್ಲಾಕ್ ಆಫ್ ಕೋಡ್. ಈ ಬ್ಲಾಕ್ ಆಫ್ ಕೋಡ್ ಅಲ್ಲಿ ಎ ಈಕ್ವಲ್ ಟು ಅಂತ ಏನಾರ ಬರ್ದಿದೀವಾ? ಓಕೆ, ಲೆಟ್ ಮಿ ಮೇಕ್ ಯು ಅಂಡರ್ಸ್ಟ್ಯಾಂಡ್ ಇನ್ ಅ ಬೆಟರ್ ವೇ. ನೋಡಿ, ಇಲ್ಲಿ ಎ ಈಕ್ವಲ್ 10 ಬರಿತೀನಿ, ಬಿ ಈಕ್ವಲ್ 5 ಅಂತ ಬರಿತೀನಿ. ಓಕೆ, I have written a equal 5, b equal 10. ನೆಕ್ಸ್ಟ್ ಸೆಲ್ಗೆ ಹೋದೆ, ಬೇರೆ ಸೆಲ್ಗೆ ಹೋದೆ, ಡಿಫೈನ್ ಬರಿತಾ ಇದ್ದೀನಿ. ಎ ಬಿ ಸಿ ಬೇಡ, ಶಶಿ ಅಂತ ಒಂದು ಫಂಕ್ಷನ್ ಕ್ರಿಯೇಟ್ ಮಾಡ್ತಿದ್ದೀನಿ. ಆ್ಯಂಡ್ ಈ ಫಂಕ್ಷನ್ ಒಳಗಡೆ ಎಕ್ಸ್ ಈಕ್ವಲ್ 1 to ಓಕೆ, ಲೆಟ್ ಮಿ ಟೇಕ್ ಇಟ್ ಆಸ್ 1, ವೈ ಈಕ್ವಲ್ 2 ಅಂತ ತಗೊಳ್ತಾ ಇದ್ದೀನಿ. ಆ್ಯಂಡ್ ಲೆಟ್ ಮಿ ಪ್ರಿಂಟ್ ಎಕ್ಸ್ ವ್ಯಾಲ್ಯೂ, ಲೆಟ್ ಮಿ ಪ್ರಿಂಟ್ ವೈ ವ್ಯಾಲ್ಯೂ. ಓಕೆ, ವೈ ವ್ಯಾಲ್ಯೂನ ತಗೊಂಡು ಪ್ರಿಂಟ್ ಮಾಡಿ ಏನು ಅಂತ ನೋಡ್ತಿದ್ದೀನಿ, ಎಕ್ಸ್ ವ್ಯಾಲ್ಯೂನು ಏನು ಪ್ರಿಂಟು ಅಂತ ನೋಡ್ತಿದ್ದೀನಿ. ಶಶಿ ಅಂತ ಫಂಕ್ಷನ್ ಕ್ರಿಯೇಟ್ ಮಾಡಿರೋದ್ರಿಂದ ಶಶಿ ಅಂತ ಫಂಕ್ಷನ್ನ ಕಾಲ್ ಮಾಡಬೇಕು. ಐ ವಿಲ್ ಎಕ್ಸ್ಪ್ಲೈನ್ ಫಂಕ್ಷನ್ ಕಾಲ್ ಆ್ಯಂಡ್ ಅದರ್ ಥಿಂಗ್ ಲೇಟರ್. ನೋಡಿ, ರನ್ ಮಾಡಿದ್ರೆ ಎಕ್ಸ್ ವ್ಯಾಲ್ಯೂನು ಪ್ರಿಂಟ್ ಆಗ್ತಿದೆ, ವೈ ವ್ಯಾಲ್ಯೂನು ಪ್ರಿಂಟ್ ಆಗ್ತಿದೆ. ಅರ್ಥ ಆಯ್ತಾ ಇದು? ಓಕೆ, ಲೆಟ್ ಮಿ ರೈಟ್ ಇಟ್ ಇನ್ ದ ಡೆಫಿನೇಷನ್.
ಡೆಫಿನೇಷನ್ ಅಲ್ಲಿ ಬರಿತಾ ಇದೀನಿ ನೋಡಿ, ದ ವ್ಯಾಲ್ಯೂ ಆಫ್ ಎಕ್ಸ್ ಇಸ್ ಎಕ್ಸ್ ಅಂತ ಇಲ್ಲಿ ಬರಿತಾ ಇದ್ದೀನಿ. ಈ ತರ ಯಾವ ರೀತಿ ಪ್ರಿಂಟ್ ಮಾಡೋದು ಅಂತಾನು ಹೇಳ್ಕೊಡ್ತೀನಿ. ಇದನ್ನೆಲ್ಲ ಔಟ್ಪುಟ್ ಅಂಡ್ ಇನ್ಪುಟ್ ಸ್ಟೇಟ್ಮೆಂಟ್ ಅಲ್ಲಿ ಹೇಳ್ಕೊಡ್ತೀನಿ. ರೈಟ್ ನಾವು ವೆರಿ ಬೇಸಿಕ್ ಥಿಂಗ್. ಸೊ ನಿಮ್ಗೆ ಯಾವ ರೀತಿ ವೇರಿಯಬಲ್ ಅಂದ್ರೇನು, ಲೋಕಲ್ ವೇರಿಯಬಲ್ ಅಂದ್ರೇನು, ಗ್ಲೋಬಲ್ ವೇರಿಯಬಲ್ ಅಂದ್ರೇನು ಅಂತ ತೋರಿಸ್ಕೊಡ್ತಾ ಇರೋದು. ಓಕೆ, ನಾವು ಅಬ್ಸರ್ವ್ ದೇರ್ ರನ್ ಮಾಡಿದ್ರೆ ದ ವ್ಯಾಲ್ಯೂ ಆಫ್ ಎಕ್ಸ್ ಇಸ್ 1, ದ ವ್ಯಾಲ್ಯೂ ಆಫ್ ವೈ ಇಸ್ 2 ಅಂತ ಬರ್ತಿದೆ. ಅರ್ಥ ಆಯ್ತಾ? ನೋಡಿ, ಈ ಫಂಕ್ಷನ್ ಬ್ಲಾಕ್ ಒಳಗಡೆ ಸೇಮ್ ಥಿಂಗ್ ಪ್ರಿಂಟ್ ಆಗ್ತಿದ್ದೀನಿ, ಸೇಮ್ ಕಾನ್ಸೆಪ್ಟ್ ಪ್ರಿಂಟ್ ಹಾಕೊಳ್ತಾ ಇದ್ದೀನಿ. ದ ವ್ಯಾಲ್ಯೂ ಆಫ್ ಎ ಇಸ್ ಎ ಅಂತ ಬರಿತಾ ಇದ್ದೀನಿ. ಅದೇ ರೀತಿ ಇದೇ ಕಾನ್ಸೆಪ್ಟ್ಸ್ನ ಕಾಪಿ ಮಾಡಿ ದ ವ್ಯಾಲ್ಯೂ ಆಫ್ ಬಿ ಇಸ್ ಬಿ ಅಂತ ಬರಿತಾ ಇದ್ದೀನಿ. ಓಕೆ, ದ ವ್ಯಾಲ್ಯೂ ಆಫ್ ಬಿ ಇಸ್ ಬಿ ಅಂತ ಬರಿತಾ ಇದ್ದೀನಿ. ಇದನ್ನ ರನ್ ಮಾಡಿದ್ವಿ, ಇದನ್ನು ರನ್ ಮಾಡ್ತಿದ್ದೀನಿ. ರನ್ ಮಾಡಿದಾಗ ನೋಡಿ 1 ಅನ್ನೋದು ಎಕ್ಸ್, 2 ಅನ್ನೋದು ವೈ, ಎ ಅನ್ನೋದು 10, ಬಿ ಅನ್ನೋದು 5. ಅರ್ಥ ಆಯ್ತಾ? ಸೊ ಇನ್ಸೈಡ್ ದ ಬ್ಲಾಕ್ ಎ ಬಿ ಅನ್ನೋದನ್ನ ಯೂಸ್ ಮಾಡ್ಬೋದು, ಎಕ್ಸ್ ವೈ ಅನ್ನು ಯೂಸ್ ಮಾಡ್ಬೋದು. ಎ ಬಿ ಅನ್ನೋದು ಎಲ್ಲಿ ಕ್ರಿಯೇಟ್ ಆಗಿದೆ? ಔಟ್ ಸೈಡ್ ದ ಬ್ಲಾಕ್. ಔಟ್ ಸೈಡ್ ಅಲ್ಲಿ ಕ್ರಿಯೇಟ್ ಆಗಿರೋದು ಎ ಬಿ, ಇನ್ಸೈಡ್ ಅಲ್ಲಿ ಕ್ರಿಯೇಟ್ ಆಗಿರೋದು ಎಕ್ಸ್ ವೈ. ಬಟ್ ಬ್ಲಾಕ್ ಒಳಗಡೆ ಎಕ್ಸ್ ಯೂಸ್ ಮಾಡ್ಬೋದು, ಎನು ಯೂಸ್ ಮಾಡ್ಬೋದು, ವೈ ಯೂಸ್ ಮಾಡ್ಬೋದು, ಬಿ ಯೂಸ್ ಮಾಡ್ಬೋದು. ಈ ಕಾನ್ಸೆಪ್ಟ್ ಅರ್ಥ ಆಯ್ತಾ? ಓಕೆ, ನಾವು ಲೆಟ್ ಮಿ ಕಮ್ ಔಟ್ ಆಫ್ ದ ಬ್ಲಾಕ್ ಇಂದ ಆಚೆ ಬರ್ತೀನಿ. ನೋಡಿ, ಬ್ಲಾಕ್ ಇಂದ ಆಚೆ ಬಂದ್ಬಿಟ್ಟು ಇದೆರಡು ಕೋಡ್ನ ಕಾಪಿ ಪೇಸ್ಟ್ ಮಾಡ್ತೀನಿ. ನೋಡಿ, ಕೋಡ್ನ ಆಚೆ ಕಡೆ ಬರೀತಾ ಇದ್ದೀನಿ. ಓಕೆ, ರನ್ ಮಾಡಿದ್ರೆ ಎರರ್ ಕೊಡ್ತಾ ಇದೆ. ನೋಡಿ, ಎಕ್ಸ್ ಇಸ್ ನಾಟ್ ಡಿಫೈನ್ಡ್ ಅಂತ ಬರ್ತಿದೆ. ಎಕ್ಸ್ ಅನ್ನೋದು ಇಲ್ಲಿ ಮಾಡಿದೀವಿ ಅಲ್ವಾ, 1 2 ಅಂತ ಡೆಫಿನೇಷನ್ ಕೊಟ್ಟಿದೀವಿ ಅಲ್ವಾ. ಎಕ್ಸ್ ಅಂದ್ರೆ 1 ತಗೋ, ವೈ ಅಂದ್ರೆ 2 ತಗೋ ಅಂತ ಹೇಳ್ತಿದ್ದೀನಿ ಅಲ್ವಾ. ಬಟ್ ಆಚೆ ಕಡೆ ಬರೆದ್ರೆ ಎರರ್ ಕೊಡುತ್ತೆ. ಬಟ್ ಎ ಬಿ ಅನ್ನೋದನ್ನ ನೋಡಿ ಆಚೆ ಕಡೆ ಬರೀತೀನಿ. ಎ ಬಿ ಅನ್ನೋದನ್ನ ಫಂಕ್ಷನ್ ಇಂದ ನೋಡಿ, ಬ್ಲಾಕ್ ಇದು ಎಲ್ಲ ಒಂದು ಇಂಡೆಂಟೇಷನ್ ಅಲ್ಲಿ ಇದೆ. ಆಚೆ ಬಂದ್ಬಿಟ್ಟು ಅನದರ್ ಬ್ಲಾಕ್ ಅಲ್ಲಿ ಎಕ್ಸ್ ವೈ ಎ ಬಿನ ಪ್ರಿಂಟ್ ಮಾಡ್ತಿದ್ದೀನಿ. ರನ್ ಮಾಡಿದ್ರೆ ನೋಡಿ, 1 ಅನ್ನೋದು ಎಕ್ಸ್ ವ್ಯಾಲ್ಯೂ, 2 ಅನ್ನೋದು ವೈ ವ್ಯಾಲ್ಯೂ, 10 ಅನ್ನೋದು ಎ ವ್ಯಾಲ್ಯೂ, ಬಿ ಅನ್ನೋದು 5 ವ್ಯಾಲ್ಯೂ. ಮತ್ತೆ ನೋಡಿ, ಇಲ್ಲಿ ಪ್ರಿಂಟ್ ಮಾಡಿರೋ ಎ ಬಿ ವ್ಯಾಲ್ಯೂ ಬರ್ತಾ ಇದೆ, ಬಟ್ ಎಕ್ಸ್ ವೈ ವ್ಯಾಲ್ಯೂಗೆ ಎರರ್ ತೋರಿಸ್ತಾ ಇದೆ. ಅರ್ಥ ಆಗ್ತಿದೆ ಕಾನ್ಸೆಪ್ಟು? ನೋಡಿ, ಎ ಬಿ ಅನ್ನೋದು ಇಲ್ಲಿ ತಗೊಂಡಿದ್ದೀನಿ, ಎಕ್ಸ್ ವೈ ಅನ್ನೋದು ಬ್ಲಾಕ್ ಒಳಗಡೆ ತಗೊಳ್ತಾ ಇದ್ದೀನಿ. ಬ್ಲಾಕ್ ಒಳಗಡೆ ಯೂಸ್ ಮಾಡಿದ್ರೆ ವರ್ಕ್ ಆಗುತ್ತೆ, ಬ್ಲಾಕ್ ಇಂದ ಆಚೆ ಬಂದ್ರೆ ವರ್ಕ್ ಆಗಲ್ಲ. ಬಟ್ ಕೆಲವುದು ನಾರ್ಮಲ್ ಆಗಿ ಬರ್ತಿರೋ ವೇರಿಯೇಬಲ್ ಅಲ್ಲೂ ಯೂಸ್ ಮಾಡ್ಬೋದು, ಬ್ಲಾಕ್ ಒಳಗಡೆ ಯೂಸ್ ಮಾಡ್ಬೋದು, ಆಚೆನೂ ಯೂಸ್ ಮಾಡ್ಬೋದು. ಈ ಕಾನ್ಸೆಪ್ಟ್ ಅರ್ಥ ಆಗ್ತಿದ್ಯಾ? ಸೊ ವಾಟ್ ಎವರ್ ದ ವ್ಯಾಲ್ಯೂ ದಟ್ ಕ್ಯಾನ್ ಬಿ ಯೂಸ್ಡ್ ಇನ್ಸೈಡ್ ಅ ಬ್ಲಾಕ್, ಔಟ್ಸೈಡ್ ದ ಬ್ಲಾಕ್, such valuesಗಳನ್ನ, such variablesನ we call it as global variables. So global variables can be used inside as well as outside the block of code. Block of code ಒಳಗಡೆ ಹಾಗೆ ಬ್ಲಾಕ್ ಆಫ್ ಕೋಡ್ ಆಚೆನೂ ಯೂಸ್ ಮಾಡುವಂಥ ವೇರಿಯೇಬಲ್ಸ್ಗಳನ್ನ we call it as global variables. ಯಾವ ವೇರಿಯೇಬಲ್ ಓನ್ಲಿ ಬ್ಲಾಕ್ ಅಲ್ಲಿ ಮಾತ್ರ ವರ್ಕ್ ಆಗುತ್ತೆ, ಬ್ಲಾಕ್ ಇಂದ ಆಚೆ ಬಂದ್ರೆ ಅದನ್ನ ರೆಕಗ್ನೈಸ್ ಮಾಡೋದಕ್ಕಾಗಲ್ಲ, ಅದನ್ನ ಲೋಕಲ್ ಅಂತಾರೆ. ಯಾಕೆ? ಆ ಬ್ಲಾಕ್ ಒಳಗಡೆ ಕ್ರಿಯೇಟ್ ಆಗಿರುತ್ತೆ, ಆ ಬ್ಲಾಕ್ ಅಲ್ಲಿ ಮಾತ್ರ ಯೂಸೇಜ್ ಇರುತ್ತೆ. ಆಚೆ ಕಡೆ ಬಂದ್ರೆ ಅದು ಯೂಸ್ ಅಲ್ಲಿಲ್ಲ. ನೋಡಿ, ಇದ್ರ ಒಳಗಡೆ ಯೂಸ್ ಮಾಡ್ಬೋದು, ಬಟ್ ಆಚೆ ಕಡೆ ಬಂದಾಗ ಯೂಸ್ ಮಾಡಕ್ ಆಗ್ತಿಲ್ಲ. ಸಚ್ ವೇರಿಯೇಬಲ್ಸ್ ವಿ ಕಾಲ್ ಇಟ್ ಆಸ್ ಲೋಕಲ್ ವೇರಿಯೇಬಲ್ಸ್. ಅರ್ಥ ಆಯ್ತಾ? ಲೋಕಲ್ ವೇರಿಯೇಬಲ್ಗೂ ಗ್ಲೋಬಲ್ ವೇರಿಯೇಬಲ್ಗೂ ಡಿಫ್ರೆನ್ಸು. ಸೊ ಈ ಎಕ್ಸಾಂಪಲ್ ಅಲ್ಲಿ ಎ ಮತ್ತೆ ಬಿ ಗ್ಲೋಬಲ್ ವೇರಿಯೇಬಲ್ ಆಗುತ್ತೆ. ಸೊ ಎಕ್ಸ್ ಅಂಡ್ ವೈ ಸೊ ಲೋಕಲ್ ವೇರಿಯೇಬಲ್. ವೈ ಬಿಕಾಸ್ ಅಬ್ಸರ್ವ್, ಎ ಅಂಡ್ ಬಿ ಇಸ್ ನಾಟ್ ಕ್ರಿಯೇಟೆಡ್ ಇನ್ಸೈಡ್ ದ ಬ್ಲಾಕ್. ನೋಡಿ, ಇಲ್ಲಿ ಸ್ಪೇಸ್ ತಗೊಳ್ತಾ ಇದೆ. ಸ್ಪೇಸ್ ತಗೊಂಡ್ರೆ ಇಟ್ ಇಸ್ ಅ ಬ್ಲಾಕ್ ಅಂತ ಕನ್ಸಿಡರೇಷನ್. ವಾಟ್ ಎವರ್ ದ ವೇರಿಯೇಬಲ್ ದಟ್ ಯು ಕ್ರಿಯೇಟ್ ಇನ್ಸೈಡ್ ಅ ಬ್ಲಾಕ್, ದಟ್ ಟರ್ನ್ಸ್ ಔಟ್ ಟು ಬಿ ಅ ಲೋಕಲ್ ವೇರಿಯೇಬಲ್. ದ ವೇರಿಯೇಬಲ್ ದಟ್ ಯು ಕ್ರಿಯೇಟ್ ಔಟ್ಸೈಡ್ ದ ಬ್ಲಾಕ್ ಆರ್ ಕನ್ಸಿಡರ್ಡ್ ಆಸ್ ಗ್ಲೋಬಲ್ ವೇರಿಯೇಬಲ್. ಸೊ ಗ್ಲೋಬಲ್ ವೇರಿಯೇಬಲ್, ಲೋಕಲ್ ವೇರಿಯೇಬಲ್ನ ಯಾವ ರೀತಿ ಹೇಳ್ತೀವಿ? ಹೌ ಡು ಐ ಸೇ ದಿಸ್ ಇಸ್ ಅ ಲೋಕಲ್ ವೇರಿಯೇಬಲ್, ಹೌ ಡು ಐ ಸೇ ದಿಸ್ ಇಸ್ ಅ ಗ್ಲೋಬಲ್ ವೇರಿಯೇಬಲ್ ಅಂದರೆ ಬೇಸ್ಡ್ ಆನ್ ದ ಕಾನ್ಸೆಪ್ಟ್ ಆಫ್ ಸ್ಕೋಪ್ ಅಂಡ್ ಲೈಫ್ ಟೈಮ್. ಇಲ್ಲಿ ಬರಿತಾ ಇದ್ದೀನಿ, based on the concept of scope and lifetime we decide a variable as local or global based on scope. Okay, based on scope and lifetime we can categorize our variables into local variable and global variable. Now what is the scope and lifetime? Scope ಮತ್ತೆ lifetime ಅಂದ್ರೇನು? Scope ಅಂದ್ರೆ
ಯಾವ ಲೈನಿಂದ ಯಾವ ಲೈನ್ ತನಕ ನಾನು ಅದನ್ನು ಯೂಸ್ ಮಾಡ್ಬೋದು, ಫ್ರಮ್ ವಾಟ್ ಪಾರ್ಟ್ ಆಫ್ ದ ಬ್ಲಾಕ್ ಆಫ್ ಕೋಡ್ ಆರ್ ಎಲ್ಸ್ ಫ್ರಮ್ ವಾಟ್ ಪಾರ್ಟ್ ಆಫ್ ದ ಪ್ರೋಗ್ರಾಮ್ ಟಿಲ್ ವಾಟ್ ಪಾರ್ಟ್ ಆಫ್ ದ ಪ್ರೋಗ್ರಾಮ್ ನಾನು ಯೂಸ್ ಮಾಡ್ಬೋದು ಅನ್ನೋದು ಸ್ಕೋಪ್. ಸ್ಕೋಪ್ ಅನ್ನೋ ಮೀನಿಂಗ್ ಏನಂದ್ರೆ ಫ್ರಮ್ ಸ್ಟಾರ್ಟಿಂಗ್ ಲೈನ್ ಟಿಲ್ ದಿ ಎಂಡಿಂಗ್ ಲೈನ್ ಕ್ಯಾನ್ ಐ ಯೂಸ್ ಆರ್ ಎಲ್ಸ್ ಇದು ಫೈಲ್ 1 ಐ ವಿಲ್ ಕ್ರಿಯೇಟ್ ಒನ್ ಮೋರ್ ಫೈಲ್, ನ್ಯೂ ಫೈಲ್ ಅಂತ ಕೊಡ್ತೀನಿ, ನ್ಯೂ ನೋಟ್ಬುಕ್ ಅಂತ ಕೊಟ್ಟಾಗ ಒನ್ ಮೋರ್ ಫೈಲ್ ಕ್ರಿಯೇಟ್ ಆಗುತ್ತೆ. ಆ ಬೇರೆ ಫೈಲಲ್ಲೂ ಎ ಬಿನ ಯೂಸ್ ಮಾಡ್ಬೋದಾ? ಎಸ್, ಯೂಸ್ ಮಾಡ್ಬೋದು, ಬಿಕಾಸ್ ದ ಸ್ಕೋಪ್ ಇಸ್ ಈವನ್ ಔಟ್ಸೈಡ್ ದ ಪ್ರೋಗ್ರಾಮ್. ಸ್ಕೋಪ್ ಅಂದ್ರೆ ಫ್ರಮ್ ವಾಟ್ ಪಾರ್ಟ್ ಆಫ್ ದ ಕೋಡ್ ಟಿಲ್ ವಾಟ್ ಪಾರ್ಟ್ ಆಫ್ ದ ಕೋಡ್ ಐ ಕ್ಯಾನ್ ಯೂಸ್ ಮೈ ವ್ಯಾಲ್ಯೂಸ್ ಆಫ್ ಎ ಬಿ ಎಕ್ಸ್ ವೈ, ಅದನ್ನ ಸ್ಕೋಪ್ ಅಂತ ಹೇಳ್ತಾರೆ. ಲೈನ್ 1 ಅಲ್ಲಿ ಯೂಸ್ ಮಾಡ್ಬೋದಾ? ಯೂಸ್ ಮಾಡ್ಬೋದು. ಲೈನ್ 2 ಅಲ್ಲಿ ಯೂಸ್ ಮಾಡ್ಬೋದಾ? ಯೂಸ್ ಮಾಡ್ಬೋದು. ಲೈನ್ 3 ಅಲ್ಲಿ ಯೂಸ್ ಮಾಡ್ಬೋದಾ? ಯೂಸ್ ಮಾಡ್ಬೋದು. ಫಂಕ್ಷನ್ ಬ್ಲಾಕ್ ಒಳಗಡೆ ಯೂಸ್ ಮಾಡ್ಬೋದಾ? ಯೂಸ್ ಮಾಡ್ಬೋದು. ಲೈನ್ 3, ಲೈನ್ 4, ಲೈನ್ 5, ಲೈನ್ 6, ಫ್ರಮ್ ವೇರ್ ಟಿಲ್ ವೇರ್ ಐ ಕ್ಯಾನ್ ಯೂಸ್ ಅನ್ನೋದು ಸ್ಕೋಪ್. ಅರ್ಥ ಆಯ್ತಾ? ಸ್ಕೋಪ್ ಅನ್ನೋದು ಅರ್ಥ ಆಯ್ತಾ? ಓಕೆ, ಲೈಫ್ ಟೈಮ್ ಅಂದ್ರೇನು? ಲೈಫ್ ಟೈಮ್ ಅಂದ್ರೆ ಆ ವೇರಿಯೇಬಲ್ ಕ್ರಿಯೇಟ್ ಆಗಿದ್ಯಾ ಆಗಿಲ್ವಾ ಅಂತ. ಫಾರ್ ಎಕ್ಸಾಂಪಲ್ ಅಬ್ಸರ್ವ್ ಮಾಡಿ, ಇಲ್ಲಿ ಫಂಕ್ಷನ್ ಕ್ರಿಯೇಟ್ ಮಾಡಿದೆ. ಫಂಕ್ಷನ್ ಅನ್ನೋ ಕಾನ್ಸೆಪ್ಟ್ ಏನು ಅಂದ್ರೆ ಬ್ಲಾಕ್ ಆಫ್ ಕೋಡ್. ಇದು ಬ್ಲಾಕ್ ಆಫ್ ಕೋಡ್ ಕ್ರಿಯೇಟ್ ಮಾಡಿದೀನಿ ಅಲ್ವಾ, ಇದನ್ನ ಫಂಕ್ಷನ್ ಡೆಫಿನೇಷನ್ ಅಂತ ಹೇಳ್ತಾರೆ, ಇದನ್ನ ಫಂಕ್ಷನ್ ಕಾಲ್ ಅಂತ ಹೇಳ್ತಾರೆ. ಸಿ ದಿಸ್ ಇಸ್ ಕಾಲ್ಡ್ ಆಸ್ ಕಾಲ್. ಏನ್ ಕಾಲ್? ಫಂಕ್ಷನ್ ಕಾಲ್. ಇದನ್ನ ಏನಂತ ಕರಿತೀವಿ? ಫಂಕ್ಷನ್ ಡೆಫಿನೇಷನ್. ಫಂಕ್ಷನ್ ಡೆಫಿನೇಷನ್. ಸೊ ಇದು ಫಂಕ್ಷನ್ ಡೆಫಿನೇಷನ್ ಆದ್ರೆ ಇದು ಫಂಕ್ಷನ್ ಕಾಲ್. ನಾನು ಫಂಕ್ಷನ್ ಕಾಲ್ ಮಾಡಲ್ಲ ನೋಡಿ, ಐ ಹ್ಯಾವ್ ನಾಟ್ ಕ್ರಿಯೇಟೆಡ್ ಫಂಕ್ಷನ್ ಕಾಲ್. ಫಂಕ್ಷನ್ ಕಾಲ್ನ ಮಾಡ್ತಿಲ್ಲ, ಫಂಕ್ಷನ್ ಮಾತ್ರ ಬರೆದಿದ್ದೀನಿ ಅಂದ್ರೆ ನನಗೆ ಎಕ್ಸ್ ವೈ ಅನ್ನೋದು ಕ್ರಿಯೇಟೇ ಆಗಲ್ಲ. ನೋಡಿ, ಎ ಬಿಗೆ ವ್ಯಾಲ್ಯೂ ಬರ್ತಿದೆ, ಎ ವ್ಯಾಲ್ಯೂಸ್ 10, ಬಿ ವ್ಯಾಲ್ಯೂಸ್ 5 ಅಂತ ಬರ್ತಿದೆ. ನನಗೆ ಫಸ್ಟ್ ಇಲ್ಲಿ ಫಂಕ್ಷನ್ ಕಾಲ್ ಬರ್ದಿದ್ದಾಗ ಏನಾಯ್ತು, ಎಕ್ಸ್ಗೂ ಬಂದಿತ್ತು, ವೈಗೂ ಬಂದಿತ್ತು. ಅಬ್ಸರ್ವ್ ಮಾಡಿ, ರಿಸಲ್ಟ್ ಅಬ್ಸರ್ವ್ ಮಾಡಿ, ಎಕ್ಸ್ಗೂ ಬರ್ತಿದೆ, ವೈಗೂ ಬರ್ತಿದೆ, ಎಗೂ ಬರ್ತಿದೆ, ಬಿಗೂ ಬರ್ತಿದೆ, ಮತ್ತೆ ಎಗ್ ಬರ್ತಿದೆ, ಮತ್ತೆ ಬಿಗ್ ಬರ್ತಿದೆ. ಇದಿಷ್ಟೆಲ್ಲಿರೋದು? ಫಂಕ್ಷನ್ ಒಳಗಡೆ ಇರೋದು. ಇದೆಲ್ಲಿರೋದು? ಫಂಕ್ಷನ್ ಆಚೆ ಇರೋದು, ಬ್ಲಾಕ್ ಇಂದ ಆಚೆ ಇರೋದು. ಇದೆಲ್ಲ ಫಂಕ್ಷನ್ ಒಳಗಡೆ, ಬ್ಲಾಕ್ ಇಂದ ಒಳಗಡೆ ಇರೋದು. ಈಗ ನಾನು ಫಂಕ್ಷನ್ ತೆಗೆದುಬಿಟ್ರೆ, ಫಂಕ್ಷನ್ ಕಾಲ್ನ ತೆಗೆದುಬಿಟ್ರೆ ನಂಗೆ ಇದು ಕೋಡ್ ಎಕ್ಸಿಕ್ಯೂಟೇ ಆಗಲ್ಲ. ಈ ಕೋಡ್ ಎಕ್ಸಿಕ್ಯೂಟೇ ಆಗಲ್ಲ ಅಂದ್ರೆ ಎಕ್ಸ್ ಮತ್ತೆ ವೈ ಕ್ರಿಯೇಟೇ ಆಗಲ್ಲ, ಎಕ್ಸ್ಗೆ ಮತ್ತೆ ವೈಗೆ ಲೈಫೇ ಇರಲ್ಲ ಅಂತ. ರನ್ ಮಾಡಿದ್ರೆ ನೋಡಿ, ಎರಡೇ ಮೆಸೇಜ್ ಬರ್ತಿರೋದು. ಯಾವುದು? ಇದೆರಡು ಬರ್ತಿದೆ, ಇದಕ್ಕೆ ಎರರ್ ತೋರಿಸ್ತಾ ಇದೆ. ಹಾಗಿದ್ರೆ ಇದೆಲ್ಲ ಏನಾಯ್ತು? ಎಕ್ಸಿಕ್ಯೂಟೇ ಆಗ್ತಿಲ್ಲ. ಯಾಕೆ? ಫಂಕ್ಷನ್ ಕಾಲ್ ಮಾಡ್ತಿಲ್ಲ. ಈ ಕಾನ್ಸೆಪ್ಟ್ಸ್ನ ಇನ್ನೂ ಡೆಪ್ತ್ ಆಗಿ ಹೇಳ್ಕೊಡ್ತೀವಿ ವೆನ್ ಇಟ್ ಕಮ್ಸ್ ಟು ದ ಕಾನ್ಸೆಪ್ಟ್ ಆಫ್ ಫಂಕ್ಷನ್ ಅನ್ನೋ ಕಾನ್ಸೆಪ್ಟ್ಸ್ ಬಂದಾಗ. ರೈಟ್ ನಾವು ಅದೆಲ್ಲ ಅಡ್ವಾನ್ಸ್ ಕಾನ್ಸೆಪ್ಟ್ಸು. ಈಗ ನೀವು ಅರ್ಥ ಮಾಡ್ಕೊಳ್ತಿರೋದೇನು? ಲೋಕಲ್ ವೇರಿಯೇಬಲ್ ಅಂದ್ರೇನು, ಗ್ಲೋಬಲ್ ವೇರಿಯೇಬಲ್ ಅಂದ್ರೇನು ಅಂತ. ಒಂದು ವೇರಿಯೇಬಲ್ನ ಲೋಕಲ್ ಅಂತ ಯಾವಾಗ ಹೇಳ್ತೀವಿ, ಒಂದು ವೇರಿಯೇಬಲ್ನ ಗ್ಲೋಬಲ್ ಅಂತ ಯಾವಾಗ ಹೇಳ್ತೀವಿ ಅಂದ್ರೆ ಬೇಸ್ಡ್ ಆನ್ ಸ್ಕೋಪ್ ಮತ್ತೆ ಲೈಫ್ ಟೈಮ್. ಸ್ಕೋಪ್ ಅಂದ್ರೇನು? ಫ್ರಮ್ ವಾಟ್ ಪಾರ್ಟ್ ಆಫ್ ದ ಕೋಡ್ ಟಿಲ್ ವಾಟ್ ಪಾರ್ಟ್ ಆಫ್ ದ ಕೋಡ್, ಫ್ರಮ್ ವೇರ್ ಟು ವೇರ್ ಐ ಕ್ಯಾನ್ ಯೂಸ್ ಅನ್ನೋದು ಸ್ಕೋಪ್. ಕ್ರಿಯೇಟ್ ಆಯ್ತಾ, ಕ್ರಿಯೇಟ್ ಆಗಲಿಲ್ಲ ಅನ್ನೋದು ಲೈಫ್ ಟೈಮು. ನಾನು ಫಂಕ್ಷನ್ ಕಾಲ್ ಬರೀನಿಲ್ಲ ಅಂದ್ರೆ, ಇಲ್ಲಿ ಶಶಿ ಅಂತ ಅಲ್ಲಿ ಮೇಲ್ಗಡೆ ಶಶಿ ಅಂತ ಕ್ರಿಯೇಟ್ ಮಾಡಿದ್ದೀನಿ ಅಲ್ವಾ, ಇಲ್ಲಿ ಕ್ರಿಯೇಟ್ ಮಾಡಿರೋದನ್ನ ಇಲ್ಲಿ ಕಾಲ್ ಮಾಡಿಲ್ಲ ಅಂದ್ರೆ ನನಗೆ ಎಕ್ಸ್ ವೈ ಅನ್ನೋದು ಕ್ರಿಯೇಟೇ ಆಗಲ್ಲ. ಬಟ್ ಎ ಬಿ ಅನ್ನೋದು ನನಗೆ ಕ್ರಿಯೇಟ್ ಆಗಿಬಿಡುತ್ತೆ. ಏನಕ್ಕಂದ್ರೆ ಅದು ಗ್ಲೋಬಲ್ ವೇರಿಯೇಬಲ್, ಅದು ಕ್ರಿಯೇಟ್ ಆಗಿದೆ, ಬ್ಲಾಕ್ ಒಳಗಡೆ ಬರೀತಿಲ್ಲ, ಬ್ಲಾಕ್ ಇಂದ ಆಚೆ ಬರೀತಿರೋದು. ಬ್ಲಾಕ್ ಅಂತ ಹೇಗೆ ಗೊತ್ತಾಗುತ್ತೆ? ಸ್ಪೇಸ್ ಕೊಡ್ತಿರೋದ್ರಿಂದ ಅದು ಬ್ಲಾಕ್ ಅಂತ ಗೊತ್ತಾಗ್ತಿದೆ. ಬ್ಲಾಕ್ ಒಳಗಡೆ ಎಕ್ಸ್ ವೈ ಬರ್ದಿರೋದು. ನನಗೆ ಫಂಕ್ಷನ್ ಕಾಲ್ ಮಾಡಿದ್ರೆ ಮಾತ್ರ ಈ ಬ್ಲಾಕ್ ಎಕ್ಸಿಕ್ಯೂಟ್ ಆಗೋದು. ಫಂಕ್ಷನ್ ಕಾಲ್ ಮಾಡಲಿಲ್ಲ ಅಂದ್ರೆ ಬ್ಲಾಕೇ ಕ್ರಿಯೇಟ್ ಆಗಲ್ಲ. ಬ್ಲಾಕೇ ಕ್ರಿಯೇಟ್ ಆಗಲಿಲ್ಲ ಅಂದ್ರೆ ಇದ್ಯಾವುದು ಕ್ರಿಯೇಟ್ ಆಗಲ್ಲ, ಲೈಫೇ ಇರಲ್ಲ ಅಂತ ಅದು ಅರ್ಥ. ಅದು ಅರ್ಥ ಆಯ್ತಾ ಈ ಕಾನ್ಸೆಪ್ಟು? So based on scope and lifetime, I can say this is global variable, this is local variable. So variable andre it is a naming thing that we do for a container or a stored memory ge name ಕೊಡುವಂತ ಕಾನ್ಸೆಪ್ಟ್. ಯಾಕೆ? I need to use the values in my program. ಹೋಗ್ತಾ I'll be using some programs, I write some complex program. Okay, complex program ಬರೀತಿದ್ದಾಗ see, why do we write programs are nothing but the instruction that I give to a computer to do certain task. ಆ ಟಾಸ್ಕ್ನ ಮಾಡೋದಕ್ಕೆ ಕಂಪ್ಯೂಟರ್ಗೆ ಪ್ರೋಗ್ರಾಮ್ ಫೀಡ್ ಮಾಡ್ತೀವಿ. ಪ್ರೋಗ್ರಾಮ್ ಜೊತೆಗೆ ನಾನು ವ್ಯಾಲ್ಯೂಸ್ ಕೊಡಬೇಕು, ಆ ವ್ಯಾಲ್ಯೂಸ್ ಮೂಲಕ ಪ್ರೋಗ್ರಾಮ್ ರನ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಸಿಂಪಲ್ ಆಗಿ ಹೇಳಬೇಕು ಅಂದರೆ ಏರಿಯಾ ಕ್ಯಾಲ್ಕುಲೇಟ್ ಮಾಡಬೇಕು, ಯಾವುದಕ್ಕೆ? ಸರ್ಕಲ್ಗೆ ಅಂತ ಅಂದಾಗ ಪೈ ವ್ಯಾಲ್ಯೂ ಮತ್ತು ರೇಡಿಯಸ್ ವ್ಯಾಲ್ಯೂ ಕೊಡ್ಬೇಕು ನಾನು. ರೇಡಿಯಸ್ ಆ್ಯಂಡ್ ಪೈ ವ್ಯಾಲ್ಯೂ ಕೊಡಲಿಲ್ಲ ಅಂದರೆ ಏರಿಯಾ ವ್ಯಾಲ್ಯೂ ಕಂಪ್ಯೂಟ್ ಆಗಲ್ಲ.
ಸೊ ಪ್ರೋಗ್ರಾಮ್ ಬರೀಬೇಕಾದ್ರೆ ಇದೆರಡು ವ್ಯಾಲ್ಯೂ ಇನ್ಪುಟ್ ಆಗಿ ಕೊಡ್ತೀನಿ. ಇನ್ಪುಟ್ ಆಗಿ ಕೊಟ್ಟಾಗ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಆಗುತ್ತೆ. ಸೊ ಇನ್ಪುಟ್ ಕೊಡಬೇಕು ಅಂದಾಗ ಅದು ಗ್ಲೋಬಲ್ ವೇರಿಯೇಬಲ್ ಆಗಿ ಕೊಡ್ತೀರಾ, ಲೋಕಲ್ ವೇರಿಯೇಬಲ್ ಕೊಡ್ತೀರಾ, ಅದು ನಿಮಗೆ ಬಿಟ್ಟಿದ್ದು. ಓಕೆ, ಬಟ್ ಲೋಕಲ್ ವೇರಿಯೇಬಲ್ ಅನ್ನೋ ಕಾನ್ಸೆಪ್ಟ್ ಇದೆ, ಗ್ಲೋಬಲ್ ವೇರಿಯೇಬಲ್ ಅನ್ನೋ ಕಾನ್ಸೆಪ್ಟ್ ಇದೆ. ಗ್ಲೋಬಲ್ ವೇರಿಯೇಬಲ್ ಅಂದರೆ ಅದು ಎಲ್ಲ ಕಡೆನೂ ಯೂಸ್ ಮಾಡ್ಬೋದು. ವೇರೆವರ್ ನೀವು ಎಲ್ಲಿಂದ ಎಲ್ಲಿ ತನಕ ಎಲ್ಲ ಕಡೆನೂ ಯೂಸ್ ಮಾಡ್ಬೋದು. ಫಂಕ್ಷನ್ ಒಳಗಡೆನೂ ಅದನ್ನು ಯೂಸ್ ಮಾಡ್ಬೋದು, ಫಂಕ್ಷನಿಂದ ಆಚೆ ಯೂಸ್ ಮಾಡ್ಬೋದು, ಈ ಪ್ರೋಗ್ರಾಮಲ್ಲಿ ಯೂಸ್ ಮಾಡ್ಬೋದು. ಫೈಲ್ ನ್ಯೂ ಅಂತ ಕೊಟ್ಬಿಟ್ಟು ನ್ಯೂ ಪ್ರೋಗ್ರಾಮ್ ಬರೆದ್ರು ಅಲ್ಲೂ ಯೂಸ್ ಮಾಡ್ಬೋದು ನಾನು ಗ್ಲೋಬಲ್ ವೇರಿಯೇಬಲ್ನ. ಬಟ್ ಲೋಕಲ್ ವೇರಿಯೇಬಲ್ನ ಬ್ಲಾಕ್ ಒಳಗಡೆ ಮಾತ್ರ ಯೂಸ್ ಮಾಡೋದಕ್ಕೆ ಸಾಧ್ಯ. ಅಂಡರ್ಸ್ಟುಡ್ ರೈಟ್? ವೇರಿಯೇಬಲ್ ಕಾನ್ಸೆಪ್ಟ್. Okay, do you want me to continue for another 15 minutes to explain you guys with the operators or else data type, or else you want me to stop here? Sir, ತುಂಬಾ ಎಕ್ಸ್ಪ್ಲೈನ್ ಮಾಡ್ತಿದ್ರೆ ನಮ್ಗೆ ಅರ್ಥ ಆಗೋದಕ್ಕೆ ಸ್ವಲ್ಪ ಟೈಮ್ ಬೇಕು ಅಂದರೆ ಐ ವಿಲ್ ಸ್ಟಾಪ್. ಇಲ್ಲ ಅಂದರೆ ಐ ವಿಲ್ ಕಂಟಿನ್ಯೂ ವಿತ್ ದ ಕಾನ್ಸೆಪ್ಟ್ ಆಫ್ ಇನ್ಪುಟ್ ಆ್ಯಂಡ್ ಔಟ್ಪುಟ್ ಸ್ಟೇಟ್ಮೆಂಟ್ ವಿಚ್ ಮೇ ಟೇಕ್ ಅನದರ್ 10 minutes. ಡು ಯು ವಾಂಟ್ ಮಿ ಟು ಕಂಟಿನ್ಯೂ ಅಂದರೆ ಥಮ್ಸ್ ಅಪ್ ಕೊಡಿ, ಸಾಕು ಅಂದರೆ ಥಮ್ಸ್ ಡೌನ್ ಕೊಡಿ. I want reaction. Okay, thumbs down. Okay, fine. If anyone wants to stop, okay. If anyone stop ಮಾಡಿ ಅಂದರೆ I'll stop, because I don't want to forcefully make you sit and understand. I want you to feel free and understand. At the end of the day, it's you who are giving the time and it is you who is giving money. So it is all you that you supposed to give interest, and you are the one who need to understand. See, I know what is Python, but I want you to understand. That is the reason I want you all to give the time and interest. Don't forcefully sit and learn. Okay, so what I do is I stop here. So today you learned about the concept of variable. Tomorrow again I'll take class from 7 o'clock. If not 7, I'll may take at 7:15. See, what happens is that I have class from 6 to 7. So usually what happens, student may ask some questions and doubt. While clearing their doubt, it may get extended to 7:10 or 7:15. Okay, so class may start from 7, if not 7:15. So make yourself available from 7 to 7:15. Understood, right? Okay, thank you all. Good night. Tomorrow again I'll continue with the concept of data types, operators and other concepts. Thank you all. Sir, Take care. I want ಹೇಳಿ to ಪಾ. speak to you once Yeah, go ahead, everyone gets logged out. Go ahead. No, let everyone get logged out. So I'll speak Okay, to you. Priya, Kukla and Geetanjali, if you're done, you can leave the group. Okay, Kukla, you can, if you have any doubts, okay. Yeah, go ahead, Nishita. ಸರ್ ನಾನು ಫ್ಯಾಕಲ್ಟಿ No, I'm sorry. ಬ್ಯಾಂಗ್ಳೂರ್ Go ಯೂನಿವರ್ಸಿಟಿ. ahead. ಏನಿಲ್ಲ, ನನ್ಗೆ ಆಕ್ಚುಲಿ ಸ್ಟೂಡೆಂಟ್ಸ್ ಹೇಳಿದ್ರು Fine, ಸೊ ma'am. ಈ ಕ್ಲಾಸ್ ತಗೋತಾ ಇದ್ದೀರಾ ಅಂತ. ಸೊ ಅದಕ್ಕೆ ಲಿಂಕ್ ಶೇರ್ ಮಾಡ್ತೀನಿ ಅಂತ ಅಂದ್ರು. ನಾನು ಜಾಯಿನ್ ಆದೆ ಇವತ್ತು. Fine, ma'am. Go ahead. ಅದೇ ನಾನು ಅದೇ ಕ್ಲಾಸ್ ತಗೊಳೋಣ ಅಂತ ಅನ್ಕೊಂಡೆ. Fine, ma'am. ಅದಕ್ಕೆ ಸೊ ಅದೇ ಏನು ಯಾರಿಗೆ ಪೇ ಮಾಡ್ಬೇಕು, ಹೇಗೆ Ma'am, ನಿಮ್ಗೆನಾ? ವಿನಯ್ ಸರ್ ಅಂತ ಹೇಳಿ ನಿಮಗೆ ಗೊತ್ತಿದ್ದಾರೆ ಅನ್ಕೊಳ್ತೀನಿ. ಅದೇ ಬಟ್ ನನ್ಗೆ ವಿನಯ್, ಗೊತ್ತಿಲ್ಲ, ಅವ್ರು ಡಿಪಾರ್ಟ್ಮೆಂಟಿಗೆ ಬಂದಿದ್ರು ಅನ್ಸುತ್ತೆ. ಬಟ್ okay, ನನ್ಗೆ ma'am. ಬಟ್ ಐ See, ನೋ ಹಿಮ್ ಥ್ರೂ ಹಿಸ್ ನೇಮ್. okay, ma'am. Vinay is the actual person who will be continuing this Python GIS. So ಓಕೆ usually I will be engaging the programming aspects, like what exactly the Python and the completely basics ಆಗಿ ಹೇಳ್ಕೊಡೋದು ನಾನು ಮಾಡ್ಕೊಡ್ತೀನಿ. And ಓಕೆ upcoming weeks ಅಲ್ಲಿ, upcoming months ಅಲ್ಲಿ, see, first 2 ಓಕೆ months I will be engaging and I'll make you all understand what exactly the ಹಾ Python. Later on, Vinay ಹಾ sir will engage and he will start explaining ArcPy. ಲೈಕ್ ಓಕೆ ಪೈಥಾನ್ನ ಯೂಸ್ ಮಾಡಿಕೊಂಡು ಹೇಗೆ ಡಿಜಿಟಲೈಸೇಷನ್ ಪ್ರಾಸೆಸ್ನ ಮಾಡ್ತೀರಾ, 2D 3D ಓಕೆ ಮ್ಯಾಪ್ಸ್ಗಳನ್ನ ಹೇಗೆ ಮಾಡ್ತೀರಾ, ಅನಲೈಸ್ ಮಾಡೋದು ಹೇಗೆ, ಓಕೆ ಇಂಟರ್ಪ್ರಿಟೇಷನ್ ಮಾಡೋದು ಹೇಗೆ, ಅದನ್ನೆಲ್ಲ ಅವ್ರು ಹೇಳ್ಕೊಡ್ತಾರೆ. ಇಫ್ ನಾಟ್, ಓಕೆ ಸಮ್ಟೈಮ್ಸ್ ನನಗೇನೆ ಅದನ್ನ ಅಸೈನ್ ಮಾಡಿಕೊಟ್ರೆ ನಾನೇ ಮಾಡ್ಕೊಳ್ತೀನಿ. ಸಿನ್ಸ್ ಓಕೆ ಈ ಈಸ್ ನಾಟ್ ಅವೈಲಬಲ್ ಅಟ್ ದಿಸ್ ಮೂಮೆಂಟ್, ಏನಕ್ಕೆ ಅವರು ಪ್ರಾಜೆಕ್ಟಲ್ಲಿ ಬ್ಯುಸಿ ಇರೋದ್ರಿಂದ ಈ ಆಸ್ಕ್ ಮೀ ಟು ಎಂಗೇಜ್ ಪೈಥಾನ್. ಆ್ಯಂಡ್ ಮೋಸ್ಟ್ ಆಫ್ ದ ಓಕೆ ಸ್ಟೂಡೆಂಟ್ಸ್ ಎಲ್ಲರಿಗೂ ನಾನ್ ಪ್ರೋಗ್ರಾಮರ್ಸ್ ಆ್ಯಂಡ್ ಕೋಡಿಂಗ್ ನಾಲೆಜ್ ಅಲ್ಲ, ಇಲ್ಲ ಅಂತ ಹೇಳಿದ್ರು. ಇನ್ಕ್ಲೂಡಿಂಗ್ ಮೈಸೆಲ್ಫ್ ಆಲ್ಸೋ. ಸೊ ದಟ್ಸ್ ದ ರೀಸನ್ ನಾನು ತುಂಬಾ ಬೇಸಿಕ್ಸ್ ಆಗಿ ಎಲ್ಲಾನು ಹೇಳ್ಕೊಡ್ತಾ ಇರೋದು. ಈಗ ನಾನು ಅದೇ 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 ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗೆ ಮತ್ತೆ BCS ಸ್ಟೂಡೆಂಟ್ಸ್ಗೆ, MCS ಸ್ಟೂಡೆಂಟ್ಸ್ಗೂ ಮಾಡ್ತೀನಿ, ವೇರ್ ಐ ಹಾ ಡೈರೆಕ್ಟ್ಲಿ ಸ್ಟಾರ್ಟ್ ವಿತ್ ಅ ಕಾನ್ಸೆಪ್ಟ್ ಅಂಡ್ ಐ ಎಂಗೇಜ್ ಅಂಡ್ ಐ ಸ್ಟಾರ್ಟ್ ರೈಟಿಂಗ್ ಅ ವೆರಿ ಬಿಗ್ ಕೋಡ್. ಬಟ್ ಅದೇ ಓಕೆ ತರ ಇಲ್ಲಿ ಹೇಳ್ಕೊಟ್ರೆ ಸ್ಟೂಡೆಂಟ್ಸ್ ವಿಲ್ ಫೀಲ್ ಹೌದೌದು. ಬೋರ್ ಅಂಡ್ ಅಲ್ಲಲ್ಲ, ದೇ ವಿಲ್ ಇಲ್ಲಿ ಫೀಲ್. ಎಲ್ರು ಆಕ್ಚುಲಿ ಆರ್ಟ್ಸ್ ಬ್ಯಾಕ್ ಗ್ರೌಂಡ್ ಇಂದ ಬಂದವರು ಜಾಸ್ತಿ ಜನ ಇದ್ದಾರೆ ಇಲ್ಲಿ ನಮ್ ಹಾಗಾಗಿನೇ ಮ್ಯಾಮ್ ಐ ವಿಲ್ ಸ್ಟೂಡೆಂಟ್ಸು. ಬಿ ಯೂಸಿಂಗ್ ಮೋರ್ ಕನ್ನಡ ಅವ್ರಿಗೆ ಎಕ್ಸ್ಪ್ಲೈನ್ ಮಾಡೋದ್ರಲ್ಲಿ. ಹೌದೌದು, ಇಂಗ್ಲಿಷ್ ಅಲ್ಲಿ ಅದ್ರಲ್ಲಿ ಹೇಳ್ಕೊಡಕ್ ಹೋದ್ರೆ ಎಫೆಕ್ಟಿವ್ ಆಗಿ ಹೌದೌದು. ಅರ್ಥ ಆಗಲ್ಲ ಅನ್ಕೊಂಡು ಐ ಈಗ ಯೂಸ್ ಈ ಕನ್ನಡ. ಬ್ಯಾಚ್ ಇದ್ದವರೆಲ್ಲ ಕನ್ನಡ ಸ್ಟೂಡೆಂಟ್ಸ್ ಏನೇ ಇದ್ದಿದ್ದು. ಫೈನ್ ಮ್ಯಾಮ್.
ಅದೇ ಎಲ್ರು ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ ಆರ್ ಫ್ರಮ್ ಆರ್ಟ್ಸ್ ಬ್ಯಾಕ್ ಗ್ರೌಂಡ್ ದಟ್ಸ್ ದ ಇದ್ರಲ್ಲಿ. ರೀಸನ್ ನಾನು ಅದೇ ಬೇಸಿಕ್. ಸ್ಟಾರ್ಟಿಂಗ್ ಅಲ್ಲಿ ಕೇಳ್ಕೊಂಡೆ ಮ್ಯಾಮ್, ಆರ್ ಯು ಹಾ. ಓಕೆ ವಿತ್ ಕನ್ನಡ ಅವ್ರ ಇಂಗ್ಲಿಷ್ ಅಂತ ಅಂದಾಗ, ಎಲ್ಲ ಇಂಗ್ಲಿಷ್ ಬೇಡ ಸರ್, ಕನ್ನಡದಲ್ಲಿ ಹೇಳ್ಕೊಡಿ ಅಂದ್ರು. ಅಂಡ್ ಓಕೆ. ಇದು ಏನು ಅಂದ್ರೆ ಕೆಲವು ಕಾನ್ಸೆಪ್ಟ್ಸ್ಗಳು ಪ್ರೋಗ್ರಾಮಿಂಗ್ ಆಸ್ಪೆಕ್ಟ್ಸ್ ಆಗಿರೋದ್ರಿಂದ ಹೌದೌದು. ನ್ಯೂ ಇರುತ್ತೆ. ಅಟ್ ದ ವೆರಿ ಹೌದೌದು. ಬಿಗಿನಿಂಗ್ ಅಲ್ಲಿ ನಾನು ಕಂಪ್ಲೀಟ್ ಆಗಿ ಬೇಸಿಕ್ಸ್ ಇಂದಾನೆ ಹೇಳ್ಕೊಟ್ಟಿದ್ದೀನಿ, ಅಂದ್ರೆ ಪ್ರೋಗ್ರಾಮ್ ಹಾ. ಅಂದ್ರೇನು. ಅಂಡ್ ಹ್ಮ್. ನೋಡಿ ಇಲ್ಲೆಲ್ಲ ಇದೆಲ್ಲ ನಾರ್ಮಲ್ ಫಸ್ಟ್ ಫ್ಯೂ ಕ್ಲಾಸಸ್ ಅಲ್ಲಿ ಮಾಡಿರೋದು. ಓಕೆ. ಸಾಫ್ಟ್ವೇರ್ ಅಂದ್ರೇನು, ಹಾ. ಪ್ರೋಗ್ರಾಮ್ ಅಂದ್ರೇನು, ಪ್ರೋಗ್ರಾಮ್ ಹ್ಮ್. ಲ್ಯಾಂಗ್ವೇಜ್ ಅಂದ್ರೇನು, 1960s ಓಕೆ. ಅಂಡ್ 70s ಅಲ್ಲಿ ಹೇಗಿತ್ತು, ಇವಾಗ ಹ್ಮ್. ಹೇಗಾಯ್ತು, ಇದನ್ನೆಲ್ಲ ಓಕೆ. ಪ್ರತಿಯೊಂದು ಡಿಸ್ಕಸ್ ಮಾಡಿದ್ದೀನಿ. ಅಂಡ್ ಹಾ. ಆಲ್ಸೋ ಅದು ಹ್ಮ್. ಬೇಸಿಕ್ ಆಗಿ ಎಕ್ಸ್ಪ್ಲೈನ್ ಮಾಡಿರೋದನ್ನ ವಿಡಿಯೋ ರೆಕಾರ್ಡೆಡ್ ಇದೆ. ಸಿ ಆಲ್ ದ ಓಕೆ. ವಿಡಿಯೋಸ್ ದಟ್ ಐ ಡೂ ಎವ್ರಿ ಡೇ. ಲೆಟ್ ಮಿ ಸ್ಟಾಪ್ ಹ್ಮ್. ದ ವಿಡಿಯೋ ಹ್ಮ್. ರೆಕಾರ್ಡ್.